अज्ञानतिमिरन्दस्य ज्ञानाञ्जनशलाखया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातां सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। नमो महावदन्याय कृष्णप्रेमप्रदायते कृष्णाय कृष्णचैतन्यनामने गौरत्से नमः। हे कृष्ण करुणा सिंधो दीनबंधो जगत्पते गोपेश गोपिकाकांत राधाकांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। मूकं करोति वाचालं पुंगुं लङ्घयते गिरिं यत्कृपातमहं वन्दे श्रीगुरो दीनतारणं परमानन्दमाधवं श्रीचैतन्यमीश्वरम्। हरे कृष्ण। ಇವತ್ತು ಭಾಗವತ ರಸಮಾಲಯದ 2ನೇ ಸ್ಕಂದದ 2ನೇ ಅಧ್ಯಾಯ ಚರ್ಚೆ ನಡೀತಾ ಇದೆ. ಸೊ ಮೊದಲನೇ ಅಧ್ಯಾಯದಲ್ಲಿ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ್ ಮಹಾರಾಜನಿಗೆ ಬೋಧನೆಯನ್ನು ಪ್ರಾರಂಭ ಮಾಡ್ತಾರೆ. ಪರೀಕ್ಷಿತ ಮಹಾರಾಜನ ಕೇಳಿದಂಥ ಪ್ರಶ್ನೆಗಳನ್ನು ಪ್ರಶಂಸಿಸಿ ಅದಕ್ಕೆ ಉತ್ತರವನ್ನು ನೀಡಲು ಪ್ರಾರಂಭ ಮಾಡ್ತಾರೆ. ಕೇಳೋದಕ್ಕೆ ಹೇಳೋದಕ್ಕೆ ಹಲವಾರು ವಿಷಯಗಳಿದೆ, ಆದರೆ ಪರೀಕ್ಷಿತ ನೀನು ಕೃಷ್ಣನ ಬಗ್ಗೆ ಕೇಳಿದೆಯಾ, ಅದು ಉತ್ತಮವಾದದ್ದು. ನಿನ್ನ ಪ್ರಶ್ನೆಯಿಂದ ಇಡೀ ಲೋಕಕ್ಕೆ ಹಿತವಾಗುತ್ತೆ. ಜನರು ತುಂಬ ಮಾತಾಡ್ತಾರೆ, ಹಲವಾರು ವಿಷಯಗಳನ್ನು ಮಾತಾಡೋದಕ್ಕೆ, ಆದರೆ ಆ ಮಾತುಗಳಿಂದ ಜನರಿಗೆ ಹಿತವಾಗೋದಿಲ್ಲ, ಕಲ್ಯಾಣವಾಗೋದಿಲ್ಲ. ಆದರೆ ನೀನು ಕೇಳೋ ಪ್ರಶ್ನೆಗೆ ಉತ್ತರವಾಗಿ ಏನು ಕೃಷ್ಣ ಕಥೆ ಬರುತ್ತೆ, ಅದು ಎಲ್ಲರಿಗೂ ಹಿತಕರವಾಗಿರುತ್ತೆ. ಸೊ ಆ ಒಂದು ಲೋಕಹಿತಕ್ಕೆ ಕಾರಣವಾಗುವಂತಹ ಶ್ರೀಮದ್ ಭಾಗವತವನ್ನು ನಾನು ಹೇಳ್ತೀನಿ ಅಂತ ಶುಕದೇವ ಗೋಸ್ವಾಮಿಗಳು ಭಾಗವತವನ್ನು ಹೇಳೋದಕ್ಕೆ ಪ್ರಾರಂಭಿಸ್ತಾರೆ. ಈ ಭಾಗವತವನ್ನು ಅವರು ತಮ್ಮ ತಂದೆಯಾದಂತಹ ವ್ಯಾಸದೇವರಿಂದ ಕಲಿತಿದ್ರು. ಪರಿನಿಷ್ಠಿತೋಪಿ ನೈರ್ಗುಣ್ಯೋ, ಅವರು ನಿರ್ಗುಣದಲ್ಲಿ ಸ್ಥಿತವಾಗಿದ್ದರೂ ಕೂಡ ಅವರು ಈ ಭಾಗವತಕ್ಕೆ ಕೃಷ್ಣನ ಗುಣಗಳಿಗೆ ಆಕರ್ಷಿತವಾಗಿ ಭಾಗವತವನ್ನು ಕೇಳೋದಕ್ಕೆ ಬರ್ತಾರೆ. ಭಾಗವತವನ್ನು ಕೇಳಿದ ಮೇಲೆ ಅನಂತ ಆನಂದವನ್ನು ಅನುಭವಿಸಿ ಅದೇ ಭಾಗವತವನ್ನು ಸಾಕ್ಷಾತ್ಕಾರಗೊಳಿಸಿ ಅವರು ಈಗ ಪರೀಕ್ಷಿತನಿಗೆ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಸ್ವಾನುಭಾವಂ ಅಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾ ಆಹ ಪುರಾಣ ಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಪ್ರಥಮ ಸ್ಕಂದದ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಭಾಗವತವನ್ನು ಸ್ವ ಅನುಭಾವಂ, ಅವರು ಅನುಭವಿಸಿ ಅವರು ಪರೀಕ್ಷಿತನಿಗೆ ಹೇಳಿದರು. ಸೂತ ಗೋಸ್ವಾಮಿ ಕೂಡ ಹೇಳಿದ್ರು. ಸೂತ ಗೋಸ್ವಾಮಿ ತಮ್ಮ ಗುರುಗಳಿಗೆ ಇಲ್ಲಿ ಪ್ರಶಂಸೆ ಮಾಡ್ತಾ ಇದ್ದಾರೆ. ಸೂತ ಗೋಸ್ವಾಮಿಗಳು ಕೂಡ ಶುಕದೇವ ಗೋಸ್ವಾಮಿಯಿಂದ ಭಾಗವತವನ್ನು ಶ್ರವಣ ಮಾಡಿದರು. ಅಖಿಲ ಶ್ರುತಿ ಸಾರಮೇಕಂ, ಭಾಗವತ ಎಲ್ಲ ಶ್ರುತಿಗಳ ವೇದಗಳ ಸಾರ. ಅಧ್ಯಾತ್ಮ ದೀಪಂ, ಅಂಧಕಾರದಲ್ಲಿರೋರಿಗೆ ಅದು ದೀಪ ಥರ. ಅತಿಥಿತೀರ್ಷತಾಂ ತಮೋಂಧಂ, ಈ ಅಂಧಕಾರದಲ್ಲಿ ಮುಳುಗಿರುವಂತಹ, ಈ ತಮೋಗುಣದಲ್ಲಿ ಮುಳುಗಿರುವಂತಹ ಜನರಿಗೆ ಈ ಸಂಸಾರವನ್ನು ದಾಟಿಸಲು ಬಂದಿರುವಂತಹ ಆಧ್ಯಾತ್ಮ ದೀಪ ಇದು ಭಾಗವತ.
ಸಂಸಾರಿಣಾಂ ಕರುಣೆಯ ಆಹ ಪುರಾಣ ಗುಹ್ಯಂ ತಂ ವ್ಯಾಸಸೂನಂ ಉಪಯಾಮಿ ಗುರುಂ ಮುನಿನಾಂ. ಎಲ್ಲ ಮುನಿಗಳಿಗೆ ಗುರುವಾದಂತಹ ಶುಕದೇವ ಗೋಸ್ವಾಮಿ ಕಡೆ ನಮಸ್ಕರಿಸುತ್ತಾ ಇಲ್ಲಿ ಸೂತ ಗೋಸ್ವಾಮಿಗಳು ಭಾಗವತನ ಹೇಳ್ತಾ ಇದ್ರು. ಅದೇ ಭಾಗವತವನ್ನು ಶುಕದೇವ ಗೋಸ್ವಾಮಿಯರು ಪರೀಕ್ಷಿತ್ ಮಹಾರಾಜರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಪರೀಕ್ಷಿತ್ ಮಹಾರಾಜರು ಭಾಗವತ್ ಕೇಳಬೇಕಾದಾಗ ಸೂತ ಗೋಸ್ವಾಮಿ ಕೂಡ ಅಲ್ಲಿ ಕೂತಿದ್ರು. ಅವರು ಕೂಡ ಆಡಿಯನ್ಸ್ ಅಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ರು. ಪರೀಕ್ಷಿತ ಪ್ರಶ್ನೆ ಕೇಳ್ತಾನೆ, ಅಂತ್ಯಕಾಲದಲ್ಲಿ ಏನ್ ಮಾಡಬೇಕು ಅಂತ. ಆಗ ಅಂತ್ಯಕಾಲದಲ್ಲಿ ನೀನು ಭಗವಂತನ ಧ್ಯಾನಿಸಬೇಕು ಅಂತ ಹೇಳ್ತಾರೆ. ಸೊ ಧಾರಣಾಶ್ರಯ ಏನಾಗಿರ್ಬೇಕು ಅಂತ ಪ್ರಶ್ನೆ ಕೇಳಿದಾಗ ಶುಕದೇವ ಗೋಸ್ವಾಮಿ ಮೊದಲಿಗೆ ವಿರಾಟ ರೂಪದ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೊ ವಿರಾಟ ರೂಪ ಧ್ಯಾನದಲ್ಲಿ ಮುಖ್ಯ ವಿಷಯ ಏನಂದ್ರೆ, ಇಡೀ ಜಗತ್ತು ಭಗವಂತನ ಶಕ್ತಿ, ಈ ಶಕ್ತಿಯ ವಿಸ್ತರಿತ ರೂಪ ಇಡೀ ಜಗತ್ತು. ಸೊ ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳನ್ನು ನೋಡಿದಾಗ ದೇವರ ನೆನಪಾಗುತ್ತೆ, ದೇವರನ್ನ ನೆನೆಸ್ಕೊಳ್ಬೇಕು. ಅದೇ ವಿರಾಟ ರೂಪ ಪುರುಷನ ಧ್ಯಾನ. ಏನೇ ನೋಡಿದ್ರು, ಗಿಡ ನೋಡಲಿ ಅಥವಾ ನದಿಯನ್ನು ನೋಡಲಿ ಅಥವಾ ಸೂರ್ಯ, ಚಂದ್ರ, ಬೆಟ್ಟಗಳು, ಪರ್ವತಗಳು, ಮನುಷ್ಯರು, ಪ್ರಾಣಿಗಳು, ಯಾವುದೇ ವಸ್ತುವನ್ನು ನೋಡಿದಾಗ ಇದು ಭಗವಂತನ ಒಂದು ಶಕ್ತಿ, ಭಗವಂತನ ವಿಭೂತಿ ಅಂತ ನಾವು ತಿಳ್ಕೋಬೇಕು. ಸೊ ಆ ರೀತಿ ಧ್ಯಾನ ಮಾಡೋದ್ರಿಂದ ಅದು ನಮ್ಮ ಮನಸ್ಸನ್ನ ಶುದ್ಧಗೊಳಿಸುತ್ತೆ. ಸೊ ವಿರಾಟ ರೂಪದ ಧ್ಯಾನದ ವಿಷಯವನ್ನ ಮೊದಲನೇ ಅಧ್ಯಾಯದಲ್ಲಿ ಹೇಳಿದರು. ಅಷ್ಟೇ ಅಲ್ಲ, ಈ 14 ಏನು ಲೋಕಗಳಿದೆಯಲ್ಲ ಅದು ಕೂಡ ಭಗವಂತನ ಅವಯವಗಳು, ಅಂಗಗಳು ಅಂತ ನಾವು ನೋಡಬೇಕು. ಸೊ ಆ ವಿಷಯವನ್ನ ಹಿಂದಿನ ಅಧ್ಯಾಯದಲ್ಲಿ ತಿಳಿಸಿದ್ರು. ಈಗ 2ನೇ ಅಧ್ಯಾಯದ ಪ್ರಾರಂಭದಲ್ಲಿ ದ್ವಿತೀಯ ಸ್ಕಂದ, ದ್ವಿತೀಯ ಅಧ್ಯಾಯ. ಸೊ 2ನೇ ಅಧ್ಯಾಯದಲ್ಲಿ ಇದರ ವಿಷಯ ಹೃದಯಸ್ಥ ಭಗವಂತ. ಸೊ ಮೊದಲನೇ ಅಧ್ಯಾಯದಲ್ಲಿ ವಿರಾಟ್ ರೂಪದ ಧ್ಯಾನ, 2ನೇ ಅಧ್ಯಾಯದಲ್ಲಿ ಪರಮಾತ್ಮನ ಧ್ಯಾನ ಮಾಡೋದಕ್ಕೆ ಹೇಳ್ತಾರೆ. ಸೊ ಇನ್ನು ಉತ್ತಮವಾದಂತಹ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 2ನೇ ಅಧ್ಯಾಯದಲ್ಲಿ ಮುಖ್ಯ ವಿಷಯ ಏನಂದ್ರೆ, ಈ 6 ವಿಷಯಗಳಿದೆ. ಕರ್ಮಕಾಂಡದ ತಿರಸ್ಕಾರ, ಪರಮಾತ್ಮನ ವರ್ಣನೆ, ಆಸಕ್ತಿ ಯೋಗಿ ಹಾಗೂ ವಿರಕ್ತ ಯೋಗಿಯ ಧಾರಣಾಶ್ರಯ, ಷಟ್ಚಕ್ರ ಯೋಗ, ಕ್ರಮಮುಕ್ತಿ, ಸಾಧನಾ ಭಕ್ತಿ, ಒಂದು ಅತ್ಯುತ್ತಮ ಪಥ. ಈ 6 ವಿಷಯಗಳನ್ನು ಇಲ್ಲಿ ಹೇಳ್ತಾರೆ. ಸೊ ಮೊದಲನೇ ಭಾಗದಲ್ಲಿ ಕರ್ಮಕಾಂಡವನ್ನು ತಿರಸ್ಕರಿಸಿ ನಾವು ಭಗವಂತನ ಧ್ಯಾನ ಮಾಡಬೇಕು, ನೇರವಾಗಿ ಭಗವಂತನ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಆಸಕ್ತಿ ಯೋಗಿ ಮತ್ತೆ ಅನಾಸಕ್ತ ಯೋಗಿ ಅಥವಾ ವಿರಕ್ತ ಯೋಗಿ ಅವರ ಧಾರಣಾಶ್ರಯ ಕೂಡ ಬೇರೆ ಬೇರೆ ಇದೆ. ಸೊ ಯಾರು ಅನಾಸಕ್ತ ಯೋಗಿಗಳಿದ್ದಾರೆ, ವಿರಕ್ತ ಯೋಗಿಗಳಿದ್ದಾರೆ, ಅವರ ಹೃದಯ ಶುದ್ಧವಾಗಿದೆ, ಅವರು ನೇರವಾಗಿ ಚತುರ್ಭುಜ ಪರಮಾತ್ಮನ ಧ್ಯಾನವನ್ನು ಮಾಡ್ತಾರೆ. ಯಾರ ಆಸಕ್ತಿ ಇನ್ನೂ ಹೋಗಿಲ್ವೋ ಅವರು ಕ್ರಮಮುಕ್ತಿಯ ಮಾರ್ಗವನ್ನು ಅವರು ತಗೊಂತಾರೆ. ಆ ಕ್ರಮಮುಕ್ತಿಯ ಬಗ್ಗೆ ಕೂಡ ವರ್ಣನೆಯಲ್ಲಿ ಬರುತ್ತೆ. ಅಂತಿಮವಾಗಿ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಒಂದು ಮಾರ್ಗ ಸಾಧನಾ ಭಕ್ತಿ ಅಂತ ಈ ಅಧ್ಯಾಯದ ಅಂತ್ಯದಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಶುಕದೇವ ಗೋಸ್ವಾಮಿಗಳು. ಸೊ ಈ ವಿಷಯಗಳನ್ನು ಇವತ್ತು ಚರ್ಚೆ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. 2ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಶ್ರೀ ಶುಕೋವಾಚ. ಏವಂ ಪುರಾ ಧಾರಣಯಾತ್ಮಯೋನಿರ್ ನಷ್ಟಾಂ ಸ್ಮೃತಿಂ ಪ್ರತ್ಯವರುದ್ಧ್ಯ ತುಷ್ಟಾತ್ ತಥಾ ಸಸರ್ಜೇದ ಮಮೋಘ ದೃಷ್ಟಿರ್ ಯಥಾಪ್ಯಯಾತ್ ಪ್ರಾಗ್ ವ್ಯವಸಾಯ ಬುದ್ಧಿ. ಶುಕದೇವ ಗೋಸ್ವಾಮಿ ಹೇಳ್ತಾ ಇದ್ದಾರೆ,
ಪರೀಕ್ಷಿತ್ ಮಹಾರಾಜನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇತ್ತು, ಈ ವಿರಾಟ ರೂಪದ ಧ್ಯಾನವನ್ನು ಮಾಡಿ ಯಾರಿಗಾದ್ರೂ ಲಾಭ ಆಗಿತ್ತಾ ಅಂತ. ಹಿಂದೆ ಯಾರಾದರೂ ಈ ವಿರಾಟ ರೂಪದ ಧ್ಯಾನ ಮಾಡಿ ಅವರು ಸಿದ್ಧಿಯನ್ನು ಪಡೆದಿದ್ರಾ ಅಂತ. ಆ ಪರೀಕ್ಷಿತ್ ಮಹಾರಾಜನ ಮನಸ್ಸಲ್ಲಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಏವಂ ಪುರಾ ಧಾರಣೆಯ ಆತ್ಮಯೋನಿ, ಆತ್ಮಯೋನಿ ಅಂದರೆ ಬ್ರಹ್ಮಾಜಿ. ಯಾಕೆಂದ್ರೆ ಅವರು ಯಾವುದು ಸ್ತ್ರೀ ಪುರುಷರ ಯೋನಿಯಿಂದ ಹುಟ್ಟಿಲ್ಲ, ಡೈರೆಕ್ಟ್ ಆಗಿ ಭಗವಂತನಿಂದ ಹುಟ್ಟಿದ್ದಾರೆ. ಸ್ವಯಂಭೂ ಅಂತ ಕರೀತಾರೆ, ಆತ್ಮಯೋನಿ ಅಂತ ಕೂಡ ಕರೀತಾರೆ. ನಷ್ಟಾಂ ಸ್ಮೃತಿಂ, ಅವರು ತಮ್ಮ ಜ್ಞಾನವನ್ನು ಕಳ್ಕೊಂಡಾಗ ಪ್ರತ್ಯಾವರುದ್ಧ್ಯ ತುಷ್ಟಾತ್ ತಥಾ ಸಸರ್ಜೇದಂ ಅಮೋಘ ದೃಷ್ಟ್ಯ, ಅವರು ಈ ಒಂದು ವಿರಾಟ್ ರೂಪದ ಧ್ಯಾನ ಮಾಡುವ ಮುಖಾಂತರ ಅವರು ಮತ್ತೆ ಆ ಜ್ಞಾನವನ್ನು ಪಡ್ಕೊಂಡ್ರಂತೆ. ಯಥಾ ಪ್ರಾಗ್ ವ್ಯವಸಾಯ ಬುದ್ಧಿ, ಅವರು ತಮ್ಮ ಜ್ಞಾನವನ್ನು ಮತ್ತೆ ಪಡ್ಕೊಂಡು ಮತ್ತೆ ಸೃಷ್ಟಿ ಕಾರ್ಯವನ್ನು ಮಾಡ್ತಾರೆ. ಸಸರ್ಜೇದಂ ಅಮೋಘ ದೃಷ್ಟ್ಯ, ರೈಟ್. ಆತ್ಮಯೋನಿ ಸಸರ್ಜೇದಂ ಅಮೋಘ ದೃಷ್ಟಿ, ಈ ಒಂದು ಲೋಕವನ್ನು ಮತ್ತೆ ಸೃಷ್ಟಿ ಮಾಡುವಂಥ ಜ್ಞಾನ ಅವರಿಗೆ ಸಿಗುತ್ತೆ. ಹೇಗೆ? ಈ ವಿರಾಟ ಪುರುಷನ ಧ್ಯಾನ ಮಾಡುವುದ ಮೇಲೆ. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಸಾಮಾನ್ಯ ಮನುಷ್ಯನ ಒಂದು ಸ್ವಭಾವ ಏನಂದರೆ ಮರೆಯೋದು. ರೈಟ್. ಎಷ್ಟೊಂದು ಮರಿತೀವಿ ನಾವು. ಜನರ ನೆನಪನ್ನು ಯಾರಾದರೂ ಭೇಟಿಯಾಗಿದ್ರೆ ಅವರ ಹೆಸರು, ಜನರ ಮುಖವನ್ನು ಮರ್ತೋಗ್ತೀವಿ, ಅವರ ಹೆಸರನ್ನು ಮರ್ತೋಗ್ತೀವಿ. ರೈಟ್. ಸೊ ಭಾಗವತನ ಓದ್ತೀವಿ, ಓದಿದ್ದ ಶ್ಲೋಕಗಳನ್ನು ಮತ್ತೆ ಮರ್ತೋಗ್ತೀವಿ. ಸೊ ಮರು ಅನ್ನೋದು ಮನುಷ್ಯನಲ್ಲಿ ಇದೆ. ಅಂತ ಮರು ಬಂದಾಗ ಏನು ಮಾಡಬೇಕು? ನಾವು ಭಗವಂತನ ಧ್ಯಾನ ಮಾಡಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಭಗವಂತನ ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ಒಂದು ಚೇತನೆ, ನಷ್ಟವಾಗಿರುವಂತಹ ಚೇತನೆ, ಬುದ್ಧಿ ಮತ್ತೆ ಸ್ಥಿರವಾಗುತ್ತೆ, ಮತ್ತೆ ನಾವು ವಾಪಸ್ ಪಡ್ಕೊತೀವಿ. ಸೊ ಅದಕ್ಕೆ ನಾವು ಭಗವಂತನ ಮೇಲೆ ಧ್ಯಾನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ವಿರಾಟ್ ರೂಪದ ಧ್ಯಾನವನ್ನು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆದರೆ ಭಕ್ತರು ಸ್ವಯಂ ಭಗವಂತನ ವಿಗ್ರಹದ ಧ್ಯಾನವನ್ನು, ವಿಗ್ರಹದ ರೂಪ ಧ್ಯಾನವನ್ನು ನಾವು ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಸೊ ಎರಡನೇ ಶ್ಲೋಕದಲ್ಲಿ ಶಾಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥ ಯನ್ನಾಮಭಿರ್ಧ್ಯಾಯತಿ ಧೀರಪಾರ್ಥೈಃ ಪರಿಭ್ರಮಂಸ್ತತ್ರ ನ ವಿಂದತೀರ್ಥಾನ್ ಮಾಯಾಮಯೇ ವಾಸನಯಾ ಶಯಾನಃ. ವೇದಗಳಲ್ಲಿ ಶಾಬ್ದಸ್ಯ, ಶಬ್ದ ಅಂದರೆ ವೇದ. ಸೊ ಶಬ್ದಗಳಲ್ಲಿ ಯನ್ನಾಮವೀರ್ ಧ್ಯಾಯತಿ ಧೀರಪಾರ್ಥಃ. ಸೊ ವೇದಗಳಲ್ಲಿ ಹಲವಾರು ವಾಕ್ಯಗಳಿದೆ. ಆ ವಾಕ್ಯಗಳು ಹೇಗೆ ನಾವು ಕರ್ಮಕಾಂಡವನ್ನು ಮಾಡಿ ಸ್ವರ್ಗದ ಪ್ರಾಪ್ತಿ ಅಥವಾ ಇಂದ್ರ ತೃಪ್ತಿಯನ್ನು ಹೇಗೆ ಪಡೆಯಬೇಕು ಅನ್ನೋ ವಿಷಯದ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತವೆ. ಶಬ್ದಸಿ ಹಿ ಬ್ರಾಹ್ಮಣ ಏಷ ಪಂಥ ಯನ್ನಾಮಭಿರ್ ಧ್ಯಾಯತಿ ಧೀರ ಅಪಾರ್ಥ. ಅಪಾರ್ಥ ಅಂದರೆ ಅರ್ಥ ಮತ್ತು ಅಪಾರ್ಥ. ಅರ್ಥ ಅಂದರೆ ನಿಜವಾದ ವಸ್ತು, ಅದು ಕೃಷ್ಣ. ಅಪಾರ್ಥ ಅಂದರೆ ಕೃಷ್ಣನಿಗೆ ಸಂಬಂಧಿತವಾಗಿ, ನೇರವಾಗಿ ಕೃಷ್ಣನಿಗೆ ಸಂಬಂಧಿತ ಇರದೇ ಇರುವಂತಹ ವಿಷಯಗಳು. ಅರ್ಥ, ಕಾಮ, ಮೋಕ್ಷ, ಸೊ ಇದೆಲ್ಲ ಕೃಷ್ಣನಿಗೆ ಸಂಬಂಧಿತವಾದದ್ದಲ್ಲ. ಭಕ್ತಿ ವಿಷಯಗಳು ಕೇವಲ ಕೃಷ್ಣನಿಗೆ ಸಂಬಂಧಿತವಾದ ವಿಷಯಗಳು. ಸೊ ಜನರು ಭಕ್ತಿ ವಿಷಯಗಳನ್ನು ಬಿಟ್ಟು, ಭಗವಂತನ ಭಕ್ತಿಯನ್ನು ಮಾಡೋದು ಬಿಟ್ಟು ಈ ಮಾಯಾಮಯ ವಿಷಯಗಳನ್ನು ಅವರು ಚರ್ಚೆ ಮಾಡ್ತಾರೆ. ಅದರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ನಾವು ಸ್ವರ್ಗಕ್ಕೆ ಹೋಗಬೇಕು, ಚಂದ್ರಲೋಕಕ್ಕೆ ಹೋಗಬೇಕು, ಸೋಮರಸವನ್ನು ಕುಡಿಬೇಕು, ಆನಂದವನ್ನು ಅನುಭವಿಸಬೇಕು ಅಂತ ಅವರು ಇಚ್ಛೆಯನ್ನು ವ್ಯಕ್ತಪಡ್ತಾರೆ. ಸ್ವರ್ಗದಲ್ಲಿ ಅದ್ಭುತ ಆನಂದ ಇದೆ, ಇಲ್ಲ ಅಂತಲ್ಲ, ಇದೆ. ಆದರೆ ಅದು ಕೂಡ ಭೌತಿಕ. ನಾವು ಸ್ವರ್ಗಕ್ಕೆ ಹೋದ್ರೆ ಶಾಶ್ವತವಾಗಿರೋಕ್ಕೆ ಸಾಧ್ಯನಾ? ಇಲ್ಲ. ಸ್ವರ್ಗಕ್ಕೆ ಹೋದ್ಮೇಲೆ ಎಷ್ಟು ಪುಣ್ಯ ಇದೆಯೋ ಅಷ್ಟು ಕಾಲ ಅಲ್ಲಿ ಇರ್ಬೋದು ಸ್ವರ್ಗದಲ್ಲಿ. ಪುಣ್ಯ ಕ್ಷೀಣವಾದಾಗ ಭಗವದ್ಗೀತೆ ಹೇಳಿದಾಗೆ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಈಗ ನಿಮ್ಮ ಹತ್ರ ಸಪೋಸ್ 10 ಲಕ್ಷ ರೂಪಾಯಿ ಇದೆ, ನೀವು ಬೇರೆ ಸಿಟಿಗೆ ಹೋಗ್ತೀರಾ ಅಥವಾ ಬೇರೆ ಕಂಟ್ರಿಗೆ ಹೋಗ್ತೀರಾ, ಸ್ವಿಟ್ಜರ್ಲ್ಯಾಂಡ್ ಹೋಗ್ತೀರಾ.
ಅಲ್ಲಿ 1 ವಾರ ಇರ್ಬೋದು 10 ಲಕ್ಷ ರೂಪಾಯಿದಲ್ಲಿ. ಮುಗಿದ ಮೇಲೆ ಮತ್ತೆ ವಾಪಸ್ ಬರಬೇಕು ಭಾರತಿಗೆ, ಮತ್ತೆ ಗಳಿಸೋದಕ್ಕೆ, ದುಡ್ಡು ಗಳಿಸೋದಕ್ಕೆ. ಅದೇ ರೀತಿ ಸ್ವರ್ಗ ಕೂಡ ಹಾಗೆ. ಪುಣ್ಯ ಮಾಡಿದರೆ ಅಲ್ಲಿ ಹೋಗ್ತಾರೆ, ಪುಣ್ಯ ನಷ್ಟ ಆದಾಗ ಮತ್ತೆ ಮತ್ತೆ ಲೋಕಕ್ಕೆ ಬರ್ತಾರೆ. ಸೊ ಯಾರು ಮೂರ್ಖರಿದ್ದಾರೆ ಅವರು ಸ್ವರ್ಗಕ್ಕೆ ಹೋಗೋಕ್ಕೆ ಇಚ್ಛೆ ಪಡ್ತಾರೆ. ಆದರೆ ಯಾರು ಬುದ್ಧಿವಂತ ಭಕ್ತರಿದ್ದಾರೋ ಅವರು ಸ್ವರ್ಗಕ್ಕೆ ಹೋಗಿ ಇಚ್ಛೆ ಪಡೋದಿಲ್ಲ, ಅಥವಾ ಯಾವುದೇ ಲೋಕಕ್ಕೂ ಹೋಗಿ ಇಚ್ಛೆ ಪಡೋದಿಲ್ಲ. ಅವರು ಡೈರೆಕ್ಟಾಗಿ ವೈಕುಂಠ ಲೋಕಕ್ಕೆ ಹೋಗಬೇಕು ಅಂತ ಮಾತ್ರ ಇಚ್ಛೆ ಪಡ್ತಾರೆ, ಗೋಲೋಕಕ್ಕೆ ಹೋಗಬೇಕು ಅಂತ ಇಚ್ಛೆ ಪಡ್ತಾರೆ, ಮತ್ತು ಎಲ್ಲಿ ಹೋಗ್ಬೇಕಂತ ಇಚ್ಛೆ ಪಡೋದಿಲ್ಲ. ಅದು ಭಕ್ತರ ಒಂದು ಲಕ್ಷಣ. ಸೊ ಪ್ರಭಾದ ಹೇಳ್ತಾರೆ ಇಲ್ಲಿ, ಮನುಷ್ಯರು ಈಗ ಚಂದ್ರಲೋಕಕ್ಕೆ ಚಂದ್ರಯಾನ ಮಿಷನ್ ಮಾಡ್ತಾರೆ, ಅಥವಾ ಮಂಗಳ ಗ್ರಹಕ್ಕೆ ಹೋಗ್ಬೇಕಂತ ಇಚ್ಛೆ ಪಡ್ತಾರೆ. ಸೊ ಅಲ್ಲಿ ಹೋಗಿ ಏನು ಸಿಗುತ್ತೆ ಅವರಿಗೆ? ಬರೀ ಕಲ್ಲು ಮಣ್ಣು ತೊಗೊಂಡು ಬರ್ತಾರೆ. ಆ ಕಲ್ಲು ಮಣ್ಣು ತರೋದಕ್ಕೆ ಜನರ ದುಡ್ಡನ್ನು ವ್ಯರ್ಥ ಮಾಡ್ತಾರೆ. ಕಲ್ಲು ಮಣ್ಣು ತಗೊಳ್ಳೋದಕ್ಕೆ ಎಷ್ಟೊಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಹೋಗಿ ಯಾಕೆ ಬರಬೇಕು? ಅದೆಲ್ಲ ವ್ಯರ್ಥ. ಸೊ ಅಪಾರ್ಥ. ಈ ವ್ಯರ್ಥ ಕಾರ್ಯಗಳಲ್ಲಿ ದುಡ್ಡನ್ನು ಖರ್ಚು ಮಾಡಬಾರ್ದು. ಸದೀಪ್ ರೂಪಾದಲ್ಲಿ ಹೇಳ್ತಾರೆ. ಸೊ ಎಲ್ಲ ವ್ಯರ್ಥ ಕಾರ್ಯಗಳಲ್ಲಿ ಜನರು ತೊಡಗ್ತಾ ಇದ್ದಾರೆ. ಆದರೆ ಚಂದ್ರಕ್ಕೆ ಹೋದ್ರು ಅಥವಾ ಮಂಗಳಕ್ಕೆ ಹೋದ್ರು ಕೂಡ ಅಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿಯನ್ನು ನಾವು ತಪ್ಸೋಕ್ಕಾಗುತ್ತಾ? ಇಲ್ಲ. ರೈಟ್. ಯಾರೊಬ್ರು ಭಕ್ತ ಹೇಳ್ತಾ ಇದ್ರು, ಜನರಿಗೆ ಚಂದ್ರ ಲೋಕದ ಮೇಲೆ ಅಥವಾ ಮಂಗಳ ಲೋಕದ ಮೇಲೆ, ಮಾರ್ಸ್ ಮೇಲೆ ಅವರು ಪ್ಲಾಟ್ಸ್ ಖರೀದಿ ಮಾಡ್ತಾ ಇದ್ದಾರಂತೆ. ಅಲ್ಲಿ ಹೋಗಿ ಈ ಭೂಮಿ ಮೇಲೆ ಜಾಗ ಇಲ್ಲದೆ ಇದ್ದಾಗ ಅಲ್ಲಿ ಹೋಗಿ ಅಲ್ಲಿ ವಾಸ ಮಾಡೋದಂತ. ಆದರೆ ಅಲ್ಲಿ ಹೋಗಿ ಏನು ಮಾಡ್ತಾರೆ? ಉಣ್ಣೋದು, ತಿನ್ನೋದು, ಮಲಗೋದು. ಅದನ್ನು ಇಲ್ಲೇ ಮಾಡ್ಬೋದಲ್ಲ. ರೈಟ್. ಅಲ್ಲಿ ಯಾಕೆ ಹೋಗಬೇಕು ಅಂತ. ಸೊ ಅಲ್ಲಿ ಹೋಗೋದು ವ್ಯರ್ಥ. ಸೊ ಹೋಗ್ಬೇಕಂದ್ರೆ ನಾವು ಎಲ್ಲಿ ಹೋಗ್ಬೇಕು? ವೈಕುಂಠ ಲೋಕಕ್ಕೆ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಶಾಶ್ವತವಾದ ಆನಂದ ಇದೆ. ಅಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿಯ ಕಾಟವಿಲ್ಲ. ಆದರೆ ಯಾವುದೇ ಬೇರೆ ಲೋಕಕ್ಕೆ ಹೋದರೆ, 14 ಲೋಕಗಳಲ್ಲಿ ಹೋದರೆ ಅಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ. ಸತ್ಯ ಲೋಕದಲ್ಲೂ ಕೂಡ ಇದು ಇದೆ. ರೈಟ್. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ಬ್ರಹ್ಮಲೋಕಕ್ಕೆ ಹೋದ್ರೂ ಮತ್ತೆ ಸಾಯ್ಬೇಕಾಗುತ್ತೆ. ಸೊ ಜನ್ಮ ಮೃತ್ಯುವ ಚಕ್ರ ಸತ್ಯಲೋಕದಲ್ಲಿ, ಬ್ರಹ್ಮಲೋಕದಲ್ಲೂ ಕೂಡ ಇದೆ. ಬ್ರಹ್ಮಾಜಿಗೂ ಕೂಡ ಮೃತ್ಯು ಇದೆ. ಸೊ ಅದಕ್ಕೆ ನಾವು ಇಂಥ ಒಂದು ಸುಖಗಳಿಗೆ ನಾವು ಆಸೆ ಪಡಬಾರ್ದು. ಮೂರ್ಖರು ಇಂಥ ಒಂದು ಸುಖಕ್ಕೆ ಇಚ್ಛೆ ಪಡ್ತಾರೆ. ಸೊ ದುಃಖಾಲಯ ಶಾಶ್ವತ. ಎಲ್ಲ ಭೌತಿಕ ಲೋಕಗಳು ದುಃಖಾಲಯವಾದವು ಅಂತ ಪೂರ್ವದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವೇನ್ ಮಾಡಬೇಕು? ಅಥ ಕವೇರ್. ಕವಿ ಅಂದ್ರೆ ಬುದ್ಧಿವಂತ ವ್ಯಕ್ತಿ. ಅಥ ಕವೇರ್ ನಾಮಸು ಯಾವದರ್ಥ ಸ್ಯಾತ್ ಅಪ್ರಮತ್ತೋ ವ್ಯವಸಾಯ ಬುದ್ಧಿ ಸಿದ್ಧೇನ ತರ್ಥೇನ ಯತೇತ ತತ್ರ ಪರಿಶ್ರಮಂ ತತ್ರ ಸಮೀಕ್ಷಮಾಣ. ಸೊ ಅಥ ಕವಿ. ಕವಿ ಅಂದ್ರೆ ಬುದ್ಧಿವಂತ ವ್ಯಕ್ತಿ. ಏನ್ ಮಾಡ್ತಾನೆ? ನೋಡ್ತಾನೆ. ಸಮೀಕ್ಷಮಾಣ. ಏನ್ ನೋಡ್ತಾನೆ? ಇಷ್ಟೆಲ್ಲ ಪರಿಶ್ರಮ ಪಟ್ಟು ಬರೀ ದುಃಖನೇ ಸಿಗ್ತಾ ಇದೆ ಅವರಿಗೆ ಅಂತ. ಪರಿಶ್ರಮಂ ತತ್ರ ಸಮೀಕ್ಷಮಾಣ. ಸೊ ಇಲ್ಲಿ ಬರೀ ಪರಿಶ್ರಮ ಇದೆ, ಸುಖ ಸಿಗೋದಿಲ್ಲ. ಈ ರೀತಿ ಸ್ವರ್ಗಲೋಕಕ್ಕೋಸ್ಕರ ಅಥವಾ ಭೌತಿಕ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಕೆಲಸ ಮಾಡಿದ್ರೆ. ಅಪ್ರಮತ್ತಃ. ಬುದ್ಧಿವಂತನಿದ್ದಾನೆ, ಅವನು ಮೂರ್ಖನಲ್ಲ. ಸೊ ಅಥ ಕವಿರ್ ನಾಮಸು. ನಾಮಸು ಅಂದ್ರೆ ಈ ಜಗತ್ತಿನಲ್ಲಿ ಏನಿದೆ? ಇಟ್ ಇಸ್ ವರ್ಲ್ಡ್ ಆಫ್ ನೇಮ್ಸ್. ಬರೀ ಹೆಸರುಗಳು ಮಾತ್ರ ಇದೆ. ರೈಟ್. ಸೊ ಇದು ಲ್ಯಾಪ್ಟಾಪ್ ಅಂತ ಕರಿತೀವಿ ನಾವು, ಅದೊಂದು ಹೆಸರು. ಇದು ಮನೆಯಲ್ಲಿ ಕಿಟಕಿ, ಇದೊಂದು ಬಾಗಿಲು, ಟೇಬಲು, ಚೇರು, ಇವರ ಹೆಸರು ಇದು, ಇವರ ಹೆಸರು ಅದು. ಬರೀ ಹೆಸರುಗಳು ಮಾತ್ರ ಇದೆ. ಅದಕ್ಕೆ ವರ್ಲ್ಡ್ ಆಫ್ ನೇಮ್ಸ್ ಅಂತ ಕರೀತಾರೆ. ಸೊ ನಾಮಸು ಯಾವದರ್ಥ ಸ್ಯಾತ್ ಅಪ್ರಮತ್ತೋ ವ್ಯವಸಾಯ ಬುದ್ಧಿ. ಯಾರು ತೀಕ್ಷ್ಣ ಬುದ್ಧಿಯಲ್ಲಿದ್ದಾರೋ, ಯಾರು ಸ್ಥಿರವಾಗಿದ್ದಾರೋ ಆಧ್ಯಾತ್ಮಿಕ ಬುದ್ಧಿಯಲ್ಲಿ, ಸಿದ್ಧಿ ಅನ್ಯಥಾರ್ಥೇನ ಯತೇತ. ಅವರು ಈ ಭೌತಿಕ ಸಿದ್ಧಿಗೋಸ್ಕರ ಈ ಯತ್ನವನ್ನು ಮಾಡೋದಿಲ್ಲ. ಯಾಕಂದ್ರೆ ನೋಡ್ತಾರೆ ಬರೀ ಇದರಲ್ಲಿ ಪರಿಶ್ರಮ ಮಾತ್ರ ಇದೆ ಅಂತ. ಸೊ ಇದೊಂದು ಲಕ್ಷಣ, ಭೌತಿಕ ಕಾರ್ಯಗಳ ಲಕ್ಷಣ. ರೈಟ್. 5ನೇ ಸ್ಕಂದದಲ್ಲಿ ಋಷಭದೇವರು ಕೂಡ ಹೇಳ್ತಾರೆ, ಈ ಒಂದು ಕಾರ್ಯಗಳೇನು ಮಾಡ್ತೀವಲ್ಲ ಅದೆಲ್ಲ ವ್ಯರ್ಥ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಈ ವ್ಯರ್ಥ ಕಾರ್ಯಗಳಿಗೆ ನಾವು ಅದಕ್ಕೋಸ್ಕರ ನಾವು ಕಾರ್ಯ ಮಾಡಬಾರ್ದು. ಕೇವಲ ಭಗವಂತನನ್ನು ಪಡೆಯೋದಕ್ಕೆ ನಾವು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ.
ಈ ಮೂರು ಲೋಕಗಳಲ್ಲಿ ಯಾವುದು ಒಂದು ನಿಜವಾದ ಅರ್ಥ ಇದರಲ್ಲಿಲ್ಲ. ಕೇವಲ ಕೃಷ್ಣ, ಕೃಷ್ಣನ ಭಕ್ತ ಮತ್ತು ಕೃಷ್ಣನ ಭಕ್ತಿ, ಈ ಮೂರು ಮಾತ್ರ ಪರಮತತ್ವಗಳು. ಯಾವುದು ಪರಮತತ್ವ? ಕೃಷ್ಣ, ಕೃಷ್ಣ ಭಕ್ತ ಅಥವಾ ಜೀವ, ಮತ್ತು ಇಬ್ಬರ ಮಧ್ಯೆ ಇರುವಂಥ ಸಂಬಂಧ ಭಕ್ತಿ. ಮೂರು ಮಾತ್ರ ಶಾಶ್ವತವಾದ ತತ್ವಗಳು. ಇದರ ಹೊರತಾಗಿ ಎಲ್ಲವೂ ಅನರ್ಥ ಅಥವಾ ಅಪಾರ್ಥ ಅಂತ ಕರೀತಾರೆ. ಸೊ ಅದಕ್ಕೆ ಈ ಬುದ್ಧಿವಂತರು ಈ ಭೌತಿಕ ಕಾರ್ಯಗಳಿಗಾಗಿ ಕೆಲಸ ಮಾಡೋದಿಲ್ಲ, ಪರಿಶ್ರಮ ಮಾಡೋದಿಲ್ಲ. ಯಾಕೆಂದರೆ ಇದೆಲ್ಲ ಪ್ರಭುಗಳು ಹೇಳ್ತಾರೆ, ಇದೆಲ್ಲ ಫ್ಯಾಂಟಸ್ ಮೂಗರಿಯ, ಇದೆಲ್ಲ ಒಂದು ಮಾಯೆ ಅಥವಾ ಆಕಾಶ ಪುಷ್ಪದ ಥರ. ಪ್ರಭಾನಂದ ಸರಸ್ವತಿ ಒಂದು ಶ್ಲೋಕ ಹೇಳ್ತಾರೆ. ಅವ್ರು ಹೇಳ್ತಾರೆ, ಈ ಲೋಕದಲ್ಲಿರುವಂಥ ಸುಖ ಹೇಗಿದೆ? ಒಂದು ಆಕಾಶ ಪುಷ್ಪದ ಥರ. ಆಕಾಶದಲ್ಲಿ ಪುಷ್ಪ ಎಂದಾದರೂ ಸಿಗುತ್ತಾ? ಸಿಗೋದಿಲ್ಲ, ಅದು ಇಲ್ಲ. ಅದೇ ರೀತಿ ಜಗತ್ತಿನಲ್ಲಿ ಸುಖ ಇಲ್ಲ. ಅದಕ್ಕೆ ನಾವು ಭಗವಂತನ ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಗ್ರಹದ ಯಾಚನೆಯನ್ನು ಮಾಡಬೇಕು ಅಂತ ಪ್ರಭಾನಂದ ಸರಸ್ವತಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಮನುಷ್ಯ ಜೀವನ ಸಿಕ್ಕ ಮೇಲೆ ನಾವು ಈ ಮನುಷ್ಯ ಜೀವನವನ್ನು ನಾವು ಭೌತಿಕ ಕಾರ್ಯಗಳಲ್ಲಿ ವ್ಯರ್ಥ ಮಾಡಬಾರ್ದು. ನಾವು ಇದು ಭೌತಿಕ ಶರೀರ ಇದೆ, ಅದೇ ಭೌತಿಕ ಶರೀರವನ್ನು ಭಕ್ತಿ ಕಾರ್ಯಗಳಲ್ಲಿ ನಾವು ತೊಡಗಿಸಬೇಕು. ಹೇಗೆ ನೀವು ಶ್ರವಣ ಮಾಡ್ತಾ ಇದ್ದೀರಾ, ಭಾಗವತ ಶ್ರವಣ, ನನಗೆ ಕೀರ್ತನೆ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೀರಾ, ಅವಕಾಶ ಕೊಡ್ತಾ ಇದ್ದೀರಾ. ಸೊ ಇಲ್ಲಿ ಕೀರ್ತನೆ ನಡೀತಾ ಇದೆ, ನಿಮ್ಮ ಕಡೆ ಶ್ರವಣ ನಡೀತಾ ಇದೆ. ಈ ರೀತಿ ಶ್ರವಣ ಕೀರ್ತನದಿಂದ ಏನಾಗುತ್ತೆ? ಭಕ್ತಿಯ ವೃದ್ಧಿ ಆಗುತ್ತೆ. ಸೊ ಇಂಥ ಕಾರ್ಯಗಳಲ್ಲಿ ನಾವು ತೊಡಗಬೇಕು ಅಂತ ಇಲ್ಲಿ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮುಂದಿನ ಶ್ಲೋಕದಲ್ಲಿ ಹೇಗೆ ನಾವು ಭಗವಂತನ ಮೇಲೆ ಶ್ರದ್ಧೆ ಇಟ್ಟುಕೊಂಡು ನಾವು ಭೌತಿಕ ಕಾರ್ಯಗಳನ್ನು ಹೆಚ್ಚಿಸದೆ ಹೇಗೆ ನಾವು ಆಧ್ಯಾತ್ಮಿಕ ಚೇತನೆಯಲ್ಲಿ ಕೆಲಸ ಮಾಡಬೇಕು, ಸರಳವಾಗಿ ನಾವು ಭಕ್ತಿಯನ್ನು ಮಾಡಬೇಕು ಅಂತ ಸರಳವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಭಕ್ತಿಯನ್ನು ಮಾಡಬೇಕು ಅಂತ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಸೊ 2 ಶ್ಲೋಕಗಳಿದೆ, 4ನೇ ಶ್ಲೋಕ ಮತ್ತು 5ನೇ ಶ್ಲೋಕ. ತುಂಬ ಸುಂದರವಾಗಿದೆ. ಸತ್ಯಾಂ ಕ್ಷಿತೋ ಕಿಂ ಕಶಿಪೋ ಪ್ರಯಾಸೈರ್ ಬಾಹೌ ಸ್ವಸಿದ್ಧೇ ಉಪಬರ್ಹಣೈಕಿಂ ಸತ್ತಂಜಲೋ ಕಿಂ ಪುರಧಾನ್ನ ಪಾತ್ಯ ದಿಗ್ವಲ್ಕಲಾದೋ ಸತಿ ಕಿಂ ದುಕೂಲೈಃ. ಸೊ ನಾವು ಭಗವಂತನ ಮೇಲೆ ಶ್ರದ್ಧೆ ಇಟ್ಕೊಂಡು ಭಗವಂತ ನಮಗೆ ರಕ್ಷಣೆ ಕೊಡ್ತಾನೆ ಅಂತ ವಿಶ್ವಾಸ ಇಟ್ಕೊಂಡು ನಾವು ಅತಿ ಸರಳವಾಗಿ ಭಗವಂತನ ಮೇಲೆ ನಿರ್ಭರವಾಗಿ ನಾವು ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾರೆ. ಸೊ ನಾವು ಕೆಲಸವನ್ನ ಕೇವಲ ಆತ್ಮ ಮತ್ತು ಶರೀರವನ್ನು ಒಟ್ಟಿಗೆ ಇಡೋದಕ್ಕೆ ಮಾಡಬೇಕು, ಇಂದ್ರ ತೃಪ್ತಿಗೋಸ್ಕರ ಮಾಡಬಾರ್ದು. ಸೊ ಒಬ್ಬ ಬುದ್ಧಿವಂತ ವ್ಯಕ್ತಿ ಈ ಜಗತ್ತಿನಲ್ಲಿ ಆತ್ಮ ಮತ್ತು ಶರೀರವನ್ನು ಒಟ್ಟಿಗೆ ಇಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅದು ಹೇಗೆ ಅಂತ ಈ 2 ಶ್ಲೋಕಗಳಲ್ಲಿ ಹೇಳಿದೆ. ಇದರಲ್ಲಿ ಹೇಳ್ತಾರೆ, ಸತ್ಯಾಂ ಕ್ಷಿತೋ ಕಿಂ ಕಶಿಪೋ ಪ್ರಯಾಸೇರ್. ಕ್ಷಿತೋ ಅಂದರೆ ಭೂಮಿ ಇರಬೇಕಾದ್ರೆ ಗಾದಿಯ ಅವಶ್ಯಕತೆ ಏನು? ಭೂಮಿ ಮೇಲೆ ಮಲ್ಬೋದಲ್ಲ. ಅದು ಡನ್ಲಪ್ ಮ್ಯಾಟ್ರಸ್ ಬೇಕಿಲ್ಲ, ಕರ್ಲಾನ್ ಮ್ಯಾಟ್ರಸ್ ಬೇಕಿಲ್ಲ. ಭೂಮಿ ಮೇಲೆ, ಭೂಮಿ ನಮ್ಮ ತಾಯಿ, ತಾಯಿ ಮಡಿಲ ಮೇಲೆ ಮಲ್ಕೊಂಡ್ಬಿಡ್ಬೋದು. ಸತ್ಯಾಂ ಕ್ಷಿತೋ ಕಿಂ ಕಶಿಪೋ ಪ್ರಯಾಸೈರ್. ಕಶಿಪು ಅಂದರೆ ಹಾಸಿಗೆ ಅಥವಾ ಗಾದಿಗೆ ಹೇಳ್ತಾರೆ. ಸೊ ಯಾರು ಇಂದ್ರ ತೃಪ್ತಿ ಮಾಡ್ತಾರೋ ಅವ್ರಿಗೆ ಕಶಿಪು ಬೇಕಾಗುತ್ತೆ, ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ. ಗಾದಿ ಮೇಲೆ ಮಲ್ಕೊಂಡ್ಬಿಟ್ರೆ ಗಾದಿಯಿಂದ ಹೇಳ್ಬೇಕಂತ ಅನ್ಸೋದೇ ಇಲ್ಲ. ರೈಟ್? ಈಸಿ ಟು ಗೆಟ್ ಇನ್, ಡಿಫಿಕಲ್ಟ್ ಟು ಗೆಟ್ ಔಟ್. ಮಲ್ಕೊಳ್ಳೋಕೆ ಹೋಗೋದು ತುಂಬ ಸರಳ, ಆದರೆ ಅದರಿಂದ ಎದ್ದೇಳೋದು ತುಂಬ ಕಷ್ಟ. ಯಾಕೆಂದರೆ ಅಲ್ಲೇ ಬೆಚ್ಚಗಿರುತ್ತೆ, ಮಲ್ಕೋಬೇಕನ್ಸುತ್ತೆ. ಹಿರಣ್ಯ ಕಶಿಪು ಅಂದರೆ ಯಾರು? ಹಿರಣ್ಯ ಅಂದರೆ ಬಂಗಾರ, ಚಿನ್ನ, ಮತ್ತು ಕಶಿಪು ಅಂದರೆ ಹಾಸಿಗೆ. ಯಾರು ಸಂಪತ್ತು ಮತ್ತು ಮೈಥುನ ಜೀವನಕ್ಕೆ ಆಸಕ್ತರಾಗಿದ್ದಾರೋ ಅವನಿಗೆ ಹಿರಣ್ಯಕಶಿಪು ಅಂತ ಕರೀತಾರೆ. ಸತ್ಯಾಂ ಕ್ಷಿತೋ ಕಿಂ ಕಶಿಪೋ ಪ್ರಯಾಸೈರ್ ಬಾಹೌ ಸ್ವಸಿದ್ಧೇ ಉಪವರ್ಹಣೈ ಕಿಂ. ನಮಗೆ ಪಿಲ್ಲೋ ಬೇಕಾಗುತ್ತೆ, ದಿಂಬು. ಆದರೆ ಕೈ ಇರಬೇಕಾದ್ರೆ ಕೈಯನ್ನು ಹಿಂಗೆ ಇಟ್ಕೊಂಡು ಮಲ್ಕೋಬೋದು ಅಂತ ಹೇಳ್ತಾರೆ. ಬಾಹು ಸ್ವಸಿದ್ಧಿ. ಉಪಬರಹಣ ಅಂದರೆ ನಮ್ಮ ತಲೆಗೆ ಇರುವಂತಹ ದಿಂಬು, ಅದು ಬೇಕಿಲ್ಲ.
ಸತ್ಯಂಜಲೋಕಿಂ ಪುರಧಾನ್ಯ ಪಾತ್ರ್ಯ ಅಂಜಲಿ. ಕೈ ಇದೆ, ಕೈ ಒಂದು ಪಾತ್ರೆ ಥರ ಇಟ್ಕೊಂಡು ಭಿಕ್ಷೆ ಕೇಳ್ಬೋದು. ಆಹಾರವನ್ನು ತಗೊಂಡು ತಿನ್ಬೋದು. ಸತ್ಯಂಜಲೋಕಿಂ ಪುರಧಾನ್ಯ ಪಾತ್ರೆಯ. ಕಿಂ ಪುರಧಾನ್ಯ ಪಾತ್ರೆ? ಅನ್ನ ಪಾತ್ರೆ ಹಾಕಬೇಕು, ತಾಟ್ ಬೇಕಿಲ್ಲ, ಪ್ಲೇಟ್ ಬೇಕಿಲ್ಲ, ಕೈಯಿಂದ ತಿನ್ಬೋದು. ಸೊ ದೇವರು ನಮಗೋಸ್ಕರ ಎಲ್ಲ ಕೊಟ್ಟಿದ್ದಾನೆ. ಯಾವುದ್ರ ಮೇಲೂ ನಿರ್ಭರವಾಗುವಂಥ ಅವಶ್ಯಕತೆ ನಮಗಿಲ್ಲ. ಸೊ ಏನು ಇಲ್ಲದೆ ಇದ್ರೂ ಕೂಡ ನಾವು ಜೀವನ ಸರಳವಾಗಿ ನಡೆಸ್ಬೋದು. ಅಂಥ ಒಂದು ವ್ಯವಸ್ಥೆ ಮನುಷ್ಯ ಜೀವನದಲ್ಲಿ ಕೊಟ್ಟಿದ್ದಾರೆ ಭಗವಂತರು. ದಿಗ್ವಲ್ಕಲಾದೋ ಸತಿ ಕಿಂ ದುಕೂಲೈ. ವಲ್ಕಲ ಅಂದರೆ ಟ್ರೀ ಬಾರ್ಕ್, ಗಿಡದ ಒಂದು ವಲ್ಕಲ. ಹೀಗೆ ರಾಮಚಂದ್ರರು, ಲಕ್ಷ್ಮಣ ಮತ್ತು ಸೀತಾದೇವಿ ಕಾಡಿಗೆ ಹೋಗ್ಬೇಕಾದ್ರೆ, ವನಸಕ್ಕೆ ಹೋಗ್ಬೇಕಾದ್ರೆ ಕೈಕೆ ಹೇಳ್ತಾಳೆ, ನೀವು ರಾಜವಸ್ತ್ರವನ್ನು ಧರಿಸ್ಕೊಂಡು ಹೋಗ್ಬಾರ್ದು, ನೀವು ವಲ್ಕಲ ವಸ್ತ್ರವನ್ನು ಉಟ್ಕೋಬೇಕು ಅಂತ ಹೇಳ್ತಾರೆ. ಆಗ ರಾಮಚಂದ್ರ ತನ್ನ ಎಲ್ಲ ವಸ್ತ್ರಗಳನ್ನು ಬಿಟ್ಟು, ರೇಷ್ಮೆ ವಸ್ತ್ರಗಳನ್ನು ಬಿಟ್ಟು ವಲ್ಕಲವನ್ನು ಧರಿಸ್ತಾನೆ. ಸೊ ಆ ವಸ್ತ್ರವನ್ನು ಇರಬೇಕಾದ್ರೆ ಯಾಕೆ ನಾವು ಬಟ್ಟೆ ಹೊಲಿಯೋದಕ್ಕೆ ಇಷ್ಟು ಪ್ರಯಾಸ ಮಾಡಬೇಕು, ರೈಟ್? ಸೊ ಕೆಲವರು ಎಷ್ಟೊಂದು ಅಕ್ಯುಮುಲೇಟ್ ಮಾಡ್ತಾರೆ. 50 ಪೇರ್ ಶೂಸು, 50 ಪೇರ್ ಡ್ರೆಸ್ಸು, ಶರ್ಟು, ಪ್ಯಾಂಟು. ಸೊ ಈ ರೀತಿ ಎಷ್ಟೊಂದು ಬಟ್ಟೆಗಳನ್ನು ಖರೀದಿ ಮಾಡ್ತಾರೆ. ಅದು ಉಟ್ಕೊಳ್ಳೋದು ಒಂದೇ, ಅದು ಬರೀ ಲಾಕರಲ್ಲಿ ಉಳಿಯುತ್ತೆ ಅಷ್ಟೇ. ಬರೀ ತೋರಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಇಷ್ಟೊಂದು ಇದೆ ಅಂತ. ಮತ್ತು ಅದು ಅಷ್ಟೊಂದು ಖರೀದಿ ಮಾಡಿದ್ರೆ ಅದು ಮೇಂಟೈನ್ ಮಾಡೋದು ಕಷ್ಟ ತಾನೆ. ಸೊ ಎಷ್ಟು ಇದೆಯೋ ಅಷ್ಟು ಮೇಂಟೈನ್ ಮಾಡಬೇಕಾಗುತ್ತೆ, ರೈಟ್? ಸೊ ನಮ್ಮ ಹತ್ರ ಎಷ್ಟು ಸಂಪತ್ತಿದೆ ಅದನ್ನು ಮೇಂಟೈನ್ ಮಾಡೋದು ಟೆನ್ಷನ್ ಜಾಸ್ತಿ. ಆಗೇನಾಗುತ್ತೆ, ಮನಸ್ಸು ಕೃಷ್ಣನ ಮೇಲೆ ಸ್ಥಿರವಾಗಿರೋದಿಲ್ಲ, ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಸರಳವಾದ ಜೀವನ ಮಾಡಬೇಕಂತ. ಸೊ ಅಫ್ಕೋರ್ಸ್ ಇದನ್ನು ನಾವು ಇಮಿಟೇಟ್ ಮಾಡೋಕ್ಕಾಗಲ್ಲ, ರೈಟ್? ಅನುಕರಣೆ ಮಾಡೋಕ್ಕಾಗಲ್ಲ. ಆದರೆ ಈ ಒಂದು ಸ್ಪಿರಿಟ್ ಏನಿದೆಯಲ್ಲ, ಈ ಶ್ಲೋಕಗಳ ಒಂದು ಸ್ಪಿರಿಟ್ ಅದು ನಮ್ಮ ಸಾರ ಏನಿದೆ ಅದನ್ನು ನಾವು ತಗೊಂಡು ಅದನ್ನು ನಾವು ಪರಿಪಾಲಿಸಬೇಕು. ಅಂದರೆ ಆದಷ್ಟು ಸರಳವಾಗಿ ನಮ್ಮ ಜೀವನವನ್ನು ನಡೆಸಿದ್ರೆ ಕೃಷ್ಣ ಪ್ರಜ್ಞೆ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಕೂಡ ತುಂಬ ಸುಂದರವಾಗಿ ಇಲ್ಲಿ ಬರೀತಾರೆ. ಮನುಷ್ಯ ಜೀವನನ ಮತ್ತೆ ಪದೇ ಪದೇ ಅದೇ ಹೇಳ್ತಾ ಇದ್ದಾರೆ, ನಾವು ಈ ಮಾಯಾ ಸುಖದ ಹಿಂದೆ ಓಡೋದಕ್ಕೆ ನಾವು ಪ್ರಯತ್ನ ಪಡಬಾರ್ದು, ಕೇವಲ ಕೃಷ್ಣ ಭಕ್ತಿಯ ವೃದ್ಧಿ ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಇಲ್ಲಿ ಮತ್ತೆ ಮತ್ತೆ ಹೇಳ್ತಾರೆ. ಸೊ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಸೊ ಯಾರಾದರೂ ಪ್ರಭುಪಾದ ಹೇಳ್ತಾರೆ, ಪ್ರಾಣಿ ಜೀವನವನ್ನು ಸ್ವಲ್ಪ ಸ್ಟಡಿ ಮಾಡಿದರೆ ಅವ್ರ ಹತ್ರ ಮನೆ ಇರಲ್ಲ, ಮನೇಲಿ ಫರ್ನಿಚರ್ ಇಲ್ಲ, ಮತ್ತು ಫ್ರಿಡ್ಜ್ ಇಲ್ಲ, ವಾಷಿಂಗ್ ಮಷಿನ್ ಇಲ್ಲ, ಬೇರೆ ಯಾವುದೇ ಉಪಕರಣಗಳಿಲ್ಲ. ಆದರೂ ಕೂಡ ಅವರು ಸುಖವಾಗಿ ಎಲ್ಲಾದರೂ ಮಲ್ಕೊತಾರೆ, ಏನಾದರೂ ತಿಂತವೆ, ಅವು ತಮ್ಮ ಪಾಡಿಗೆ ತಾವು ಜೀವನ ನಡೆಸ್ತಾರೆ. ಸೊ ಇಂದ್ರ ತೃಪ್ತಿಗಾಗಿ ಅತಿಯಾದ ಪ್ರಯಾಸ ಮಾಡೋದಿಲ್ಲ. ಆದರೆ ಮನುಷ್ಯ ಮಾತ್ರ ಎಷ್ಟೊಂದು ಪ್ರಯಾಸ ಮಾಡ್ತಾನೆ ಇಂದ್ರ ತೃಪ್ತಿಗೋಸ್ಕರ. ಗಂಟೆ ಕೆಲಸ ಮಾಡ್ತಾನೆ, ದಿನಕ್ಕೆ 12 ಗಂಟೆ 16 ಗಂಟೆ ಕೆಲಸ ಮಾಡ್ತಾನೆ. ಅಷ್ಟು ಕೆಲಸ ಮಾಡಿದ್ರೂ ಸುಖ ಸಿಗೋದು ಇಷ್ಟೇ. ಎಷ್ಟು ತಿಂತಾನೆ? 16 ಗಂಟೆ ಕೆಲಸ ಮಾಡಿದ್ರು, ಕೋಟ್ಯಾಂತರ ರೂಪಾಯಿ ಗಳಿಸಿದ್ರು ಕೂಡ ಎಷ್ಟು ತಿಂತಾನೆ? 1-2 ಚಪಾತಿ, ಸ್ವಲ್ಪ ಅನ್ನ ಸಾರು ತಿಂತಾನೆ, ರೈಟ್? ಸೊ 2 ಗಂಟೆ ಕೆಲಸ ಮಾಡೋನು ಅಷ್ಟೇ ತಿಂತಾನೆ. ಸೊ ಎಷ್ಟೇ ಕಷ್ಟಪಟ್ಟರೂ ಕೂಡ ನಾವು ಇಂದ್ರ ತೃಪ್ತಿಯನ್ನು ಹೆಚ್ಚು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ನಾವು ಕೃಷ್ಣ ಭಕ್ತಿಯ ವೃದ್ಧಿಗೋಸ್ಕರ ನಾವು ಪರಿಶ್ರಮ ಪಡಬೇಕು. ಎಷ್ಟು ಪರಿಶ್ರಮ ಇಂದ್ರ ತೃಪ್ತಿಗೋಸ್ಕರ ಪಡ್ತೀವಿ, ಅಷ್ಟೇ ಪರಿಶ್ರಮ ಭಗವಂತನಿಗೋಸ್ಕರ ಮಾಡಿದ್ರೆ ಭಗವಂತ ಬೇಗನೆ ಸಿಗ್ಬಿಡ್ತಾನೆ. ಸೊ ಅದು ಈ ಭಾಗವತದ ಒಂದು ಸಂದೇಶ ಎಲ್ಲರಿಗೂ. ಸೊ ಇದನ್ನ ನೆನಪಲ್ಲಿ ಇಟ್ಕೋಬೇಕು ನಾವೆಲ್ಲರೂ. ಸೊ ಮನುಷ್ಯ ಪ್ರಾಣಿ ಥರ ಇರಕ್ಕೆ ಸಾಧ್ಯ ಇಲ್ಲ. ಆದರೆ ಮನುಷ್ಯ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಎಲ್ಲ ಕಲೆಗಳನ್ನು, ಎಲ್ಲ ಸಾಮರ್ಥ್ಯಗಳನ್ನು ದೇವರ ಸೇವೆಯಲ್ಲಿ ತೊಡಗಿಸಬೇಕು, ಆಧ್ಯಾತ್ಮಿಕ ವೃದ್ಧಿಗಾಗಿ ತೊಡಗಿಸಬೇಕು ಅಂತ. ಪುರಾತನ ಕಾಲದಲ್ಲಿ ಸಾಧು ಸಂತರು ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಇರ್ತಾ ಇರಲಿಲ್ಲ. ಅವರು ಕಾಡಲ್ಲಿ ಒಂದು ಮರದ ಕೆಳಗಡೆ ನದಿಯ ತಟದಲ್ಲಿ ಅವರು ವಾಸ ಮಾಡ್ತಾಯಿದ್ರು. ಸರಳವಾಗಿ ಎತ್ಕೊಂಡು ಭಕ್ತಿಯನ್ನು ಮಾಡ್ತಾಯಿದ್ರು. ಅಲ್ಲಿ ಉದಾಹರಣೆ ಕೊಡ್ತಾರೆ, ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ. ತಾವು ಕೇಳಿರ್ಬೋದು ರೂಪ ಸನಾತನ ಗೋಸ್ವಾಮಿ ಬಗ್ಗೆ, ಯೂಟ್ಯೂಬಲ್ಲಿ ಲೆಕ್ಚರ್ ಇದೆ, ತಾವು ಅದನ್ನು ಕೇಳ್ಬೋದು. ಅವರಿಬ್ಬರು ಮಿನಿಸ್ಟರ್ಸ್ ಆಗಿದ್ರು, ಫೈನಾನ್ಸ್ ಮಿನಿಸ್ಟರ್ ಆ್ಯಂಡ್ ಹೋಮ್ ಮಿನಿಸ್ಟರ್.
ತುಂಬ ಸಂಪತ್ತಿತ್ತು. ಸುಮಾರು 40,000 ಚಿನ್ನದ ನಾಣ್ಯಗಳು ಅವ್ರ ಹತ್ರ ಇತ್ತು. ಅಷ್ಟು ಶ್ರೀಮಂತರು. ಈಗ ಜನರ ಮನೆಯಲ್ಲಿ ಒಂದು ನಾಣ್ಯ ಸಿಗೋದು ಕಷ್ಟ, ಅಷ್ಟೊಂದು ಶ್ರೀಮಂತರು ಇವರಿದ್ದರು. ಸೊ ಅಂಥ ಶ್ರೀಮಂತಿಕೆಯನ್ನು ಬಿಟ್ಟು ಅವರು ವೃಂದಾವನದಲ್ಲಿ ಕೇವಲ ವೃಕ್ಷದ ಕೆಳಗಡೆ ಕೂತ್ಕೊಂಡು ಅವರು ಭಜನೆ ಮಾಡ್ತಾಯಿದ್ರು. ತ್ಯಕ್ತ್ವಾ ತೂರ್ಣಮಶೇಷ ಮಂಡಲಿಪತಿ ಶ್ರೇಣಿಂ ಸದಾ ತುಚ್ಛವ ಭೂತ್ವಾ ದೀನ ಗಣೇಶಕೋ ಕರುಣಯಾ ಕೋಪೀನ ಕಂಠಾಶ್ರಿತೋ. ತ್ಯಕ್ತ್ವಾ ಬಿಟ್ಬಿಟ್ರು. ಏನು ಬಿಟ್ರು? ತ್ಯಕ್ತ್ವಾ ತೂರ್ಣಂ ಅಶೇಷ ಮಂಡಲಪತಿ ಶ್ರೇಣಿಂ. ಅವರು ಅಶೇಷ ಮಂಡಲಪತಿ ಅಂದರೆ ಸಾಕಷ್ಟು ಶ್ರೀಮಂತರ ಶ್ರೇಣಿಯಲ್ಲಿ ಅವರು ಬರ್ತಾ ಇದ್ರು. ಹೇಗೆ ಹೇಳ್ತಾರಲ್ಲ ಫಾರ್ಚೂನ್ 500 ಅಂತ, ಟಾಪ್ 500 ಪೀಪಲ್ ಆಫ್ ದ ವರ್ಲ್ಡ್, ಆ ರೀತಿ ಅವರು ಕೂಡ ಶ್ರೇಷ್ಠ ಮಂಡಳಿಯಲ್ಲಿ ಬರ್ತಾಯಿದ್ರು ಶ್ರೀಮಂತರು. ತ್ಯಕ್ತ್ವಾ ಬಿಟ್ಬಿಟ್ರು. ಸದಾ ತುಚ್ಛವ, ಅದೊಂದು ತುಚ್ಛ ಒಂದು ಕಸದ ಥರ ಬಿಟ್ಟು ಅವರು ವೃಂದಾವನಕ್ಕೆ ಬರ್ತಾರೆ. ವೃಂದಾವನದಲ್ಲಿ ಏನು ಮಾಡ್ತಾರೆ? ಭೂತ್ವಾ ದೀನ ಗಣೇಶಕೋ, ಈ ಜನರಿಗೆ ಕಲ್ಯಾಣ ಮಾಡೋದಕ್ಕೆ ಕರುಣೆಯ ಕೌಪಿನ ಕಂಠಾಶ್ರಿತ, ಕೇವಲ ಒಂದು ಕೌಪಿನ ವಸ್ತ್ರವನ್ನು ಧರಿಸಿ ಅವರು ಬೃಂದಾವನದಲ್ಲಿ ಸರಳವಾಗಿ ವಾಸ ಮಾಡ್ತಾ ಅವರು ಗ್ರಂಥವನ್ನು ಬರಿತಾ ಇದ್ರು, ಪ್ರಚಾರ ಕಾರ್ಯವನ್ನು ಮಾಡ್ತಾಯಿದ್ರು. ರೈಟ್. ಸೊ ಅಂಥ ಒಂದು ಉದಾಹರಣೆಯನ್ನು ರೂಪ ಸನಾತನವನ್ನು ಅವರು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಇದನ್ನು ಇಮಿಟೇಟ್ ಮಾಡೋಕ್ಕಾಗೋದಿಲ್ಲ, ಆದರೆ ಎಲ್ಲಿದ್ದೀರೋ ಸ್ಥಾನೇ ಸ್ಥಿತ ಶ್ರುತಿಯುತ ತನುವಾನ್ ಮನೋಭೀರ್, ಎಲ್ಲಿದ್ದೀವೋ ಅದೇ ಸ್ಥಾನದಲ್ಲಿ ನಾವು ಭಗವಂತನ ಶ್ರವಣ ಕೀರ್ತನೆಯನ್ನು ಮಾಡಿ ಆದಷ್ಟು ಸರಳವಾದ ಜೀವನವನ್ನು ನಡೆಸ್ತಾ ನಾವು ಮುಂದೆ ಹೋದರೆ ಭಗವಂತ ಸಿಗ್ತಾನೆ. ಭಕ್ತಿಯಲ್ಲಿ ಭಕ್ತಿ ಸರಳವಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಮುಂದಿನ ಶ್ಲೋಕದಲ್ಲಿ ಚೀರಾಣಿ ಕಿಂ ಪತಿನ ಸಂತಿ, ಉಟ್ಕೊಳ್ಳೋದಕ್ಕೆ ವಸ್ತ್ರ ಬೇಕು. ವಸ್ತ್ರಗಳು ಪಥಿ ಅಂದರೆ ರಸ್ತೆಯಲ್ಲಿ ಕೂಡ ಸಿಗುತ್ತೆ. ರಸ್ತೆ ಬದಿಯಲ್ಲಿ ಯಾರೋ ಬಿಸಾಕ್ ಹೋಗಿರ್ತಾರೆ ಹಳೆ ವಸ್ತ್ರವನ್ನು. ಸೊ ಸಾಧು ಸಂತರು ಏನು ಮಾಡ್ತಾಯಿದ್ರು? ಆ ಹಳೆಯ ವಸ್ತ್ರವನ್ನು ತೊಗೊಂಡು ಗಂಗಾ ನದಿ ಯಮುನಾ ನದಿಯಲ್ಲಿ ತೊಗೊಂಡು ಅದನ್ನೇ ಉಟ್ಕೊತಾ ಇದ್ರು. ಯಾಕೆಂದರೆ ಅವ್ರು ಹೆಚ್ಚು ರಿಕ್ವೈರ್ಮೆಂಟ್ ಇರಲಿಲ್ಲ. ಕೆಳಗಡೆ ಒಂದು ವಸ್ತ್ರ, ಮೇಲೆ ಒಂದು ಅಂಗವಸ್ತ್ರ ಹಾಕ್ಕೊಂತಿದ್ರು, ಸಾಕಷ್ಟೇ. ಸರಳವಾಗಿ ಜೀವನ. ಅದಕ್ಕೆ ಅವರು ಮಾರ್ಕೆಟಿಗೆ ಹೋಗಿ ಒಂದು ಪೀಸ್ ಖರೀದಿ ಮಾಡಬೇಕಂತ ಇರಲಿಲ್ಲ. ಸರಳವಾಗಿ ಅವರು ಜೀವನವನ್ನು ನಡೆಸ್ತಾ ಇದ್ರು, ಸಂತುಷ್ಟವಾಗಿರ್ತಾ ಇದ್ರು. ವೇದಾಂತ ವಾಕ್ಯೇಶು ಸಧಾರಮಂತ ಭಿಕ್ಷಾನ್ನ ಮಾತ್ರೇ ಚತುಷ್ಟ್ಯಮಂತ. ವೇದಾಂತ ವಾಕ್ಯೇಶು ಸದಾರಮಂತ. ಅವರು ಸಾಧು ಸಂತರೆಲ್ಲರೂ ವೇದಾಂತದಲ್ಲಿ ಅಂದರೆ ಭಗವಂತನ ಭಾಗವತ ವೇದಾಂತ ಸೂತ್ರವನ್ನು ನೆನಪಿಸ್ಕೊಳ್ಳೋದ್ರಲ್ಲಿ ಅವರು ಸಂತುಷ್ಟವಾಗಿರ್ತಾ ಇದ್ರು. ವೇದಾಂತ ವಾಕ್ಯೇಶು ಸದಾರಮಂತ ಭಿಕ್ಷಾನ್ನ ಮಾತ್ರೇನ ಚತುಷ್ಟ್ಯಮಂತ. ಸ್ವಲ್ಪ ಭಿಕ್ಷೆ ಬೇಡಿ ಸ್ವಲ್ಪ ಆಹಾರವನ್ನು ಸೇವಿಸಿ ಸಂತುಷ್ಟವಾಗಿರ್ತಾ ಇದ್ರು. ವಿಶೋಕವಂತ ಕರುಣೈಕವಂತ, ಯಾವುದೇ ಒಂದು ಶೋಕ ಅವರಲ್ಲಿ ಇಲ್ಲ, ಸಂತುಷ್ಟರಾಗಿರ್ತಾ ಇದ್ರು. ಕರುಣೈಕವಂತ ಆದರೆ ಅನ್ಯರಿಗೆ ಕರುಣೆಯನ್ನು ತೋರಿಸ್ತಾ ಇದ್ರು. ಕೌಪೀನವಂತ ಕರುಭಾಗ್ಯವಂತ, ಅಂತ ಒಂದು ಸರಳ ಜೀವನ ನಡೆಸುವವನು ಸುಖವಾದವನು ಅಂತ ಒಂದು ಶ್ಲೋಕ ಇದೆ. ಸೊ ಇಲ್ಲಿ ಚೀರಾಣಿ ಕಿಂ ಪತಿನ ಸಂತಿ, ಸ್ವರೂಪ ಸನಾತನ ಗೋಸ್ವಾಮಿ ಅವರೆಲ್ಲರೂ ಇಂಥ ಹಳೆಯ ವಸ್ತ್ರವನ್ನು ತಗೊಂಡು ಧರಿಸ್ತಾ ಇದ್ರು. ದಿಶಂತಿ ಭಿಕ್ಷಾಂ ನೈವಾಂಗ್ರಿಪಾ ಪರಬ್ರತಃ, ಮರಗಳು ದಾನವನ್ನು ನೀಡುವುದಿಲ್ಲವೇ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಈ ಪ್ರಶ್ನೆಗಳು ಚಿರಾಣಿ ಕಿಂ ಪತಿನ ನ ಸಂತಿ, ರಸ್ತೆ ಬದಿಯಲ್ಲಿ ವಸ್ತ್ರಗಳಿಲ್ವೇ? ದಿಶಂತಿ ಭಿಕ್ಷಾಂ ನೈವಾಂಗ್ರಿಪಾ, ಅಂಗ್ರಿಪ ಅಂದರೆ ಕಾಲಿನಿಂದ ಯಾರು ಆಹಾರವನ್ನು ಅಥವಾ ನೀರನ್ನು ಕುಡಿತಾರೆ ಅದು ಅಂಗ್ರಿಪ. ಮರಗಳು ವೃಕ್ಷಗಳು ಬೇರಿನಿಂದ ಕಾಲುಗಳಿಂದ ನೀರು ಕುಡಿತಾವ, ಅದಕ್ಕೆ ಅಂಗ್ರಿಪ. ಅವರು ಭಿಕ್ಷೆ ಕೊಡೋದನ್ನು ಬಿಟ್ಬಿಟ್ಟಿದಾವ. ರಸ್ತೆ ಬದಿಯಲ್ಲಿ ಬಟ್ಟೆಗಳಿಲ್ವಾ? ಮತ್ತೆ ಸರಿತೋಪಿ ಶುಷ್ಯಾನ್, ನದಿಗಳು ಒಣಗಿ ಹೋಗಿದ್ದಾವೆ, ನೀರಿಲ್ವಾ? ವೃದ್ಧ ಗುಹೆಗಳು ಮುಚ್ಚೋಗಿದಾವ. ಕಿಂ ಅಜಿತೋ ಅವತಿ ನೋಪಸನ್ನಾನ್, ಅಜಿತ, ಕೃಷ್ಣನ ಹೆಸರು ಅಜಿತ ರಕ್ಷಣೆ ಕೊಡೋದನ್ನು ಬಿಟ್ಬಿಟ್ಟಿದಾನ. ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಂ, ಯಾವ ಕಾರಣದಿಂದ ಈ ಕವಿಗಳು ಅಥವಾ ಸಾಧುಗಳು ಭಿಕ್ಷೆ ಬೇಡಕ್ಕೆ ಹೋಗ್ತಾರೆ? ಭಿಕ್ಷೆ ಬೇಡಂತ ಅವಶ್ಯಕತೆ ಏನಿದೆ? ಯಾರ ಹತ್ರ ಭಿಕ್ಷೆ ಬೇಡ್ತಾರೆ? ಧನ ದುರ್ಮದ ಅಂಧ, ಆ ಧನದಿಂದ ಅಂಧವಾದಂತಹ ಅಂತ ಜನರ ಹತ್ರ ಹೋಗಿ ಭಿಕ್ಷೆ ಬೇಡ್ತಾರೆ. ಗರ್ವದಲ್ಲಿರುವಂತಹ ಜನರ ಹತ್ರ ಭಿಕ್ಷೆ ಬೇಡ್ತಾರೆ. ಭಿಕ್ಷೆ ಬೇಡೋದು ಬೇಕಿಲ್ಲ, ಭಗವಂತ ರಕ್ಷಣೆ ಮಾಡ್ತಾನೆ, ವಿಶ್ವಾಸ ಇರಲಿ.
ಸೊ ಯಾರು ಸಾಧು ಸಂತರು ಅಥವಾ ವೈರಾಗಿಗಳಿದ್ದಾರೆ ಅವರು ಧನಿ ವ್ಯಕ್ತಿಗಳ ಮೇಲೆ ನಿರ್ಭರವಾಗುವಂಥ ಅವಶ್ಯಕತೆ ಇಲ್ಲ. ಕೃಷ್ಣ ನೋಡ್ಕೊತಾನೆ ಅಂತ ಒಂದು ವಿಶ್ವಾಸ ಇರಬೇಕು. ಅಂಥವ್ರು ಮಾತ್ರ ವೈರಾಗ್ಯವನ್ನು ಸ್ವೀಕರಿಸೋದಕ್ಕೆ ಸಾಧ್ಯ, ಸ್ವೀಕರಿಸೋದಕ್ಕೆ ಅರ್ಹರು ಅಂತ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಕೂಡ ಒಂದು ಸುಂದರವಾದ ಪರ್ಪಟನ್ನು ಇಲ್ಲಿ ಬರೀತಾರೆ ತಾತ್ಪರ್ಯದಲ್ಲಿ. ರಿನೌನ್ಸ್ಡ್ ಆರ್ಡರ್ ಆಫ್ ಲೈಫ್ ಇಸ್ ನೆವರ್ ಮೆಂಟ್ ಫಾರ್ ಬೆಗ್ಗಿಂಗ್ ಲಿವಿಂಗ್ ಎಟ್ ದ ಕಾಸ್ಟ್ ಆಫ್ ಅದರ್ಸ್. ವೈರಾಗಿ ಜೀವನ ಭಿಕ್ಷೆ ಬೇಡಿ ಬೇರೆಯವರ ಮೇಲೆ ನಿರ್ಭರವಾಗಿ ಜೀವನ ನಡೆಸುವಂಥ ಒಂದು ಪಥ ಅಲ್ಲ. ರೈಟ್. ಸೊ ವೈರಾಗಿ ಜೀವನ ಯಾಕೆ? ವೈರಾಗಿ ಜೀವನ ಒಂದು ಜನರಿಗೆ ಕಲ್ಯಾಣಕ್ಕೋಸ್ಕರ ಸ್ವೀಕರಿಸುವಂಥ ಒಂದು ಪಥ. ಜನ ಕಲ್ಯಾಣಕ್ಕೋಸ್ಕರ, ಭಿಕ್ಷೆ ಬೇಡೋಕಲ್ಲ. ಭಿಕ್ಷೆ ಬೇಡಿದ್ರು ಆ ಭಿಕ್ಷೆ ಬೇಡೋದು ಕಾರ್ಯ ಗೃಹಸ್ಥರಿಗೆ ಒಂದು ಅನುಕೂಲವಾದಂತಹ ಒಂದು ಪಥ. ಯಾಕೆಂದರೆ ಸಾಧು ಸಂತರು ಭಿಕ್ಷೆ ಬೇಡಕ್ಕೆ ಹೋದಾಗ ಆ ಗೃಹಸ್ಥರು ತಮ್ಮ ಸಂಪತ್ತಿಗೆ ಆಸಕ್ತರಾಗಿರ್ತಾರೆ, ಹಿಡ್ಕೊಂಡು ಬಿಟ್ಟಿರ್ತಾರೆ, ಕೊಡೋದಿಲ್ಲ. ಅಂತಹ ಜನರಿಂದ ಆ ಭಿಕ್ಷೆಯನ್ನು ತಗೊಂಡು ಅವರು ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ಆಗ ಆ ಜನರಿಗೆ ಯಾರು ಭಿಕ್ಷೆ ಕೊಟ್ಟಿದ್ದಾರೋ, ದಾನ ಕೊಟ್ಟಿದ್ದಾರೋ ಅವರಿಗೆ ಲಾಭ ಆಗುತ್ತೆ, ಸಾಧುಗಳಿಗೆ ಲಾಭ ಆಗೋದಿಲ್ಲ. ಯಾಕಂದ್ರೆ ಸಾಧುಗಳು ಏನು ಬೇಡಿ ಎಲ್ಲವನ್ನೂ ಬಿಟ್ಟು ಬಂದಿದ್ದಾರೆ. ಅವರಿಗೆ ದುಡ್ಡಿನ ಮೇಲೆ ಆಸಕ್ತಿ ಇದೆಯಾ? ಇಲ್ಲ. ಅವ್ರಿಗೇನು ಮನೆ ಬೇಕಾ? ಇಲ್ಲ. ಎಲ್ಲ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತಾರೆ. ಅಂಥ ಪ್ರಾಮಾಣಿಕ ಸಾಧು ಸಂತರಿಗೆ ಭಿಕ್ಷೆಯನ್ನು ಕೊಟ್ಟರೆ ಅದು ಅತಿ ಉತ್ತಮವಾದಂತಹ ಒಂದು ಲಾಭ. ಯಾರು ಕೊಟ್ಟಿದ್ದಾರೋ ಅವ್ರಿಗೆ ಲಾಭ, ಕೊಟ್ಟವನಿಗೆ ಲಾಭ, ತಗೊಂಡವನಿಗೆಲ್ಲ. ಸೊ ಅಂತಹ ಸೇವೆಯನ್ನ ಇಲ್ಲಿ ಸಾಧು ಸಂತರು ಮಾಡ್ತಾರೆ, ವೈರಾಗಿಗಳು ಮಾಡಬೇಕು ಅಂತ ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದ ಹೇಳ್ತಾರೆ ಇಲ್ಲಿ, ಸೊ ಸಾಧು ಸಂತರು ಎಲ್ಲವನ್ನು ಬಿಟ್ಟಿದ್ದಾರೆ, ಜನ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಗೃಹಸ್ಥರು ಏನು ಮಾಡಬೇಕು? ಗೃಹಸ್ಥರು ಸಾಧು ಸಂತರನ್ನ ತಮ್ಮ ಮಕ್ಕಳಾಗಿ ನೋಡ್ಕೋಬೇಕು ಅಂತ. ಸಾಧು ಸಂತರಿಗೆ ಏನು ಕಷ್ಟ ಆಗದೇ ಇರೋ ಹಾಗೆ ಅವರು ನೋಡ್ಕೋಬೇಕು. ಅದು ಸಾಧು ಸಂತರ ಒಂದು ಕರ್ತವ್ಯ ಅಂತ ಇಲ್ಲಿ ಪ್ರಭುಪಾದ ಹೇಳ್ತಾರೆ. ಸೊ ಸಾಧುಗಳ ಧರ್ಮ ಏನು? ವೈರಾಗಿಗಳ ಧರ್ಮ ಜ್ಞಾನವನ್ನು ಕೊಡೋದು. ಗೃಹಸ್ಥರ ಧರ್ಮ ಏನು? ದಾನವನ್ನು ಕೊಡೋದು. ಸೊ ವೈರಾಗಿಗಳ ಧರ್ಮ ಜ್ಞಾನದಾನ, ಪ್ರಚಾರ ಮಾಡೋದು. ಒಂದು ನಿಗದಿತ ಸ್ಥಳ ಅಂತ ಇರೋದಿಲ್ಲ, ಅವರು ಊರು ಓಡಿ ನಡೆದಾಡಿ ಅವರು ಪ್ರಚಾರ ಕಾರ್ಯವನ್ನು ಮಾಡ್ತಾರೆ. ಆಗ ಊರಿನ ಗೃಹಸ್ಥರು ಅವರಿಗೆ ದಾನವನ್ನು ಕೊಟ್ಟು ಅವರಿಗೆ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಡ್ತಾರೆ. ಅಂತ ಒಂದು ಧರ್ಮ ಗೃಹಸ್ಥರದು ಮತ್ತೆ ವೈರಾಗಿಗಳದು. ಸೊ ವೈರಾಗಿಗಳು ಎಸ್ಪೆಷಲಿ ಏನು ಮಾಡಬೇಕು? ಅವರು ಪ್ರಚಾರವನ್ನು ಮಾಡಬೇಕು, ಜ್ಞಾನ ದಾನವನ್ನು ಮಾಡಬೇಕು ಅಂತ ಪ್ರಭುಪಾದ ಹೇಳ್ತಾರೆ. ವಿಶೇಷವಾಗಿ ಅವರು ಗ್ರಂಥಗಳನ್ನು ಬರಿಬೇಕು ಅಂತ ಹೇಳ್ತಾರೆ. ಸೊ ಪ್ರಭುಪಾದರು ಕೂಡ ಹಲವಾರು ಗ್ರಂಥಗಳನ್ನು ಬರೀತಾರೆ. ಆ ಗ್ರಂಥಗಳನ್ನು ನಾವು ಓದ್ತಾ ಇದ್ದೀವಿ, ರೈಟ್? ಭಾಗವತ ಪುರಾಣ, ಭಗವದ್ಗೀತಾ, ರೈಟ್? ಪ್ರಭುಪಾದರ ಗುರುಗಳು ಕೂಡ ಬರೆದಿದ್ದಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ, ಭಕ್ತಿನಾಥ್ ಠಾಕೂರ್ ಕೂಡ ಗ್ರಂಥಗಳನ್ನು ಬರೆದಿದ್ದಾರೆ. ಷಡ್ ಗೋಸ್ವಾಮಿಗಳು, ಶ್ರೀರೂಪ ಸನಾತನ ಭಟ್ಟ ರಘುನಾಥ, ಶ್ರೀಜೀವ ಗೋಪಾಲ ಭಟ್ಟ ದಾಸ ರಘುನಾಥ, ಯಾರು ಗೋಸ್ವಾಮಿಗಳು ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಇದು ಮುಖ್ಯ ಒಂದು ಕರ್ತವ್ಯ ವೈರಾಗಿಗಳದು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇದರಿಂದ ಏನಾಗುತ್ತೆ? ಆ ಗ್ರಂಥಗಳನ್ನು ಓದುವುದರಿಂದ ಜನರಿಗೆ ಆಧ್ಯಾತ್ಮಿಕ ಜ್ಞಾನ ಸಿಗುತ್ತೆ. ಸೊ ಅವರ ಒಂದು ಪ್ರಗತಿ ಆಗುತ್ತೆ. ಸೊ ಅದಕ್ಕೆ ಅದು ಮುಖ್ಯವಾದ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಶುಕದೇವ ಗೋಸ್ವಾಮಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾರು ವೈರಾಗಿಗಳು ಜ್ಞಾನ ಕೊಡೋದಕ್ಕೆ ಅಸಮರ್ಥರಾಗಿದ್ದಾರೋ ಅಂಥವರು ದಾನವನ್ನು ಕೂಡ ಸ್ವೀಕರಿಸಬಾರ್ದು ಅಂತ. ಸೊ ಯಾರು ಜ್ಞಾನವನ್ನು ಕೊಡೋಕೆ ಸಾಧ್ಯನೋ ಅವರು ಮಾತ್ರ ಸ್ವೀಕರಿಸಬೇಕಿಲ್ಲ ಅಂದರೆ ಅದು ಅವಮಾನ ಆಗುತ್ತೆ. ರೈಟ್? ಸೊ ಅದು ವೈರಾಗ್ಯ ಜೀವನಕ್ಕೆ ಒಂದು ಅವಮಾನ ಅಥವಾ ಕಳಂಕ ಇದ್ದಂಗೆ. ಸೊ ಯಾರು ಈ ಜೀವನವನ್ನು ಸ್ವೀಕರಿಸ್ತಾರೋ ಅವರು ಸತತವಾಗಿ ಜ್ಞಾನದಾನವನ್ನು ಮಾಡ್ತಾ ಇರಬೇಕು, ಜನರಿಗೆ ಭಕ್ತಿಯನ್ನು ಕೊಡ್ತಾ ಇರಬೇಕು ಅಂತ ಹೇಳ್ತಾರೆ. ಸೊ ಹೇಗೆ ನಾವು ಈ ಶ್ರದ್ಧೆಯನ್ನು ಬೆಳೆಸ್ಕೋಬೇಕು? ಭಗವಂತ ರಕ್ಷಣೆ ಕೊಡ್ತಾನೆ. ಪ್ರಭುಪಾದರು ಉದಾಹರಣೆ ಕೊಡ್ತಾರೆ. ಈ ಭೌತಿಕ ಜಗತ್ತಿನಲ್ಲಿ ಕೂಡ ಹಲವಾರು ಸ್ವಾಮಿಗಳಿದ್ದಾರೆ. ಸ್ವಾಮಿ ಅಂದರೆ ಮಾಸ್ಟರ್ಸ್. ಸೊ ಯಾರಾದರೂ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರೆ ಆಫೀಸ್ ಬಾಸ್ ಇರ್ತಾನೆ. ಆ ಆಫೀಸ್ ಬಾಸ್ ಕೂಡ ತನ್ನ ಎಂಪ್ಲಾಯೀಸ್ಗೆ ನೋಡ್ಕೊತಾನೆ. ಯಾರಾದರೂ ಕಂಪ್ನಿ ಜಾಯ್ನ್ ಆದಾಗ ಫಸ್ಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ, ನಂತರ ಇನ್ಶೂರೆನ್ಸ್ ಓಪನ್ ಮಾಡ್ತಾರೆ, ನಂತರ PF ಎಲ್ಲ ಮಾಡಿಕೊಡ್ತಾರೆ. ಮತ್ತು ಟ್ರಾವೆಲಿಂಗ್ಗೋಸ್ಕರ TA DA
ಎಲ್ಲ ಕೊಡ್ತಾರೆ. ಮತ್ತು ಹೌಸ್ ರೆಂಟ್ ಅಲೌನ್ಸ್ ಕೂಡ ಕೊಡ್ತಾರೆ. ಮತ್ತು ಕೆಲವೊಮ್ಮೆ ಟ್ರಾವೆಲಿಂಗ್ ಮಾಡೋದಕ್ಕೆ ಕಾರ್ ಕೂಡ ಕೊಡ್ತಾರೆ. ಇಷ್ಟೆಲ್ಲ ವ್ಯವಸ್ಥೆಯನ್ನು ಭೌತಿಕ ಒಬ್ಬ ಏನಂತಾರೆ ಮಾಸ್ಟರ್ ಕೂಡ ಮಾಡಿಕೊಡ್ತಾರೆ. ಕೃಷ್ಣ ಯಾಕೆ ಮಾಡೋದಿಲ್ಲ ಅಂತ ಪ್ರಭುಪಾದರು ಪ್ರಶ್ನೆ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ವಿಶ್ವಾಸ ಇರಬೇಕು ಅಂತ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಉದಾಹರಣೆ ನೋಡಿ. ಪ್ರಭುಪಾದರು ಶ್ರೀ ಹರಿದಾಸ್ ಠಾಕೂರರು ಉದಾಹರಣೆಯನ್ನು ಕೊಡ್ತಾರೆ. ತಮಗೆ ಅಲ್ಲಿ ಗೊತ್ತಿರ್ಬೋದು, ಹರಿದಾಸ್ ಠಾಕೂರರು ಮಹಾನ್ ವೈಷ್ಣವರು. ಅವರು ಜನಿಸಿದ್ದು ಮೊಹಮ್ಮದನ್ ಫ್ಯಾಮಿಲಿಲಿ, ಮುಸ್ಲಿಂ ಫ್ಯಾಮಿಲಿಲಿ. ಆದರೆ ಅತಿ ಉತ್ತಮವಾದಂಥ ಕೃಷ್ಣ ಭಕ್ತರು. ಚೈತನ್ಯ ಮಹಾಪ್ರಭುಗಳು ಅವರ ಭಕ್ತಿಯನ್ನು ನೋಡಿ ಅವರಿಗೆ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಅಂತ ಹೆಸರು ಕೊಡ್ತಾರೆ. ಯಾಕೆಂದರೆ ಅವರು ಪ್ರತಿನಿತ್ಯ 192 ಮಾಲೆ ಹರಿಕೃಷ್ಣ ಮಂತ್ರ ಮಾಡ್ತಾಯಿದ್ರು. ಒಂದು ಮಾಲೆ ಅಂದರೆ 108 ಸಲ ಹರಿಕೃಷ್ಣ ಮಂತ್ರ ಹೇಳೋದು. ನಾವು ಜನರಲಿ 16 ಮಾಲೆ ಮಾಡ್ತೀವಿ. ಅದೇ ಹರಿದಾಸ್ ಠಾಕೂರ್ ಎಷ್ಟು ಮಾಡ್ತಾಯಿದ್ರು? 192 192 ಮಾಲೆ ಪ್ರತಿನಿತ್ಯ ಮಾಡ್ತಿದ್ರಂತೆ. ಅಂಥ ಮಹಾನ್ ಆಚಾರ್ಯರವರು. ಸೊ ಅವರು ಒಂದು ಗ್ರಾಮದಲ್ಲಿ, ಶಾಂತಿಪುರ ಹತ್ರ ಒಂದು ಗ್ರಾಮ ಇದೆ, ಫುಲಿನ ಗ್ರಾಮ ಅಂತ. ಅಲ್ಲಿ ಅವರು ಒಂದು ಗುಹೆ ಒಳಗಡೆ ಕೂತ್ಕೊಂಡು ಅವ್ರು ಜಪ ಮಾಡ್ತಾಯಿದ್ರು. ನಿರ್ಜನ ಸ್ಥಳದಲ್ಲಿ ಅವರು ಜಪ ಮಾಡ್ತಾರೆ. ಮಹಾನ್ ಭಕ್ತರು ಅವರು. ಅವರ ದರ್ಶನಕ್ಕಂತ ಹಲವಾರು ಜನ ಭಕ್ತರು ಬರ್ತಾ ಇದ್ರು ಅವರ ದರ್ಶನಕ್ಕಂತ. ಆದರೆ ಅವರು ಇರುವಂಥ ಗುಫೆಯಲ್ಲಿ ಒಂದು ಹಾವು ಕೂಡ ಇತ್ತು, ನಾಗರ ಹಾವು, ವಿಷಭರಿತವಾದಂಥ ಹಾವು. ಸೊ ಅದು ಬುಸ್ ಬುಸ್ ಅಂತ ಸೌಂಡ್ ಮಾಡ್ತಾ ಇತ್ತು, ಕೆಲವು ವಿಷ ಕಾರ್ತಾ ಇತ್ತು, ಅಲ್ಲಿ ಕೆಟ್ಟ ವಾಸನೆ ಕೂಡ ಬರ್ತಾ ಇತ್ತು. ಆದರೆ ಹರಿದಾಸ್ ಠಾಕೂರ್ ನಿರ್ಭಯವಾಗಿ ಅಲ್ಲಿ ಜಪ ಮಾಡ್ತಾ ಇದ್ರು. ಆದರೆ ಬೇರೆ ಜನರಿಗೆ ಭಯ, ಒಳಗೆ ಹೋಗ್ಬಿಟ್ರೆ ಹಾವು ಕಚ್ಚುತ್ತೆ ಅಂತ. ಸೊ ಅದಕ್ಕೆ ದರ್ಶನ ಮಾಡೋದಕ್ಕೂ ಬರೋಕ್ಕಾಗ್ತಾ ಇರಲಿಲ್ಲ. ಆಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ನಿಮ್ಮ ಜೀವನಕ್ಕೂ ಕೂಡ ಇಲ್ಲೊಂದು ಭಯ ಇದೆ, ದಯವಿಟ್ಟು ನೀವು ಈ ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಹೋಗಿ ಅಂತ. ಅದೇ ಹರಿದಾಸ್ ಠಾಕೂರ್ಗೆ ಏನು ಭಯ ಇರಲಿಲ್ಲ. ಯಾಕೆಂದರೆ ನನ್ನ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಹಾವಿನ ಹೃದಯದಲ್ಲಿ ಕೂಡ ಪರಮಾತ್ಮ ಇದ್ದಾನೆ. ಸೊ ಪರಮಾತ್ಮದ ಅನುಮತಿ ವಿನಾ ಹಾವು ನನ್ನನ್ನು ಕಚ್ಚೋದಿಲ್ಲ. ಹಾವು ಕಚ್ಚಿದ್ರೆ ಅದು ಪರಮಾತ್ಮ ಅನುಮತಿ ಅಂತೆ ಆಯಿತು. ಸೊ ಅದಕ್ಕೆ ನನಗೇನು ಭಯ? ದೇವ್ರ ಇಚ್ಛೆ ಇದ್ರೆ ನಾನು ಇರ್ತೀನಿ, ದೇವ್ರ ಇಚ್ಛೆ ಇದ್ರೆ ನಾನು ಸತ್ತೋಗ್ತೀನಿ. ಸೊ ಈ ರೀತಿ ಅವರು ನಿರ್ಭಯವಾಗಿ ಜಪ ಮಾಡ್ತಾ ಇದ್ರು. ಆದರೆ ಅನ್ಯ ಜನರ ಹೃದಯದಲ್ಲಿ ಆತಂಕ ಇತ್ತು. ಸೊ ಆತಂಕವನ್ನು ನೋಡಿದ ಮೇಲೆ ಹರಿದಾಸ್ ಠಾಕೂರಿಗೆ ಕರುಣೆ ಬರುತ್ತೆ. ಆಯಿತು, ನಾನು ಈ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗ್ತೀನಿ ಅಂತ ಈ ರೀತಿ ತೀರ್ಮಾನ ಮಾಡಿದಾಗ ತಕ್ಷಣ ಹಾವು ಆ ಗುಫೆಯನ್ನು ಬಿಟ್ಟು ಹೋಗ್ಬಿಡುತ್ತೆ. ಯಾಕೆಂದರೆ ಹೃದಯದಲ್ಲಿರುವಂಥ ಪರಮಾತ್ಮ ಹಾವಿಗೆ ಸ್ಫೂರ್ತಿ ಕೊಡುತ್ತೆ, ಇಲ್ಲಿಂದ ಬಿಟ್ಟು ಹೋಗ್ಬಿಡು ಅಂತ. ಸೊ ಹಾವು ಅಲ್ಲಿಂದ ಎಲ್ಲರೂ ನೋಡ್ತಿರ್ಬೇಕಾದ್ರೆ ಅವ್ರ ಮುಂದೆನೆ ಹಾವು ಹೊರ ಹೋಗ್ಬಿಡುತ್ತೆ. ರೈಟ್. ಸೊ ಪ್ರಭುಪಾದರು ಈ ಉದಾಹರಣೆ ಕೊಟ್ಟು ಏನು ಹೇಳ್ತಾರೆ ಅಂದರೆ, ಸೊ ಈ ರೀತಿ ಒಂದು ದೃಢ ಶ್ರದ್ಧೆ ಜನರಲ್ಲಿ ಇರಬೇಕು. ಒಂದು ನಿರ್ಜನವಾದ ಅರಣ್ಯದಲ್ಲೂ ಕೂಡ, ಕಾಡು ಪ್ರಾಣಿಗಳಿರುವಂಥ ಅರಣ್ಯದಲ್ಲೂ ಕೂಡ ಹೋದರೆ ನಿರ್ಭಯವಾಗಿರುವಂಥ ಒಂದು ಶಕ್ತಿ ಸಾಮರ್ಥ್ಯ ಅವನ ಹತ್ರ ಇರಬೇಕು. ಅವನು ನಿಜವಾದ ಒಂದು ಸನ್ಯಾಸಿ ಅಂತ ಅನ್ಕೊತಾನೆ. ಸೊ ಸನ್ಯಾಸಿಗಳಲ್ಲಿ ಕೂಡ ಹಲವಾರು ಶ್ರೇಣಿಗಳಿದೆ. ರೈಟ್. ಸೊ ಕೂಟಿಚಕ, ಬಹುದಕ, ಪರಮಹಂಸ, ಪರಿವರ್ಜಕಾಚಾರ್ಯ, ಪರಮಹಂಸ. ಸೊ ಈ ರೀತಿ 4 ಹಂತಗಳಿದೆ. ಸೊ ಅದರಲ್ಲಿ ಪರಮಹಂಸ ಸನ್ಯಾಸಿ ಅತಿ ಉತ್ತಮವಾದಂತಹ ಒಬ್ಬ ಸನ್ಯಾಸಿ. ಸೊ ನಿರ್ಭಯವಾದಂತಹ ಸನ್ಯಾಸಿ. ಸೊ ಅಂಥ ಪರಮಹಂಸ ಸನ್ಯಾಸಿಗಳಿಗೆ ನಾವು ಶರಣಾಗಬೇಕು. ಪ್ರಭುಪಾದರ ಉದಾಹರಣೆ ಇದ್ದಾರೆ. ಒಂಟಿಯಾಗಿ ಭಾರತವನ್ನು ಬಿಟ್ಟು ಅಮೆರಿಕಕ್ಕೆ ಹೋದರು ಪ್ರಚಾರಕ್ಕೋಸ್ಕರ. ಎಲ್ಲಿರ್ತಾರೆ ಅಂತ ಒಂದು ಖಚಿತವಾದ ಸ್ಥಳ ಇರಲಿಲ್ಲ, ದುಡ್ಡು ಇರಲಿಲ್ಲ, ಒಂದು ಫಾರಿನ್ ಪ್ಲೇಸ್. ಅಂಥ ಸ್ಥಳದಲ್ಲಿಯೂ ಕೂಡ ಪ್ರಚಾರ ಮಾಡಿದ್ರು ನಿರ್ಭಯವಾಗಿ. ಕಮ್ಯುನಿಸ್ಟ್ ಕಂಟ್ರಿ, ರಷ್ಯಾದಂಥ ಕಮ್ಯುನಿಸ್ಟ್ ಕಂಟ್ರಿಯಲ್ಲೂ ಕೂಡ ಅವರು ಪ್ರಚಾರ ಮಾಡಿದರು. ಆಫ್ರಿಕಾದಲ್ಲಿ ಕೂಡ ಹೋಗಿ ಪ್ರಚಾರ ಮಾಡಿದ್ರು. ಅದು ಪರಿವ್ರಾಜಕಾಚಾರ್ಯ ಪರಮಹಂಸ. ಪರಿವ್ರಾಜಕಾಚಾರ್ಯ ಅಂದರೆ ಯಾರು? ಸುತ್ತಾಗ್ತಾರೋ, ಸುತ್ತಾಗ್ತಾ ಪ್ರಚಾರ ಮಾಡ್ತಾರೆ. ಮತ್ತು ಪರಮಹಂಸ ಅಂದರೆ ಅತಿ ಉತ್ತಮವಾದ ಶ್ರೇಣಿಯಲ್ಲಿರುವಂತಹ ಹಂಸದ ಥರ ಇರುವಂತಹ ಒಬ್ಬ ಭಕ್ತರು, ಅವರು ಪರಮಹಂಸ. ಸ್ವಂತ ಒಂದು ಸ್ಥಳದಲ್ಲಿ ಪ್ರಭುಪಾದರು ಇದ್ರು. ಸೊ ಅದೇ ಅಭಯಂ ಅಂತ ಬರುತ್ತೆ ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ. ಅಭಯಂ ಸತ್ವ ಸಂಶುದ್ಧಿ. ಸನ್ಯಾಸಿ ಒಂದು ಗುಣ ಅಭಯತ್ವ. ಏನು ಅಂಜಿಕೆ ಇರಬಾರ್ದು, ಡೇರ್ ಡೆವಿಲ್ ಥರ ಏನೇ ಒಂದು ಭಗವಂತನಿಗೋಸ್ಕರ ಏನೇ ಕೆಲಸ ಮಾಡೋದಕ್ಕೆ ರೆಡಿ ಇರ್ತಾನೆ ನಿರ್ಭಯವಾಗಿ. ಅಂಥ ಒಂದು ಗುಣ ಸನ್ಯಾಸಿಲಿ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ ಮುಂದಿನ ಶ್ಲೋಕಗಳಲ್ಲಿ
ಕರ್ಮಕಾಂಡದ ತಿರಸ್ಕಾರ ಮತ್ತು ಮುಕ್ತಿಯ ಮಾರ್ಗದ ವೈಭವೀಕರಣ ಇಲ್ಲಿ ಆಗ್ತಾ ಇದೆ. ಸೊ ಅಂತ ಒಬ್ಬ ನಿರ್ಭಯವಾದ ಸನ್ಯಾಸಿ ಅಥವಾ ವೈರಾಗಿ ಏನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏವಂ ಸ್ವಚಿತ್ತೇ ಸ್ವತ ಏವ ಸಿದ್ಧ ಆತ್ಮಪ್ರಿಯರ್ಥೋ ಭಗವಾನ್ ಅನಂತ ತಂ ನಿರ್ವೃತೋ ನಿಯತಾರ್ಥೋ ಭಜೇತ ಸಂಸಾರ ಹೇತು ಪರಮಶ್ಚಯತ್ರ. ಏವಂ ಸ್ವಚಿತ್ತೇ ಸ್ವತಃ ಏವ ಸಿದ್ಧ. ಹೃದಯದಲ್ಲಿರುವಂತಹ ಭಗವಂತ ಎಲ್ಲಿ ಇಲ್ಲ, ಎಲ್ಲ ಕಡೆ ಇದ್ದಾನೆ, ಹೃದಯದಲ್ಲೂ ಕೂಡ ಇದ್ದಾನೆ. ರೈಟ್. ಸೊ ಹೃದಯದಲ್ಲಿರುವಂತಹ ಭಗವಂತನ ಆತ್ಮ, ಇಲ್ಲಿ ಆತ್ಮ ಅಂದ್ರೆ ಭಗವಂತ, ಆತ್ಮ ಪ್ರಿಯೋ, ಭಗವಂತ ನಮಗೆ ಅತಿ ಪ್ರಿಯವಾದವನು. ಅವನು ನಿಜವಾದ ಅರ್ಥ, ನಿಜವಾದ ಒಂದು ವಸ್ತು, ವಾಸ್ತವ ವಸ್ತು, ಎಲ್ಲವೂ ಅವಾಸ್ತವ ವಸ್ತು. ಭಗವಂತ ಅವನು, ಭಗವಾನ್ ಅವನು ಅನಂತ, ಅನ್ಲಿಮಿಟೆಡ್. ತಮ್ ನಿರ್ವೃತೋ, ಯಾರು ನಿರ್ವೃತ, ಯಾರು ನಿವೃತ್ತರಾಗಿದ್ದಾರೆ, ಭೌತಿಕ ಆಸಕ್ತಿಗಳಿಂದ ಯಾರು ನಿವೃತ್ತರಾಗಿದ್ದಾರೆ, ನಿಯತಾರ್ಥೋ ಭಜೇತ, ಅವರು ನಿಯತವಾಗಿ ಭಜನೆ ಮಾಡ್ತಾರೆ ಈ ಭಗವಂತನ. ಹೇಗೆ? ನಿಗದಿತ ಮಾಲೆಯನ್ನು ಮಾಡ್ತಾ, ಪ್ರತಿನಿತ್ಯ ಸಾಧನೆಯನ್ನು ಮಾಡ್ತಾ, ಸಂಖ್ಯಾಪೂರ್ವಕ ನಾಮಗಾನನತಿಭಿ. ಗೋಸ್ವಾಮಿಗಳು ಕೂಡ, 6 ಗೋಸ್ವಾಮಿಗಳು ಸಂಖ್ಯಾಪೂರ್ವಕವಾಗಿ ಪ್ರತಿನಿತ್ಯ ಧ್ಯಾನವನ್ನು ಮಾಡ್ತಾ ಇದ್ರು. ನಾಮವನ್ನ, ಗಾನವನ್ನ, ನತಿಭಿ ಅಂದರೆ ನಮಸ್ಕಾರಗಳನ್ನ ಸಂಖ್ಯಾಪೂರ್ವಕವಾಗಿ ಮಾಡ್ತಿದ್ರು. ಅಂತ ಒಂದು ನಿಯತಾರ್ಥೋ ಭಜೇತ. ಸಂಸಾರ ಹೇತು ಉಪರಮಶ್ಚ ಯತ್ರ. ಸಂಸಾರ ಹೇತು ಉಪರಮ. ಸಂಸಾರ ಹೇತು ಅಂದ್ರೆ ಈ ಸಂಸಾರಕ್ಕೆ ಕಾರಣವಾಗುವಂತಹ, ಸಂಸಾರ ಚಕ್ರದಲ್ಲಿ ಸಿಕ್ಕೊಳ್ಳುವಂತಹ ಏನು ಕಾರಣ ಏನಿದೆಯಲ್ಲ, ಅದಕ್ಕೆ ಕಾರಣವನ್ನು ಉಪರಮಃ. ಆ ಕಾರಣ ಏನು? ಅವಿದ್ಯಾ. ಸಂಸಾರ ಹೇತು ಅಂದ್ರೆ ಅವಿದ್ಯಾ, ಭಗವಂತನ ವಿಸ್ಮರಣೆ. ಉಪರಮಃ, ಅದು ನಾಶವಾಗುತ್ತೆ. ಚಯತ್ರ. ಸೊ ಈ ರೀತಿ ಭಗವಂತನ ಒಂದು ರೂಪದ ಧ್ಯಾನವನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ವಿಶೇಷವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ಅಂತ. ಸೊ ಹೇಗೆ ಪ್ರಭಾದರು ಒಂದು ಉದಾಹರಣೆ ಕೊಡ್ತಾರೆ, ಸುಂದರ ಉದಾಹರಣೆ. ಹೇಗೆ ಮಗು ಮತ್ತೆ ತಾಯಿ ಒಂದು ಸಂಬಂಧ. ಸೊ ತಾಯಿ ಮಗುವನ್ನ ತುಂಬಾ ಪ್ರೀತಿ ಮಾಡ್ತಾಳೆ ಚಿಕ್ಕವರು ಇರ್ಬೇಕಾದಾಗ. ಮಗು ಕೂಡ ತಾಯಿನ ತುಂಬಾ ಪ್ರೀತಿ ಮಾಡುತ್ತೆ, ತಾಯಿ ಮನೆ ನಿರ್ಭರವಾಗಿರುತ್ತೆ. ಆದರೆ ಮಗು ದೊಡ್ಡವನಾದಾಗ ತನ್ನ ಸ್ವಾತಂತ್ರ್ಯನ ಉಪಯೋಗಿಸಿ ಅವನು ಮನೆಯಿಂದ ದೂರ ಹೋಗ್ಬೋದು, ಅಥವಾ ತಾಯಿಯನ್ನ ಪ್ರೀತಿ ಮಾಡೋದನ್ನು ಬಿಟ್ಟು ಮತ್ತೆ ಅನ್ಯರನ್ನು ಪ್ರೀತಿ ಮಾಡ್ಬೋದು. ಆಗುತ್ತೆ ಈ ರೀತಿ. ಆ ಮಗು, ತನ್ನ ಮಗ ತಾಯಿಯನ್ನು ಪ್ರೀತಿ ಮಾಡದೇ ಇದ್ರೂ ಕೂಡ ತಾಯಿ ಪ್ರೀತಿ ಮಗನ ಮೇಲೆ ಕಮ್ಮಿ ಆಗೋದಿಲ್ಲ. ತಾಯಿಯ ಪ್ರೀತಿ ಯಾವಾಗಲೂ ಇರುತ್ತೆ ಮಗನ ಮೇಲೆ. ಅದೇ ರೀತಿ ಭಗವಂತನನ್ನ ನಾವು ಮರೆತರೂ ಕೂಡ ಭಗವಂತ ನಮ್ಮ ತಂದೆ ತರ. ಸೊ ಭಗವಂತನ ಪ್ರೀತಿ ನಮ್ಮ ಮೇಲೆ ಸದೈವ ಅಷ್ಟೇ ಇರುತ್ತೆ, ಎಂದು ಕಡಿಮೆ ಆಗೋದಿಲ್ಲ. ಸೊ ಅಂತ ಒಂದು ಉದಾಹರಣೆನ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಭಗವಂತ ಯಾವಾಗಲೂ ನಮ್ಮನ್ನು ನೋಡ್ಕೊತಾನೆ, ತಾಯಿ ತರ ಅಂತ ಇಲ್ಲಿ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಈ ಕಾಲ ಬದಲಾಗ್ತಾ ಇದೆ. ಕಲಿಯುಗದಲ್ಲಿ ತಾಯಿ ಮತ್ತೆ ಮಕ್ಕಳ ಒಂದು ಸಂಬಂಧ ಅತಿ ಶ್ರೇಷ್ಠವಾದ ಸಂಬಂಧ ಭೌತಿಕ ಜಗತ್ತಿನಲ್ಲಿ. ಅದು ಕೂಡ ಈಗ ಕ್ಷೀಣಿಸ್ತಾ ಇದೆ. ತಾಯಿ ಮಗನ ಅಬಾರ್ಷನ್ ಮಾಡ್ತಾಳೆ, ರೈಟ್. ಸೊ ಅದು ಪ್ರೀತಿ ಇಲ್ಲ. ಸೊ ಅಂತ ಒಂದು ಲೋಕ ಒಂದು ನೋಡ್ಬೋದು ನಾವು ಈ ಜಗತ್ತಿನಲ್ಲಿ. ಹಲವಾರು ಅಬಾರ್ಷನ್ಸ್, ಸಾವಿರ ಅಬಾರ್ಷನ್ಸ್ ಆಗ್ತಾ ಇದೆ ಜಗತ್ತಿನಲ್ಲಿ. ಸೊ ಇದರ ಅರ್ಥ ಏನಂದ್ರೆ, ನಾವು ಭಗವಂತನ ಮೇಲೆ ವಿಶ್ವಾಸ ಇಡಬೇಕು. ಯಾವಾಗಲೂ ಭಗವಂತ ನಮ್ಮನ್ನ ಪ್ರೀತಿ ಮಾಡ್ತಾನೆ ಅಂತ. ಅದಕ್ಕೆ ಆತ್ಮಪ್ರಿಯ ಅಂತ ಇಲ್ಲಿ ಕರೀತಾ ಇದ್ದಾರೆ. ಸೊ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಕಸ್ತಾಂ ತ್ವನಾದೃತ್ಯ ಪರಾನುಚಿಂತಾಂ ಋತೆ ಪಶು ನ ಸತೀಂ ನಾಮ ಕುರ್ಯಾತ್ ಪಶ್ಯನ್ ಜನಂ ಪತಿತಂ ವೈತರಣ್ಯಾಂ ಸ್ವಕರ್ಮಜಾನ್ ಪರಿತಾಪಾನ್ ಜುಷಾಣಾಂ. ಇಂಥ ಭಗವಂತನನ್ನ ಆರಾಧನೆ ಮಾಡುವುದನ್ನು ಬಿಟ್ಟು ಕಾಸ್ತ್ವಾಂ ಅನಾದೃತ್ಯ. ಅನಾದೃತ್ಯ ಅಂದರೆ ಆದರವನ್ನು ಕೊಡದೆ ಅನಾದರವನ್ನು ಮಾಡಿ, ಪರಾನು ಚಿಂತಾಂ ಋತೆ ಪಶೂನ್, ಈ ಭಗವಂತನ ಸ್ಮರಣೆಯನ್ನು ಮಾಡುವುದನ್ನು ಬಿಟ್ಟು ಅವ್ರೇನು ಮಾಡ್ತಾ ಇದ್ದಾರೆ, ಅಸತೀಂ ನಾಮ ಕುರ್ಯಾತ್. ಅಸತ್ ಅಂದರೆ
ಸತ್ ಅಸತ್. ಸತ್ ಅಂದರೆ ಆಧ್ಯಾತ್ಮಿಕ, ಅಸತ್ ಅಂದರೆ ಭೌತಿಕ. ರೈಟ್. ಅಸತ್ ನಾಮಕುರ್ಯ, ಈ ಭೌತಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ವಿಶೇಷವಾಗಿ ಸ್ವರ್ಗಕ್ಕೆ ಹೋಗೋದು ಅಥವಾ ಕರ್ಮಕಾಂಡವನ್ನು ಮಾಡೋದು. ಸೊ ಯಾರು ಈ ರೀತಿ ಭಗವಂತನ ಸ್ಮರಣೆಯನ್ನು ಬಿಟ್ಟು ಕೇವಲ ಭೌತಿಕ ಕಾರ್ಯಗಳಲ್ಲಿ ತೊಡಗ್ತಾರೋ ಅಂಥವರು ಪಶುಗಳು. ಪಶುಗಳನ್ನ ಹೊರತಾಗಿ ಯಾರು ಭಗವಂತನ ಸ್ಮರಣೆಯನ್ನು ಬಿಡಬಹುದು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕಸ್ತಾಂ ತು ಅನಾದೃತ್ಯ ಪರಾನುಚಿಂತಾಂ ಋತೆ ಪಶೂನ್. ಯಾರು ಮನುಷ್ಯರು ಪಶುಗಳ ತರ ಇದ್ದಾರೆ, ದ್ವಿಪಾದ ಪಶು ಅಂತ ಕರೀತಾರೆ ಮನುಷ್ಯರನ್ನ. ಯಾರು ಭಗವಂತನ ಭಕ್ತಿ ಮಾಡ್ತಾ ಇಲ್ವೋ ಅವರನ್ನ ದ್ವಿಪಾದ ಪಶು, 2 ಕಾಲುಗಳಿರುವ ಪಶುಗಳು ಅಂತ ಕರೀತಾರೆ. ಸೊ ಅಂತಹ ಭೌತಿಕವಾದಿಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪಶ್ಯನ್ ಜನಂ ಪತಿತಂ ವೈತರಣ್ಯಾಂ ಸ್ವಕರ್ಮಜಾಂ ಪರಿತಾಪಾನ್ ಜುಷಾಣ. ಅವ್ರು ನೋಡ್ತಾ ಇದ್ದಾರೆ, ಜನರು ತಮ್ಮ ಕರ್ಮಗಳ ಅನುಸಾರವಾಗಿ ಈ ಭವಸಾಗರದಲ್ಲಿ ಬೆದ್ದು ಬಳಲ್ತಾ ಇದ್ದಾರೆ, ತಾಪತ್ರಯಗಳನ್ನ ಅನುಭವಿಸ್ತಾ ಇದ್ದಾರೆ. ಅದನ್ನ ನೋಡಿ ಕೂಡ ಭಗವಂತನ ಭಕ್ತಿ ಮಾಡೋದಿಲ್ಲ. ಭಗವಂತನ ಭಕ್ತಿಯಿಂದ ಎಲ್ಲ ನಾಶವಾಗುತ್ತೆ. ದಾವಾಗ್ನಿ ನಿರ್ವಾಪಣಂ, ಭವಮಹಾ ದಾವಾಗ್ನಿ ನಿರ್ವಾಪಣಂ. ಈ ಭೌತಿಕ ಸಂಸಾರದ ಎಲ್ಲ ತಾಪತ್ರಯಗಳು ನಿರ್ಮೂಲನೆ ಆಗುತ್ತೆ. ಅಂಥ ಭಕ್ತಿಯನ್ನ ಅವರು ಅನಾದರ ಮಾಡಿ ಬಿಟ್ಟು ಬಿಡ್ತಾರೆ. ಅಂಥವ್ರನ್ನ ಇಲ್ಲಿ ಪಶುಗಳು ಅಂತ ಕರಿತಾ ಇದ್ದಾರೆ. ತುಂಬ ಸ್ಟ್ರಾಂಗ್ ಆಗಿದೆ ಈ ವರ್ಷ. ಭಗವದ್ಗೀತೆಯಲ್ಲಿ ಕೂಡ ಬರುತ್ತೆ. ರೈಟ್. ಸೊ ಯಾರು ಅಸುರರ ಗುಣ ಇಲ್ಲಿ ಹೇಳ್ತಾ ಇದ್ದಾರೆ, ಅವರಲ್ಲಿ ಭಗವಂತನ ಮೇಲೆ ಶ್ರದ್ಧೆಯೇ ಇಲ್ಲ. ಅಶ್ರದ್ಧಾನ ಪುರುಷ ಧರ್ಮಸ್ಯ ಪರಂತವ. ಈ ಭಗವಂತನ ಭಕ್ತಿಯ ಮೇಲೆ, ಶಾಸ್ತ್ರದ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಅದಕ್ಕೆ ಅವ್ರು ಏನಾಗ್ತಾರೆ, ಅವರು ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ವಿಪರೀತವಾಗಿ ಯಾರು ಭಕ್ತರಿದ್ದಾರೆ, ಶ್ರೇಷ್ಠ ಭಕ್ತರು, ಅವರು ಪರಮಾತ್ಮನ ಧ್ಯಾನವನ್ನು ಮಾಡ್ತಾರೆ. ಈ ಪರಮಾತ್ಮನ ಚಿತ್ರ ಇಲ್ಲಿ ನೀವು ನೋಡ್ಬೋದು. ಸುಂದರವಾದಂತಹ ಪರಮಾತ್ಮನ ವಿಗ್ರಹದ ಧ್ಯಾನವನ್ನು ಅವರು ಮಾಡ್ತಾರೆ. ಪರಮಾತ್ಮ ನಮ್ಮ ಹೃದಯ ಭಾಗದಲ್ಲಿ ನಿಂತಿದ್ದಾನೆ ಅಂತ ಪರಮಾತ್ಮನ ಧ್ಯಾನವನ್ನ ಯೋಗಿಗಳು ಮಾಡ್ತಾರೆ. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ. ಯೋಗಿಗಳು ಹೃದಯದಲ್ಲಿ ಪರಮಾತ್ಮನ ಧ್ಯಾನವನ್ನ ಮಾಡ್ತಾರೆ ಅಂತ ಭಾಗವತದ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ. ಈಗ ಮುಂದಿನ ಶ್ಲೋಕಗಳಲ್ಲಿ ಸುಮಾರು 5 ಶ್ಲೋಕಗಳಿದೆ ಅನ್ಸುತ್ತೆ. 5 ಶ್ಲೋಕಗಳಲ್ಲಿ ಪರಮಾತ್ಮನ ದಿವ್ಯ ರೂಪದ ವರ್ಣನೆ ಇದೆ. ಪ್ರತಿಯೊಂದು ಅಂಗದ ಒಂದು ವರ್ಣನೆ ಇದೆ. ಸೊ ಎಲ್ಲ ಅಂಗಗಳ ವರ್ಣನೆ ಮಾಡಿದ ಮೇಲೆ ಶುಕದೇವ ಗೋಸ್ವಾಮಿ ಹೇಳ್ತಾರೆ, ಈ ರೂಪದ ಮೇಲೆ ನಾವು ಧ್ಯಾನವನ್ನು ಮಾಡಬೇಕು ಅಂತ. ಇದೇ ಶ್ರೇಷ್ಠವಾದ ಯೋಗಿಯ ಧಾರಣಾಶ್ರಯ, ಒಂದು ಮಹಾಯೋಗಿಯ ಧಾರಣಾಶ್ರಯ ಪರಮಾತ್ಮ. ಸೊ ಪರಮಾತ್ಮ ಹೇಗೆ ಕಾಣ್ತಾನೆ ನೋಡಿ. ಕೇಚಿತ್ ಸ್ವದೇಹಾಂತರ್ ಹೃದಯ ಅವಕಾಶೇ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರಥಾಂಗ ಶಂಖ ಗದಾಧರಂ ಧಾರಣೆಯ ಸ್ಮರಂತಿ. ಸ್ವದೇಹಾಂತರ್ ಹೃದಯಾವಕಾಶೆ. ಹೃದಯದ ಭಾಗದಲ್ಲಿ, ಹೃದಯವನ್ನು ಒಂದು ಕಮಲಕ್ಕೆ ಹೋಲಿಸ್ತಾರೆ. ಕಮಲದಲ್ಲಿ ಭಗವಂತ ನಿಂತಿದ್ದಾನೆ. ಹೇಗೆ ನಿಂತಿದ್ದಾನೆ? ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ. ಪ್ರಾದೇಶ ಮಾತ್ರಂ, ಹೃದಯದ ಒಂದು 8 ಇಂಚು ಅಂತ ಹೇಳ್ತಾರೆ, 8 ಇಂಚಸ್ ಅಷ್ಟು ಭಗವಂತ ಇಲ್ಲಿ ನಿಂತಿದ್ದಾನೆ, 8 ಇಂಚು. ಸೊ ಸಂತಂ ವಯಸ್ಸಿ ಕೈಶೋರೆ, ಭಾಗವತದ 3ನೇ ಸ್ಕಂದದಲ್ಲಿ ಒಂದು ಶ್ಲೋಕ ಬರುತ್ತೆ. ಅಲ್ಲಿ ಭಗವಂತ ಯೌವನ ಅಂದ್ರೆ ಕೈಶೋರೆ, ಒಂದು 15-16 ವರ್ಷದ ಯುವಕನ ತರ ಕಾಣ್ತಾನೆ. ರೈಟ್. ಸೊ ಭಗವಂತನ ರೂಪ ಅತಿ ಸುಂದರವಾಗಿದೆ, ಯುವಕರ ರೂಪದ ತರ ಇದೆ. ಮತ್ತೆ ಪುರುಷಂ ವಸಂತಂ ಚತುರ್ಭುಜಂ, ಅವರಿಗೆ 4 ಕೈಗಳಿದೆ, ಭುಜಗಳಿದೆ. ಕಂಜರಥಾಂಗ ಶಂಖ ಗದಾಧರಂ, ಒಂದು ಕೈಯಲ್ಲಿ ಕಂಜ ಅಂದರೆ ಕಮಲ, ರಥಾಂಗ ಅಂದರೆ ಚಕ್ರ, ರೈಟ್. ನಂತರ ಇನ್ನೊಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಗದಾ. ಶಂಖ ಚಕ್ರ ಗದಾ ಪದ್ಮ, ಈ 4 ಕೈಯಲ್ಲಿ 4
ಐಟಮ್ಸ್ ಇದೆ. ಸೊ ಈ ಐಟಮ್ಸ್ಗಳಲ್ಲಿ ಚಕ್ರ ಮತ್ತು ಗದ ಅದು ದುಷ್ಟರ ಸಂಹಾರ ಮಾಡೋದಕ್ಕೆ, ಭಕ್ತರ ರಕ್ಷಣೆ ಮಾಡೋದಕ್ಕೆ. ಮತ್ತು ಕಮಲದ ಹೂ ಮತ್ತು ಶಂಖ ಅದು ಭಕ್ತರಿಗೆ ಅನುಗ್ರಹವನ್ನು ಕೊಡೋದಕ್ಕೆ. ಕಮಲದ ಹೂ ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ, ಅದಕ್ಕೆ ಸೌಂದರ್ಯವನ್ನು ನೋಡಿ ಭಕ್ತರಿಗೆ ತುಂಬ ಸಂತೋಷವಾಗುತ್ತೆ, ಭಗವಂತ ಅವರಿಗೆ ಅನುಗ್ರಹ ಮಾಡ್ತಾನೆ. ನಂತರ ಶಂಖದಿಂದ ಸ್ಪರ್ಶವನ್ನು ಮಾಡಿ ಧ್ರುವ ಮಹಾರಾಜರ ತಲೆಗೆ ಸ್ಪರ್ಶ ಮಾಡಿದ್ನಲ್ಲ ಭಗವಂತ, ಸ್ಪರ್ಶ ಮಾಡಿದ ತಕ್ಷಣ ಧ್ರುವ ಮಹಾರಾಜರಿಗೆ ಅದ್ಭುತ ಒಂದು ಅನುಭವ ಆಗುತ್ತೆ. ಮತ್ತು ಶಂಖವನ್ನು ಊದುವುದರಿಂದ ಭಕ್ತರ ಹೃದಯದ ಎಲ್ಲ ಭಯ ನಾಶವಾಗುತ್ತೆ. ಸೊ ಪ್ರಥಮ ಸ್ಕಂದದಲ್ಲಿ ನೀವು ಕೇಳಿರ್ಬೋದು, ಭಗವಂತ ದ್ವಾರಕಾಗೆ ಬಂದಾಗ ದ್ವಾರಕಾ ಎಂಟರ್ ಆಗಿನ ಮುಂಚೆನೆ ಶಂಖವನ್ನು ಊದ್ತಾನೆ. ಶಂಖವನ್ನು ಊದ್ ಕೂಡ ಎಲ್ಲರೂ ಗೊತ್ತಾಗದೆ ಕೃಷ್ಣ ಬಂದ ಅಂತ. ಸೊ ಅವ್ರು ಓಡೋಡಿ ಬರ್ತಾರೆ. ಸೊ ಈ ರೀತಿ ಭಕ್ತರಿಗೆ ಆನಂದವನ್ನು ಕೊಡುವ ವಸ್ತುಗಳು ಶಂಖ ಮತ್ತೆ ಪದ್ಮ. ಭಕ್ತರಿಗೆ ರಕ್ಷಣೆ ಮಾಡೋದಕ್ಕೆ, ದುಷ್ಟರ ಸಂಹಾರ ಮಾಡೋದಕ್ಕೆ ಚಕ್ರ ಮತ್ತು ಗದಾ. ಸೊ ಈ ವಸ್ತುಗಳನ್ನ ಭಗವಂತ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಸೊ ಇದಕ್ಕೆ ವಿಷ್ಣು ಮೂರ್ತಿ ಅಂತ ಕರೀತಾರೆ. ಮತ್ತೆ ಶಂಖ, ಚಕ್ರ, ಗದಾ, ಪದ್ಮದ ಸ್ಥಳ ಬದಲಾಗೋದ್ರಿಂದ ಏನಾಗುತ್ತೆ, ಬೇರೆ ಬೇರೆ ಹೆಸರುಗಳು ಬರುತ್ತೆ. ರೂಪದಲ್ಲಿ ಎಲ್ಲ ಹೆಸರುಗಳು ಬರೀತಾರೆ. 24 ಭಗವಂತನ ಹೆಸರುಗಳಿದೆ. ಪುರುಷೋತ್ತಮ, ಅಚ್ಯುತ, ನರಸಿಂಹ, ತ್ರಿವಿಕ್ರಮ, ಋಷಿಕೇಶ, ಕೇಶವ, ಮಾಧವ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ಶ್ರೀಧರ, ವಾಸುದೇವ, ದಾಮೋದರ, ಜನಾರ್ದನ, ನಾರಾಯಣ, ಹರಿ, ಪದ್ಮನಾಭ, ವಾಮನ, ಮಧುಸೂದನ, ಗೋವಿಂದ, ಕೃಷ್ಣ, ವಿಷ್ಣುಮೂರ್ತಿ, ಅಧೋಕ್ಷಜ, ಉಪೇಂದ್ರ. ಈ ರೀತಿ 24 ಹೆಸರುಗಳು ಭಗವಂತನಿಗೆ, ವಿಷ್ಣುವಿಗೆ ಬರುತ್ತೆ. ಈ ಎಲ್ಲ ರೂಪಗಳು, ಕೃಷ್ಣನ ಈ ಹೆಸರು ಏನಿದೆಯಲ್ಲ, ಎಲ್ಲ ರೂಪಗಳು ವೈಕುಂಠದಲ್ಲಿ ಶಾಶ್ವತವಾಗಿ ಅವರು ವಾಸ ಮಾಡ್ತವೆ ಅವರ ಭಕ್ತರ ಜೊತೆ. ಸೊ ಇದು ಶ್ರೇಷ್ಠವಾದ ಯೋಗಿಯ ಧಾರಣಾಶ್ರಯ. ಯಾರು ಯೋಗಿಗಳು ಪರಿಶುದ್ಧರಾಗಿದ್ದಾರೋ ಅವರು ಪರಮಾತ್ಮನ ಮೇಲೆ ಧ್ಯಾನ ಮಾಡ್ತಾರೆ. ಆದರೆ ಯಾರ ಮನಸ್ಸು ಇನ್ನೂ ಶುದ್ಧವಾಗಿಲ್ವೋ, ಕಲ್ಮಶಗಳಿದೆಯೋ, ಅವರು ವಿರಾಟ್ ರೂಪದ ಮೇಲೆ ಧ್ಯಾನ ಮಾಡಬೇಕು ಅಂತ ಹಿಂದಿನ ಅಧ್ಯಾಯದಲ್ಲಿ ಅವರು ತಿಳಿಸಿದ್ರು. ಮುಂದೆ ಹೋಗೋಣ. ಪ್ರಸನ್ನ ವಕ್ತ್ರಂ ನಲಿನಾಯತೆ ಕ್ಷಣಂ ಕದಂಬ ಕಿಂಜಲ್ ಕಪಿಶಂಗ ವಾಸಸಂ ಲಸನ್ ಮಹಾರತ್ನ ಹಿರಣ್ಮಯಾಂಗದಂ ಸ್ಫುರನ್ ಮಹಾರತ್ನ ಕಿರೀಟ ಕುಂಡಲಂ. ಪ್ರಸನ್ನ ವಕ್ತ್ರಂ, ಅವರ ಮುಖ ತುಂಬ ಸಂತೋಷವಾಗಿದೆ, ಸ್ಮೈಲ್ ಮಾಡ್ತಾ ಇದ್ದಾರೆ. ನಲಿನಾಯತೆ ಕ್ಷಣಂ, ಈ ಕ್ಷಣ ಅವರ ಕಣ್ಣು ಒಂದು ನಲಿನ ಆಯತ ಅಂದ್ರೆ ಕಮಲದ ಮಧ್ಯಭಾಗ ಹೇಗಿದೆಯಲ್ಲ ಆ ರೀತಿ ಕಾಣುತ್ತೆ. ನಲಿನ ಆಯತ ಈ ಕ್ಷಣಂ ಕದಂಬ ಕಿಂಜಲ್ಕ ಪಿಶಂಗ ವಾಸಸಂ. ಕದಂಬ ಹೂ ನೋಡಿರ್ಬೋದು ನೀವು. ಕದಂಬ ಒಂದು ಫುಟ್ಬಾಲ್ ತರ ಕಾಣುತ್ತೆ. ಅದು ಯೆಲ್ಲೋ ಕಲರ್ ಫ್ಲವರ್, ಹಳದಿ ಬಣ್ಣದ ಹೂ ಇರುತ್ತೆ, ಅದರಲ್ಲಿ ಸುಂದರವಾಗಿರುತ್ತೆ. ಕದಂಬ ಕಿಂಜಲ್ಕ ಪಿಶಂಗ ವಾಸಸಂ. ಅವರ ಭಗವಂತನ ವಸ್ತ್ರ ಹೇಗಿದೆ, ಪೀತಾಂಬರ ವಸ್ತ್ರ. ಕದಂಬ ಕಿಂಜಲ್ಕ ಪಿಶಂಗ ವಾಸಸಂ ಲಸನ್ ಮಹಾರತ್ನ ಹಿರಣ್ಮಯಾಂಗದಂ. ಮತ್ತೆ ಅದು ಹೊಳಿತಿರುವಂತಹ ಮಹಾರತ್ನಗಳಿಂದ ವಿಭೂಷಿತವಾಗಿದ್ದಾರೆ. ಸ್ಫುರನ್ ಮಹಾರತ್ನ ಕಿರೀಟ ಕುಂಡಲಂ. ಅವರ ಕಿರೀಟ ಮತ್ತೆ ಕಿವಿಲಿರುವಂಥ ಕುಂಡಲ ಅದು ಕೂಡ ಮಹಾರತ್ನಗಳಿಂದ ಸ್ಟಡೆಡ್ ವಿತ್ ರೂಬೀಸ್, ನವರತ್ನಗಳಿಂದ ಅದು ಎಂಬೆಡ್ ಆಗಿದೆ. ಸೊ ಈ ರೀತಿ ಉನ್ನಿದ್ರ ಹೃತ್ಪಂಕಜ ಕರ್ಣಿಕಾಲಯೇ ಯೋಗೇಶ್ವರ ಸ್ಥಾಪಿತ ಪಾದ ಪಲ್ಲವಂ. ಯೋಗೇಶ್ವರ ಅಂದ್ರೆ ಮಹಾಯೋಗಿಗಳು ತಮ್ಮ ಹೃದಯದಲ್ಲಿ ಭಗವಂತನನ್ನ ಸ್ಥಾಪನೆ ಮಾಡ್ತಾರೆ. ರೈಟ್, ಅಂತ ಒಂದು ಗುಣ ಈ ಭಗವಂತನಲ್ಲಿ ಇದೆ. ಶ್ರೀಲಕ್ಷಣಂ ಕೌಸ್ತುಭರತ್ನ ಕಂಧರಂ ಅಮ್ಲಾನ ಲಕ್ಷ್ಮ್ಯಾವನ ಮಾಲಯಾಚಿತಂ. ಶ್ರೀಲಕ್ಷಣಂ ಅಂದ್ರೆ ಲಕ್ಷ್ಮೀ ದೇವಿ ಕೂಡುವಂತಹ ಒಂದು ಸ್ಥಳ, ಅದಕ್ಕೆ ಶ್ರೀಲಕ್ಷಣಂ. ಶ್ರೀವತ್ಸ ಚಿಹ್ನ ಅಲ್ಲಿದೆ, ಮತ್ತೆ ಕೌಸ್ತುಭ ಮಣಿ ಕೂಡ ಇದೆ. ಆಮ್ಲಾನ ಲಕ್ಷ್ಮಿಯ ವನಮಾಲಯಾಚಿತಂ ಎಂದು ಅವರು ಒಂದು ಹೂವಿನ ಹಾರವನ್ನ ಹಾಕಿದ್ದಾರೆ. ಅದು ಯಾವಾಗಲೂ ಫ್ರೆಶ್ ಆಗಿರುತ್ತೆ, ಅದು ಎಂದೂ ಬಾಡೋದಿಲ್ಲ. ಅಂತ ಒಂದು ಹೂವಿನ ಹಾರವನ್ನು ಅವರು ಧರಿಸಿದ್ದಾರೆ. ವಿಭೂಷಿತಂ ಮೇಖಲಯಾಂಗುಲಿ ಯಾಕೈರ್.
ಅವರ ಸೊಂಟದಲ್ಲಿ ಒಂದು ಮೇಖಲವನ್ನು ಧರಿಸಿದ್ದಾರೆ, ಒಂದು ಚಿನ್ನದ ಒಂದು ಬೆಲ್ಟನ್ನು. ಅಂಗುಲಿ ಅಂದರೆ ಕೈ ಬೆರಳುಗಳಲ್ಲಿ ಅವರು ರತ್ನದಿಂದ ಸೇರಿದಂತಹ ಚಿನ್ನದ ಒಂದು ಉಂಗುರವನ್ನು ಧರಿಸಿದ್ದಾರೆ. ಮಹಾದನೆ ನೂಪುರ ಕಂಕಣಾದಿಬಿಹಿ, ನೂಪುರ ಅಂದರೆ ಕಾಲು ಬಳೆ, ಕಂಕಣ ಅಂದರೆ ಕೈ ಬಳೆ, ಸ್ನಿಗ್ಧಾಮಲ ಕುಂಚಿತ ನೀಲಕುಂತಲೇರ್, ಮತ್ತೆ ಅವರ ಗುಂಗುರು ಕೂದಲು ಸುಂದರವಾಗಿ ಕಾಣ್ತಾ ಇದೆ. ವಿರೋಚಮಾನ ಹಾಸಪೇಶಲಂ, ಮತ್ತೆ ಅವರ ಮುಖ ಕೂಡ ತುಂಬ ಹೊಳಿತಾ ಇದೆ, ಸುಂದರವಾಗಿ ಪ್ರಕಟವಾಗ್ತಾ ಇದೆ. ಸುಪ್ರಭಾತರ ತಾತ್ಪರ್ಯದಲ್ಲಿ ಬರೀತಾರೆ, ಭಗವಂತನ ಇದು ರೂಪ ಏನಿದೆಯಲ್ಲ ಅದು ಕಾಲ್ಪನಿಕವಲ್ಲ, ಅದು ಸತ್ಯ. ಕೆಲವರು ಭಗವಂತನ ಈ ರೂಪದ ವರ್ಣನೆ ಎಲ್ಲ ಕಾಲ್ಪನಿಕ ಅಂತ ಭಾವಿಸ್ತಾರೆ. ಇಲ್ಲ, ಯಾರು ಶ್ರೇಷ್ಠವಾದ ಯೋಗಿಗಳಿದಾರೋ ಅವರು ಈ ರೂಪವನ್ನು ನೋಡ್ತಾರೆ, ಧ್ಯಾನ ಮಾಡ್ತಾರೆ ಅವರ ಹೃದಯದ ಭಾಗದಲ್ಲಿ. ಅಧೀನ ಲೀಲಾ, ಮುಂದಿನ ಶ್ಲೋಕ ಹೋಗೋಣ. ಅಧೀನ ಲೀಲಾ ಹಸಿತೆ ಕ್ಷಣೋಲ್ಲಸದ್ ಭ್ರೂಭಂಗ ಸಂಸೂಚಿತ ಭೂರ್ಯ ಅನುಗ್ರಹಂ ಈಕ್ಷೇತ ಚಿಂತಾಮಯಮೇನಮೀಶ್ವರಂ ಯಾವನ್ಮನೋಧಾರಣಯಾವತಿಷ್ಠತೆ. ಸೊ ಅವರು ಹಸಿತ ಈಕ್ಷಣ ಉಲ್ಲಸದ್, ಈ ರೀತಿ ಅವರ ಒಂದು ಹಸನ್ಮುಖ ಮತ್ತು ಅವರ ಅನುಗ್ರಹ ಭರಿತವಾದಂತಹ ಒಂದು ದರ್ಶನ, ಕೃಪಾ ಕಟಾಕ್ಷ, ಇದು ಇದು ಯೋಗಿಗಳು ಅನುಗ್ರಹ ಅಂತ ಭಾವಿಸ್ತಾರೆ. ಭೂರಿ ಅನುಗ್ರಹ. ಮತ್ತೆ ಅವರ ಭಂಗ, ಅವರ ಹುಬ್ಬುಗಳಿಂದ ಹೀಗೆ ಭಕ್ತರಿಗೆ ಅನುಗ್ರಹವನ್ನು ಕೂಡ ಮಾಡ್ತಾರೆ, ಹುಬ್ಬುಗಳನ್ನು ಎತ್ತಿ. ಎಲ್ಲ ಸೂಚನೆಗಳು ಯೋಗಿಗಳು ಒಂದು ಅನುಗ್ರಹ ಅಂತ ಅವರು ಭಾವಿಸ್ತಾರೆ. ಈಕ್ಷೇತ ಚಿಂತಾಮಯಮೇನಮೀಶ್ವರಂ ಯಾವನ್ಮನೋಧಾರಣಯಾವತಿಷ್ಠತೆ. ಈ ರೀತಿ ಈ ರೂಪವನ್ನು ನಾವು ನೋಡ್ತಾ ಇರಬೇಕು. ಎಲ್ಲಿವರೆಗೆ ನಮ್ಮ ಮನಸ್ಸು ಭಗವಂತನ ಮೇಲೆ ಸಾಧ್ಯವಾಗುತ್ತೋ, ಕೇಂದ್ರೀಕರಿಸೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ನಾವು ಧ್ಯಾನ ಮಾಡಬೇಕು ಅಂತ. ಸಾಧಾರಣವಾಗಿ ಜನರು ಬರ್ತಾರೆ ಟೆಂಪಲ್ಗೆ, ದೇವಸ್ಥಾನಕ್ಕೆ ಬಂದು ದೇವ್ರು ನೋಡ್ತಾರೆ, ಹಿಂಗೆ ಮಾಡ್ತಾರೆ, ಕಣ್ಣು ಮುಚ್ಕೊಂತಾರೆ, ಬಂದ ತಕ್ಷಣ ಕಣ್ಣು ಮುಚ್ಕೊಂತಾರೆ, ಹಿಂಗೆ ಮಾಡ್ತಾರೆ, ದೇವರು ನೋಡೋದಿಲ್ಲ ಸರ್, ಒಂದು 2 ಸೆಕೆಂಡ್ ಇರ್ತಾರೆ, ಹೋಗ್ಬಿಡ್ತಾರೆ. ಕೆಲವರು ದೇವಸ್ಥಾನ ಒಳಗಡೆ ಕೂಡ ಬರಂಗಿಲ್ಲ. ಏನು ಮಾಡ್ತಾರೆ ಅವರು? ದೂರದಿಂದಲೇ ನಮಸ್ಕರಿಸಿ, ಯಾರು ಪುಣ್ಯವಂತರಿರ್ತಾರೋ ಅವರು ಚಪ್ಪಲ್ ಬಿಟ್ಟು ಸ್ವಲ್ಪ ನಮಸ್ಕಾರ ಮಾಡ್ಬೇಕು. ಇಲ್ಲಾಂದ್ರೆ ಕೆಲವರು ಗಾಡಿ ಮೇಲೆ ನಮಸ್ಕಾರ ಮಾಡಿ ಹಿಂಗೆ ಕಿಸ್ ಏನು ಮಾಡ್ತಾರೆ. ಸೊ ಈ ರೀತಿ ದರ್ಶನ ಆ ರೀತಿ ಅಲ್ಲ. ದರ್ಶನ ಹೇಗೆ ಮಾಡಬೇಕು? ಎಲ್ಲಿವರೆಗೂ ಮನಸ್ಸು ಕೇಂದ್ರೀಕರಿಸೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡಬೇಕಂತೆ. 5 ನಿಮಿಷ, 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ, ಎಷ್ಟಾಗುತ್ತೋ ಅಷ್ಟು ಮಾಡಬೇಕಂತೆ. ಸೊ ಪ್ರಭುಪಾದರು ಕೂಡ ಚಿಕ್ಕವರು ಇರಬೇಕಾದಾಗ ಅವ್ರ ಮನೆ ಹತ್ರ ಒಂದು ಗೋವಿಂದ ದೇವರ ಟೆಂಪಲ್ ಇತ್ತು, ಕೃಷ್ಣನ ದೇವಸ್ಥಾನ, ರಾಧಾ ಗೋವಿಂದ ದೇವಸ್ಥಾನ ಅಂತ. ಅಲ್ಲಿ ಹೋಗಿ ಅವರು ಗಂಟೆ ನಿಂತ್ಕೊಂಡು ನೋಡ್ತಾ ಇದ್ರಂತೆ ಕೃಷ್ಣ. ರೈಟ್, ಎಷ್ಟು ನೋಡಿದ್ರು ನೋಡ್ತಾ ಇದ್ರಂತೆ. ಸೊ ಅಂತ ಒಂದು ಗುಣ ಪ್ರಭುಪಾದರಲ್ಲಿತ್ತು. ಅಷ್ಟೊಂದು ಆಸಕ್ತಿ ಪ್ರಭುಪಾದರಿಗೆ ಭಗವಂತನ ಮೇಲೆ, ಕೃಷ್ಣನ ಮೇಲೆ ಇತ್ತು. ಚಿಕ್ಕವರು ಇರಬೇಕಾದ್ರೆ ಪ್ರಭುಪಾದರು ತಂದೆ ಕೇಳ್ತಾರೆ, ನನಗೆ ರಾಧಾಕೃಷ್ಣ ವಿಗ್ರಹ ಬೇಕು ಅಂತ. ಸೊ ತಂದೆ ತೊಗೊಂಡ್ಬರ್ತಾರೆ. ರಾಧಾಕೃಷ್ಣ ವಿಗ್ರಹನ ಪೂಜೆ ಮಾಡ್ತಾ ಇದ್ರು ಪ್ರಭುಪಾದರು ಚಿಕ್ಕವರು ಇರಬೇಕಾದಾಗ. ಸೊ ಈ ರೀತಿ ಎಷ್ಟೊತ್ತು ಸಾಧ್ಯವಾಗುತ್ತೋ ಅಷ್ಟೊತ್ತು ಭಗವಂತನನ್ನ ನೋಡ್ತಾ ಇರಬೇಕು ಅಂತ. ಹೇಗೆ? ಅಂಗವಾಗಿ. ಫಸ್ಟು ಪಾದಗಳು, ನಂತರ ಕಾಲು, ನಂತರ ಸೊಂಟ, ನಂತರ ಎದೆ ಭಾಗ, ನಂತರ ಮುಖಭಾಗ. ಸೊ ಹಂತವಾಗಿ ನೋಡಬೇಕು. ಡೈರೆಕ್ಟಾಗಿ ನಾವು ಮುಖವನ್ನು ನೋಡಕ್ಕೆ ಹೋಗ್ಬಾರ್ದು. ಫಸ್ಟ್ ಪಾದಗಳನ್ನು ನೋಡಿ, ನಂತರ ಹಂತವಾಗಿ ಮೇಲೆ ನೋಡ್ತಾ ಭಗವಂತನ ಮುಖವನ್ನು ನೋಡಬೇಕು ಅಂತ. ರೈಟ್. ಸೊ ಪ್ರಭು ಮುಂದಿನ ತಾತ್ಪರ್ಯದಲ್ಲಿ ಬರೀತಾರೆ, ಯಾರು ಹೃದಯ ಶುದ್ಧವಾಗಿಲ್ವೋ ಅವರು ಪಾದಗಳ ಧ್ಯಾನವನ್ನೇ ಮಾಡಬೇಕು, ಅದಕ್ಕಿಂತ ಮೇಲೆ ಹೋಗಬಾರ್ದಂತೆ. ಭಗವಂತನ ಪಾದಗಳ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ? ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರು ಲಾಂಛನಾಢ್ಯಂ ಉಕ್ತುಂಗ ರಕ್ತನ್ ವಿಲಸನ್ನಕ ಚಕ್ರವಾಲ ಜ್ಯೋತ್ಸ್ನಾ ವಿರಾಹತ ಮಹದೃದಯಂಧಕಾರ. 3ನೇ ಸ್ಕಂದದಲ್ಲಿ ಬರುತ್ತೆ, ದೇವತಿ ಕಪಿಲ ಸಂವಾದದಲ್ಲಿ. ಕಪಿಲ ದೇವರು ಹೇಳ್ತಾರೆ ದೇವತಿಗೆ, ಯಾರು ಭಗವಂತನ ಪಾದಗಳ ಧ್ಯಾನ ಮಾಡ್ತಾರೋ ಆ ಪಾದಗಳಲ್ಲಿ ಚಿಹ್ನೆಗಳಿದೆ. ವಿಶೇಷವಾಗಿ ವಜ್ರ, ಅಂಕುಶ, ಧ್ವಜ, ಸರೋರುಹ, ಲಾಂಛನ, ಈ ರೀತಿ ಹಲವಾರು ಚಿಹ್ನೆಗಳಿದೆ.
ವಜ್ರ ಅಂದರೆ ಇಂದ್ರನ ವಜ್ರ, ಅದು ದೊಡ್ಡ ಬೆಟ್ಟಗಳನ್ನು ಅದು ನಾಶ ಮಾಡುದು, ಪುಡಿ ಪುಡಿ ಮಾಡುವಂತ ಶಕ್ತಿ ಇದೆ ವಜ್ರದಲ್ಲಿ. ನಾವು ಭಗವಂತನ ಪಾದವನ್ನು ಧ್ಯಾನಿಸಿದ್ರೆ ನಮ್ಮ ಪಾಪಗಳೆಲ್ಲ, ಪಾಪದ ಒಂದು ಬೆಟ್ಟ ರಾಶಿ ನಾಶವಾಗುತ್ತೆ. ಅಂಕುಶ, ಅಂಕುಶ ಅಂದ್ರೆ ಆನೆಯನ್ನ ಕಂಟ್ರೋಲ್ ಮಾಡ್ತಾರಲ್ಲ, ಅದು ಅಂಕುಶ. ಸೊ ಮನಸ್ಸು ಕೂಡ ಆನೆ ತರ ಪ್ರಬಲವಾಗಿದೆ, ಹುಚ್ಚಾಗಿದೆ. ಆ ಹುಚ್ಚು ಆನೆಯನ್ನ ಕಂಟ್ರೋಲ್ ಮಾಡುವುದು ಭಗವಂತನ ಪಾದಗಳ ಧ್ಯಾನದಿಂದ. ಧ್ವಜ, ಯಾರು ಭಗವಂತನ ಪಾದ ಧ್ಯಾನಿಸ್ತಾರೋ ವಿಜಯಿ ಆಗ್ತಾರೆ. ಸರೋರುಹ, ಕಮರದ ಹೂವಿದೆ, ಲಾಂಛನ ಇದೆ, ಈ ರೀತಿ ಹಲವಾರು ಚಿಹ್ನೆಗಳಿದೆ. ಇದರಿಂದ ಏನಾಗುತ್ತೆ, ವಜ್ರಾಂಕುಶ ಧ್ವಜ ಸರೋಹ ಲಾಂಛನ ಉತ್ತುಂಗ ರಕ್ತ ವಿಲಸನ್ ನಖಚಕ್ರವಾಲ, ಮತ್ತೆ ಅವರ ಉಗುರುಗಳು, ಅದು ತುಂಬ ಹೊಳಿತಾ ಇದೆ. ಜ್ಯೋತ್ಸ್ನಾ ವಿರಾಹತ ಮಹದ್ ಹೃದಯ ಅಂಧಕಾರ, ಹೃದಯದಲ್ಲಿರುವಂತಹ ಎಲ್ಲ ಅಂಧಕಾರಗಳನ್ನ ಆ ಪಾದಗಳ ಹೊಳಿತಿರುವಂತಹ ಉಗುರುಗಳನ್ನು ದರ್ಶನ ಮಾಡಿದಾಗ ಹೃದಯದ ಅಂಧಕಾರ ನಾಶವಾಗುತ್ತಂತೆ. ಸೊ ಈ ರೀತಿ ಭಗವಂತನ ಪಾದಗಳನ್ನು ದರ್ಶನ ಮಾಡಿ ನಂತರ ಅಲ್ಲಿ ಮನಸ್ಸು ಸ್ಥಿರವಾದಾಗ ನಂತರ ಮೇಲೆ ಹೋಗಬೇಕು, ಹಂತ ಹಂತವಾಗಿ ಮೇಲೆ ಮೇಲೆ ಧ್ಯಾನ ಮಾಡಬೇಕು ಅಂತ ಪೂರ್ವಪಾದರು ತಾತ್ವದಲ್ಲಿ ಬರೀತಾರೆ. ಅದೇ ರೀತಿ ಭಾಗವತ ಓದ್ಬೇಕಾದ್ರೂ ಕೂಡ ಡೈರೆಕ್ಟ್ ಆಗಿ 10ನೇ ಸ್ಕಂದಕ್ಕೆ ಜಂಪ್ ಮಾಡಬಾರ್ದು, ವಿಶೇಷವಾಗಿ ರಾಸ ಪಂಚಾಯದಕ್ಕೆ ಜಂಪ್ ಮಾಡಬಾರ್ದು, ಅದನ್ನು ಓದಬಾರ್ದು ಅಂತ ಹೇಳ್ತಾರೆ. ಫಸ್ಟ್ ನಾವು ಪ್ರಥಮ ಸ್ಕಂದ, ದ್ವಿತೀಯ ಸ್ಕಂದ ಚೆನ್ನಾಗಿ ಅರ್ಥ ಮಾಡ್ಕೊಂಡ ಮೇಲೆ ಮುಂದೆ ಮುಂದೆ ಹೋಗ್ಬೇಕು ಅಂತ ಹೇಳ್ತಾರೆ, ರೈಟ್. ಆದರೆ ಪ್ರಭುಪಾದರು ಕೃಷ್ಣ ಬುಕ್ ಕೊಟ್ಟಿದ್ದಾರೆ. ಕೃಷ್ಣ ಬುಕ್ ಏನಂದ್ರೆ ಅದು 10ನೇ ಸ್ಕಂದನೇ. ಆ ಕೃಷ್ಣ ಬುಕ್ ಯಾವ ರೀತಿ ಬರೆದಿದ್ದಾರೆ ಅಂದ್ರೆ, ಅದನ್ನು ಓದಿದ್ರೆ ಯಾರು ತಪ್ಪು ತಿಳ್ಕೊಳ್ಳೋದಿಲ್ಲ. ಅವರಿಗೆ ತತ್ವವನ್ನು ಕೊಡ್ತಾರೆ, ಲೀಲೆಗಳನ್ನು ಕೂಡ ಕೊಡ್ತಾರೆ. ಸೊ ಅದಕ್ಕೆ ಪ್ರಭುಪಾದರು ಸಪರೇಟ್ ಆಗಿ ಕೃಷ್ಣ ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ದಾರೆ. ಸೊ ಯಾರಿಗಾದ್ರೂ ಓದೋದು ಇಚ್ಛೆ ಇದ್ರೆ ಅವರು ಕೃಷ್ಣ ಪುಸ್ತಕವನ್ನು ತಗೊಂಡು ಓದ್ಬೋದು, ಆಗ ಎಲ್ಲ ಅಂತ. ಸೊ ಅವರು ಫಿಲಾಸಫಿಯನ್ನು, ತತ್ವಜ್ಞಾನ ಕೂಡ ತುಂಬ ಕೊಡ್ತಾರೆ ಆ ಕೃಷ್ಣ ಬುಕ್ಕಲ್ಲಿ. ಆಗ ಲೀಲೆಗಳು ತಪ್ಪು ತಿಳ್ಕೊಳ್ಳೋಂಥ ಸಾಧ್ಯತೆ ಇರೋದಿಲ್ಲ. ಆದರೆ ಡೈರೆಕ್ಟಾಗಿ ನಾವು ಬರೀ 10ನೇ ಸ್ಕಂದ ಓದಿದ್ರೆ ತಪ್ಪು ತಿಳ್ಕೊಳ್ಳೋಂಥ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕೆ ಪ್ರಭುಪಾದರ ಪುಸ್ತಕ ಓದೋದ್ರಲ್ಲಿ ಏನಂತಾರೆ, ಇಸ್ ನೋ ಫಿಯರ್, ಏನು ಭಯ ಇಲ್ಲ. ಏಕೈಕಶೋಂಗಾನಿ ಧ್ಯಾನುಭಾವಯೇತ್ ಪಾದಾದಿ ಯಾವದ್ಧಸಿತಂ ಗದಾಭೃತಃ ಜಿತಂ ಜಿತಂ ಸ್ಥಾನಮಪೋಹ್ಯ ಧಾರಯೇತ್ ಪರಂ ಪರಂ ಶುದ್ಧತಿ ಧೀರ್ಯಥಾ ಯಥಾ. ಸೊ ಇಲ್ಲಿ ಏನು ಹೇಳ್ತಾರೆ, ಏಕೈಕಶೋ, ಏಕೈಕ ಅಂಗ, ಒಂದೊಂದೊಂದು ಅಂಗವನ್ನು ನಾವು ಧ್ಯಾನ ಮಾಡ್ತಾ ಹೋಗ್ಬೇಕು. ಪ್ರತಿಯೊಂದು ಅಂಗವನ್ನು ಗಮನ ಕೊಟ್ಟು ನೋಡಬೇಕು. ಕೃಷ್ಣ ಪಾದಗಳಲ್ಲಿ ಯಾವ ಉಂಗುರವನ್ನು ತೊಟ್ಟಿದ್ದಾನೆ, ಅವ್ರ ವಸ್ತ್ರ ಹೇಗಿದೆ, ಅವರು ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದಾರೆ, ವಸ್ತ್ರ ಹಾಕೊಂಡಿದ್ದಾರೆ, ಯಾವ ರೀತಿಯ ಒಂದು ಆಭೂಷಣಗಳು ಇವತ್ತು ಧರಿಸಿದ್ದಾರೆ, ಯಾವ ರೀತಿ ಅಲಂಕಾರ, ಅವರ ಕಿರೀಟದ ಯಾವ ರೀತಿ ಅಲಂಕಾರ ಇದೆ ಇವತ್ತು, ಈ ರೀತಿ ಹಂತ ಹಂತವಾಗಿ ಗಮನ ಕೊಟ್ಟು ದರ್ಶನ ಮಾಡಬೇಕು ಅಂತೇಳಿ ಹೇಳ್ತಾರೆ. ಓಕೆ. ಸೊ ಈ ರೀತಿ ನಾವು ಭಗವಂತನ ಪರಮಾತ್ಮ ರೂಪವನ್ನು ಧ್ಯಾನ ಮಾಡಬೇಕು. ಆದರೆ ಕೆಲವು ಯೋಗಿಗಳಿರ್ತಾರೆ, ಅವರು ಈ ಭಗವಂತನ ಪರಮಾತ್ಮ ರೂಪವನ್ನು ಧ್ಯಾನ ಮಾಡೋಕ್ಕಾಗೋದಿಲ್ಲ. ಅವ್ರೇನು ಮಾಡಬೇಕು, ವಿರಾಟ್ ರೂಪದ ಧ್ಯಾನವನ್ನು ಮಾಡಬೇಕು. ಮೊದಲನೇ ಅಧ್ಯಾಯದಲ್ಲಿ ಕೊಟ್ಟಿರೋ ಹಾಗೆ ವಿರಾಟ್ ರೂಪದ ಧ್ಯಾನವನ್ನು ಮಾಡಬೇಕು. ಯಾವನ್ನ ಜಾಯೇತ ಪರಾವರೇಸ್ಮಿನ್ ವಿಶ್ವೇಶ್ವರೇ ದೃಷ್ಟರಿ ಭಕ್ತಿಯೋಗ. ಯಾರಿಗೆ ಭಕ್ತಿಯೋಗ ಮಾಡುವುದಕ್ಕೆ ಅರ್ಹತೆ ಇಲ್ವೋ ತಾವತ್ ಸ್ಥವೀಯ ಪುರುಷಸ್ಯ ರೂಪಂ, ಅವರು ವಿರಾಟ ಪುರುಷನ ರೂಪವನ್ನು ಧ್ಯಾನ ಮಾಡಬೇಕು. ಯಾವಾಗ ಕ್ರಿಯಾವಸಾನೆ ಪ್ರಯತ ಸ್ಮರೇತ, ಎಲ್ಲ ಕ್ರಿಯೆಗಳ ಹಂತದಲ್ಲಿ ಅವರು ವಿರಾಟ ರೂಪದ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಅದು ಹೇಗೆ, ಅದು ಅಷ್ಟಾಂಗ ಯೋಗದ ಮಾರ್ಗದ ಹಾಗೆ. ಸ್ಥಿರಂ ಸುಖಂ ಸಮಾಸ್ಥಿತೋ, ರೈಟ್. ಒಂದು ಸ್ಥಿರವಾದ ಸ್ಥಳದಲ್ಲಿ ಕೂತ್ಕೊಂಡು ಶಾಂತವಾಗಿ ಸುಖವಾಗಿ ಕೂತ್ಕೋಬೇಕು. ಯದಾ ಜಿಹಾಸುರಿಮ ಮಂಗಲೋಕಂ, ರೈಟ್. ಸೊ ಕಾಲೇ ಚ ದೇಶೇ ಚ ಮನೋ ನ ಸಜ್ಜೇತ್ ಪ್ರಾಣಾನ್ಯಚ್ಛೇನ್ ಮನಸಾ ಜಿತಾಸು. ಅವರು ಪ್ರಾಣವನ್ನ ಮತ್ತೆ ಶ್ವಾಸವನ್ನ ಮನಸ್ಸಿನಿಂದ ನಿಗ್ರಹಿಸಬೇಕು, ನಿಯಂತ್ರಿಸಬೇಕು. ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ಪ್ರದೇಶದಲ್ಲಿ ಕೂತ್ಕೋಬೇಕು ಅಂತ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಸೊ ಈ 5 ಅಂಗಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಯಮದಿಂದ ಪ್ರತ್ಯಾಹಾರ ಒಂದು ಶ್ಲೋಕದಲ್ಲಿ ಕವರ್ ಆಗಿದೆ. ಸೊ ಹಿಂದಿನ ಅಧ್ಯಾಯದಲ್ಲಿ ನಾವು ಡೀಟೇಲ್ ಆಗಿ ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ. ನಂತರ ಏನ್ ಮಾಡ್ಬೇಕು, ಮನಸ್ಸ ಬುದ್ಧ್ಯಾಮಲಯ ನಿಯಮ್ಯ ಕ್ಷೇತ್ರಜ್ಞೇತಾಂ ನಿಯಮೇತ್ ನಿನಯೇತ್ತಮಾತ್ಮನಿ
ಆತ್ಮಾನಂ ಆತ್ಮನ್ಯವ ಅವರುದ್ಧ್ಯ ಧೀರೋ ಲಬ್ಧೋಪಶಾಂತಿರ್ವಿರಮೇತ ಕೃತ್ಯಾತ್. ಅವರು ಮನಸ್ಸನ್ನ ಬುದ್ಧಿಯಲ್ಲಿ ತೊಡಗಿಸಿ, ಬುದ್ಧಿಯನ್ನ ಆತ್ಮದಲ್ಲಿ ಸೇರಿಸಿ, ಆತ್ಮವನ್ನ ಪರಮಾತ್ಮನಲ್ಲೇ ಸೇರಿಸಿ ಎಲ್ಲ ಕ್ರಿಯೆಗಳನ್ನ ಬಿಟ್ಟು ನಿಷ್ಕ್ರಿಯವಾಗಬೇಕು, ಎಲ್ಲ ಭೌತಿಕ ಕಾರ್ಯಗಳಿಂದ ಮುಕ್ತರಾಗಬೇಕು. ಆ ಒಂದು ಸ್ಥಿತಿಗೆ ಲಬ್ಧೋಪಶಾಂತಿ ಅಂತ ಕರೀತಾರೆ. ಸೊ ಯೋಗಿಗಳು ಇದನ್ನ ಮಾಡ್ತಾರೆ. ಸೊ ಯೋಗಿಗಳು ಇಂದ್ರಿಯಗಳನ್ನ ಮನಸ್ಸಿನಲ್ಲಿ ಹಾಕಿ, ಮನಸ್ಸನ್ನ ಬುದ್ಧಿಯಲ್ಲಿ, ಬುದ್ಧಿಯನ್ನ ಆತ್ಮದಲ್ಲಿ, ಆತ್ಮವನ್ನ ಪರಮಾತ್ಮಲ್ಲಿ ಹಂತ ಹಂತವಾಗಿ ಅಲ್ಟಿಮೇಟ್ಲಿ ಅವರು ಭಗವಂತನನ್ನು ಪಡಿತಾರೆ. ಎಲ್ಲ ಭೌತಿಕ ಕಾರ್ಯಗಳನ್ನ, ಇಂದ್ರಿಯ ಕಾರ್ಯಗಳನ್ನ ನಿಲ್ಲಿಸಿ ಭಗವಂತನನ್ನು ಪ್ರಾಪ್ತಿ ಮಾಡ್ತಾರೆ. ಅಂತ ಒಂದು ಸ್ತರಕ್ಕೆ ಲಬ್ಧೋಪಶಾಂತಿ ಅಂತ ಕರೀತಾರೆ. ಸೊ ಲಬ್ಧೋಪಶಾಂತಿ ಸ್ಥಿತಿಯಲ್ಲಿ ಹೇಗೆ ಅನುಭವ ಆಗುತ್ತೆ ಅವರಿಗೆ? ಯಾವ ರೀತಿ ಅನುಭವ ಆಗುತ್ತೆ? ನಯತ್ರ ಕಾಲೋ ಅನಿಮಿಷಾಂ ಪರಪ್ರಭು. ಅಲ್ಲಿ ಕಾಲ ಅದು ಮಹಾಶಕ್ತಿಶಾಲಿ. ಆದರೆ ಕಾಲದ ಪ್ರಭಾವ ಈ ಲಬ್ಧೋಪಶಾಂತಿ ಸ್ಥಿತಿಯಲ್ಲಿ ಅದರ ಪ್ರಭಾವ ಇರೋದಿಲ್ಲ. ಕಾಲದ ಪ್ರಭಾವದಿಂದ ಜನರಿಗೆ ವಯಸ್ಸಾಗುತ್ತೆ, ತಿಳ್ಕೊಂತಾರೆ, ಮುಪ್ಪಾಗುತ್ತೆ. ಆದರೆ ಕಾಲದ ಪ್ರಭಾವ ಈ ಯೋಗಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಕುತೋನು ದೇವ ಜಗದಾಂ ಈಶಿರೆ ನಯತ್ರ ಸತ್ವಂ ನರಜಸ್ತಮಶ್ಚ. ಅಲ್ಲಿ ಸತ್ವಗುಣ, ರಜಗುಣ ಮತ್ತೆ ತಮಗುಣದ ಪ್ರಭಾವ ಇರೋದಿಲ್ಲ. ಅದು ಮೂರನೇ. ಎರಡನೇನಲ್ಲಿ ಕುತೋನು ದೇವ ಜಗತಾಂ ಈಶಿರೆ, ಮತ್ತೆ ದೇವತೆಗಳು ಮತ್ತೆ ಗ್ರಹಗಳ ಪ್ರಭಾವ ಕೂಡ ಇರೋದಿಲ್ಲ. ಜನರಲ್ಲಿ ಶನಿ ಕಾಟ ಬಂತಂದ್ರೆ, ರಾಹು ಕಾಟ ಬಂತಂದ್ರೆ ಜನರು ಭಯ ಪಡ್ತಾರೆ. ಆದರೆ ಇಂಥ ಮುಕ್ತ ಯೋಗಿಗಳಿಗೆ ಭಯನೇ ಇರೋದಿಲ್ಲ. ಆ ಗ್ರಹಗಳು, ದೇವತೆಗಳು ಏನು ಪ್ರಭಾವ ಅವ್ರ ಮೇಲೆ ಇರೋದಿಲ್ಲ. ಮತ್ತೆ ಸತ್ವ ರಜ ತಮ್ಮ ಗುಣದ ಪ್ರಭಾವ ಕೂಡ ಇರೋದಿಲ್ಲ. ನವೇ ವಿಕಾರೋ ನ ಮಹಾನ್ ಪ್ರಧಾನಂ. ಅಲ್ಲಿ ಒಂದು ಅಹಂಕಾರ ಮತ್ತೆ ಮಹತ್ತತ್ವದ ಒಂದು ಪ್ರಭಾವ ಕೂಡ ಇರೋದಿಲ್ಲ. ಅಂತ ಒಂದು ಸ್ಥಳಕ್ಕೆ ಲಬ್ಧೋಪಶಾಂತಿ ಅಂತ ಕರೀತಾರೆ. ಸೊ ವಿರಾಟ್ ರೂಪದ ಧ್ಯಾನ ಮಾಡಿದ ಮೇಲೆ, ಅಷ್ಟಾಂಗ ಯೋಗ ಮಾಡಿದ ಮೇಲೆ ಅವರು ಈ ಒಂದು ಲಬ್ಧೋಪಶಾಂತಿ ಸ್ತರಕ್ಕೆ ಬರ್ತಾರೆ. ನಂತರ ಅವರು ಪರಂ ಪದಂ ವೈಷ್ಣವಂ ಆಮನಂತಿ. ಅವರು ಒಂದು ಪರಮ ಹಂತಕ್ಕೆ ತಲುಪ್ತಾರೆ. ಬ್ರಹ್ಮಜ್ಯೋತಿ ಅಂತ ಕರೀತಾರೆ. ಬ್ರಹ್ಮನ್ ಸ್ತರಕ್ಕೆ ಅವರು ತಲುಪ್ತಾರೆ. ಯನ್ನೇತಿ ನೇತೀತಿ ಯದ್ ಉತ್ಸಿಸೃಕ್ಷವ. ಅವು ನೇತಿ ನೇತಿ ಅಂತ ಒಂದು ಸ್ತರ ಏನಿದೆ, ಅದನ್ನ ದಾಟಿಕೊಂಡು ಮೇಲೆ ಬರ್ತಾರೆ, ಬ್ರಹ್ಮನ್ ಸ್ತರಕ್ಕೆ ಬರ್ತಾರೆ. ನೇತಿ ಯಾವುದು? ಬ್ರಹ್ಮನ್. ಈ ಮೊಬೈಲ್ ಬ್ರಹ್ಮನ್ ನೋ ಐತಿ ಅಲ್ಲ. ಈ ಜಗತ್ತು ಬ್ರಹ್ಮನ್ ಅಲ್ಲ. ನಿಜವಾದ ದೇವರು ಯಾರು? ಓ, ಅದು ಬ್ರಹ್ಮನ್. ಆ ಬ್ರಹ್ಮನಿಗೆ ತರುತ್ತಾರೆ. ಅವ್ರು ನೀತಿ ಹಂತವನ್ನು ದಾಟ್ಕೊಂಡು ಅವರು ಬರ್ತಾರೆ. ಅವರು ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಅವರು ನಿಜವಾದ ಬ್ರಹ್ಮನ್ ಏನಂತ ಗೊತ್ತಾಗಿದೆ. ವಿಸೃಜ್ಯ ದೂರಾತ್ಮ್ಯಂ ಅನನ್ಯ ಸಹೃದ ಹೃದೋಪಗುಹ್ಯಾರ್ಹ ಪದಂ ಪದೇ ಪದೇ. ಸೊ ಈ ರೀತಿ ಅವರು ಒಂದು ವಿಷ್ಣುವಿನ ಪಾದವನ್ನು ತಲುಪಿ ಅವರು ಭಗವಂತನ ಪಾದವನ್ನು ಧ್ಯಾನ ಮಾಡ್ತಾರೆ. ಇಲ್ಲಿ ನೋಡಿ ಲಾಸ್ಟ್ ಹೇಳ್ತಾರೆ, ಹೃದೋಪಗುಹ್ಯ ಅರ್ಹ ಪದಂ ಪದೇ ಪದೇ. ಭಗವಂತನ ಪಾದಗಳ ಧ್ಯಾನವನ್ನು ಅವರು ಮಾಡೋ ಹಂತಕ್ಕೆ ಬರ್ತಾರೆ. ನಂತರ ಏನು ಮಾಡ್ತಾರೆ? ಆಗ ಅವರು ಇಲ್ಲಿನಿಂದ ಷಟ್ ಚಕ್ರ ಯೋಗ ಕ್ರಿಯೆಯನ್ನು ಮಾಡಿ ತಮ್ಮ ಶಕ್ತಿಯನ್ನು ಮೂಲಾಧಾರದಿಂದ ಹಂತ ಹಂತವಾಗಿ ಬೇರೆ ಬೇರೆ ಚಕ್ರಕ್ಕೆ ಏರಿಸಿ ಅವರು ಸಹಸ್ರ ರಂಧ್ರಕ್ಕೆ ಬಂದು ಇಲ್ಲಿನಿಂದ ಅವರು ಕಪೋಲವನ್ನು ಛೇದಿಸಿ ಅವರು ಮೇಲೆ ಹೋಗ್ತಾರೆ. ಅನ್ಯ ಗತಿಗೆ ಅವರು ತಲುಪ್ತಾರೆ. ವಿಶೇಷವಾಗಿ ಯೋಗಿಗಳು ವೈಕುಂಠಕ್ಕೆ ಹೋಗ್ತಾರೆ ಈ ಮಾರ್ಗದಿಂದ. ಇದಕ್ಕೆ ಷಟ್ ಚಕ್ರ ಯೋಗ ಅಂತ ಕರೀತಾರೆ. ನಮ್ಮ ಶರೀರದಲ್ಲಿ ನಮ್ಮ ಸ್ಥೂಲ ಶರೀರ ಇದೆ, ಅಲ್ಲಿ ರಕ್ತನಾಳಗಳಿದೆ. ಅಲ್ಲಿ ಸೂಕ್ಷ್ಮ ಶರೀರದಲ್ಲಿ ಆಸ್ಟ್ರಲ್ ಬಾಡಿ ಅಂತ ಕೂಡ ಕರೀತಾರೆ. ಅಲ್ಲಿ ಷಟ್ ಚಕ್ರಗಳಿದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಹಟ, ವಿಶುದ್ಧ, ಆಜ್ಞ, ಸಹಸ್ರ. ಈ 6 ಚಕ್ರಗಳು. ಸಹಸ್ರ ಚಕ್ರ 7ನೇದು. ಸೊ ಈ 6 ಚಕ್ರಗಳ ಪ್ರಾಣವನ್ನು ಹಂತ ಹಂತವಾಗಿ ಮೇಲೆ ಏರಿಸ್ತಾರೆ. ಆತ್ಮವನ್ನು ಮೇಲೆ ಏರಿಸಿ ನಂತರ ಅವರು ಭೂಮಂಡಲ ಹತ್ತಿರ ತಂದು ಅಲ್ಲಿ ಬಂದಾಗ ಎಲ್ಲ ತಮ್ಮ ಇಂದ್ರಿಯಗಳನ್ನು ಮುಚ್ಚಿ ಪ್ರಾಣವನ್ನು ಬ್ರಹ್ಮರಂಧ್ರದಿಂದ ಮೇಲೆ ಹೋಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಷಟ್ಚಕ್ರಿಕೆ ಕ್ರಿಯೆ. ಇದು ಮೆಕ್ಯಾನಿಕಲ್ ಪ್ರೋಸೆಸ್. ಪ್ರಭುಪಾದ ಹೇಳ್ತಾರೆ, ಈ ಒಂದು ಕ್ರಿಯೆ ಕಲಿಯುಗದಲ್ಲಿ ಸಾಧ್ಯವಿಲ್ಲ. ಯಾಕೆಂದರೆ ಅಷ್ಟು ಕೆಪಾಸಿಟಿ ಜನರ ಹತ್ರ ಇಲ್ಲ. ಅದಕ್ಕೆ ಭಕ್ತಿ ಯೋಗ, ವಿಶೇಷವಾಗಿ ನಾಮ ಸಂಕೀರ್ತನೆ, ಹರೇ ಕೃಷ್ಣ ನಾಮ ಸಂಕೀರ್ತನೆ ಮಾಡೋದು ಸರಳ ಅಂತ ಪ್ರಭುಪಾದರು ಹೇಳ್ತಾರೆ.
ಸೊ ಕೀರ್ತನೆ ಮಾಡಿದರೆ ಸಾಕು. ಯೋಗದಿಂದ ಸಿಗುವಂಥ ಎಲ್ಲ ಸಿದ್ಧಿ ಕೀರ್ತನೆ ಮಾಡೋದ್ರಿಂದನೇ ಸಿಗುತ್ತೆ ಅಂತ ಪ್ರಭುಪಾದ ಹೇಳ್ತಾರೆ. ಸೊ ಷಟ್ಚಕ್ರ ಯೋಗ ಹೇಗೆ ಮಾಡ್ತಾರೆ ಅವರು? ಸೊ ಇಲ್ಲಿ 19, 20 ಮತ್ತು 21ನೇ ಶ್ಲೋಕದಲ್ಲಿ ಷಟ್ಚಕ್ರ ಕ್ರಿಯೆ ಬಗ್ಗೆ ಹೇಳ್ತಾರೆ. ಸೊ ಈ ಶ್ಲೋಕಗಳಲ್ಲಿ ಸಂಕ್ಷಿಪ್ತವಾಗಿ ಏನು ಹೇಳಿದ್ದಾರೆ ಅಂದರೆ, ಯೋಗಿ ತಮ್ಮ ಪ್ರಾಣವನ್ನು ಮೂಲಾಧಾರ, ಸೊ 19ನೇ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ, ತಮ್ಮ ಕೆಳಗಿನ ಒಂದು ಏನು ಗುದ ಏನಿದೆಯಲ್ಲ, ಒಂದು ಎವಾಕ್ಯೂಟಿಂಗ್ ಆರ್ಗನ್, ವಿಸರ್ಜನೆ ಒಂದು ಪಥ ಏನಿದೆಯಲ್ಲ ಅದನ್ನು ಮುಚ್ತಾರೆ. ತಮ್ಮ ಕಾಲಿನಿಂದ, ಹಿಮ್ಮಡಿಯಿಂದ ಅದನ್ನು ಮುಚ್ಚಿ ಪ್ರಾಣವನ್ನು ಮೇಲೆತ್ತುತ್ತಾರೆ. ಮೇಲೆತ್ತಿ ಪ್ರಾಣವನ್ನು ಹಂತ ಹಂತವಾಗಿ 6 ಸ್ತರಗಳ 6 ಚಕ್ರಗಳಿಗೆ ಏರಿಸ್ತಾರೆ. ಹಂತ ಹಂತವಾಗಿ, ನಿಧಾನವಾಗಿ. ಇದು ಬೇಗನೆ ಮಾಡೋಕ್ಕಾಗೋದಿಲ್ಲ ಅಂತ ನಿಧಾನವಾಗಿ ಮಾಡ್ತಾರೆ. ನಾಭ್ಯಾಂ ಸ್ಥಿತಂ ಹೃದಯ ಅಧಿರೋಪಯ ತಸ್ಮಾದ್ ಉಡಾನ ಗತ್ಯೋ ರಸಿ ತಂ ನಯೇನ್ ಮುನಿ. ಮತ್ತು ಉಡಾನವಾಯು ಏನಿದಿಲ್ಲ ಅದರ ಮುಖಾಂತರ ಪ್ರಾಣವನ್ನು ಮೇಲೆ ಏರಿಸಿ, ತಥೋನುಸಂಧಾಯ ಧಿಯಾ ಮನಸ್ವಿ ಸ್ವತಾಲು ಮೂಲಂ. ತಾಲು ಮೂಲಂ ಇಲ್ಲಿ ವಿಶುದ್ಧ ಚಕ್ರಕ್ಕೆ ಬರ್ತಾರೆ, ವಿಶುದ್ಧಿ ಚಕ್ರ. ತಸ್ಮಾತ್ ಭ್ರುವೋರಂತರ ಮುನ್ನಯೇತ, ಭ್ರುವೋರ್ ಮಧ್ಯೆ, ಹುಬ್ಬುಗಳ ಮಧ್ಯೆ ಇರುವಂತಹ ಅಗ್ನಿ ಚಕ್ರದಲ್ಲಿ ತರಿಸ್ತಾರೆ. ನಿರುದ್ಧ ಸಪ್ತಾಯತನೋನಪೇಕ್ಷ. ಈ ರೀತಿ 7 ಸೊ ಈಗ ಸಪ್ತ ಆಯತ 7, ಈ ತಲೆಯಲ್ಲಿ 7 ತೂತುಗಳಿದೆ. ಕಣ್ಣು 2, ಮೂಗು 2, ಕಿವಿಗಳು 2, ಒಂದು ಬಾಯಿ. ಈ 7 ತೂತುಗಳನ್ನು ಮುಚ್ಚಿ ಸ್ಥಿತ್ವ ಮುಹೂರ್ತಾರ್ಧಂ ಅಕುಂಠ ದೃಷ್ಟಿ. ಸೊ ಅರ್ಧ ಕಣ್ಣನ್ನು ಮುಚ್ಚಿ, ರೈಟ್, ಆಗ ಏನು ಮಾಡ್ತಾರೆ ಅವರು? ನಿರ್ಭಿದ್ಯ ಮೂರ್ಧನ್ ತಲೆಯನ್ನು ಛೇದಿಸಿ ಇಲ್ಲಿಂದ ಒಡೆದು, ಕಪಾಲವನ್ನು ಹೊಡೆದು ಅವರು ವಿಸರ್ಜೇತ್ ಪರಂಗತಃ, ಅವರು ಪರಂಗತಿಯನ್ನು ಪ್ರಾಪ್ತಿ ಮಾಡ್ತಾರೆ. ಸೊ ಇದು ಅಷ್ಟಾಂಗ ಯೋಗದ, ಷಟ್ ಚಕ್ರ ಯೋಗದ ಒಂದು ಕ್ರಿಯೆ. ತುಂಬ ಕಷ್ಟ, ಯಾರು ಪ್ರಾಕ್ಟೀಸ್ ಮಾಡೋಕೆ ಹೋಗಬೇಡಿ, ಜಸ್ಟ್ ಹರೇ ಕೃಷ್ಣ ಚಾಂಟಿಂಗ್ ಮಾಡಿ ಸಾಕು. ಆದರೆ ಇದು ಅನ್ಯ ಯುಗಗಳಲ್ಲಿ ಇದು ಸಾಧ್ಯವಾಗ್ತಾ ಇತ್ತು, ಈ ಕಲಿಯುಗದಲ್ಲಿ ಕಷ್ಟ. ನಂತರ ಏನು ಮಾಡ್ತಾರೆ? ಆದರೆ ಈ ಷಟ್ಚಕ್ರ ಯೋಗ ಮಾಡೋಕ್ಕೂ ಸಾಧ್ಯವಾಗದೇ ಇದ್ರೆ, ಆ ಯೋಗಿಯ ಹೃದಯ ಏನು ಪರಿಶುದ್ಧವಾಗದೇ ಇದ್ರೆ ಅವನೇನು ಮಾಡಬೇಕು? ಕ್ರಮ ಮುಕ್ತಿ. 22ನೇ ಶ್ಲೋಕದಿಂದ 32ನೇ ಶ್ಲೋಕದಲ್ಲಿ ಕ್ರಮ ಮುಕ್ತಿ. ಸಂಕ್ಷಿಪ್ತವಾಗಿ ಇದನ್ನ ತಿಳಿಸೋಣ. ಯದಿ ಪ್ರಯಾಸನ್ ನೃಪಪಾರಮೇಷ್ಠ್ಯಂ ವೈಹಾಯಸಾಂ ಸಾನಾಂ ಉತ ಯದ್ವಿಹಾರಂ ಅಷ್ಟಾಧಿಪತ್ಯಂ ಗುಣಸನ್ನಿವಾಯೇ ಸಹೈವ ಗಚ್ಚೇನ್ ಮನಸೇಂದ್ರಿಯಶ್ಚ. ಹೇಳ್ತಾರೆ, ಈ ಒಂದು ಷಟ್ಕ್ರಿಯ ಯೋಗ ಸಾಧ್ಯವಾಗದೇ ಇದ್ರೆ ಅವರು ಕ್ರಮಮುಕ್ತಿ, ಕ್ರಮೇಣವಾಗಿ ಒಂದು ಗ್ರಹದಿಂದ, ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಅವರು ಹೋಗಿ ಮೇಲೆ 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 ಹೋಗ್ತಾ ಸತ್ಯಲೋಕಕ್ಕೆ, ಬ್ರಹ್ಮಲೋಕಕ್ಕೆ ಹೋಗಬೇಕು. ಸೊ ಯಾರು ಪರಮಾತ್ಮನ ಧ್ಯಾನ ಮಾಡಿ ಷಟ್ಚಕ್ರ ಯೋಗ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವರು ಬೇರೆ ಬೇರೆ ಲೋಕಗಳಿಗೆ ಹಂತ ಹಂತವಾಗಿ ಮೇಲೆ ಮೇಲೆ ಹೋಗಿ ಬ್ರಹ್ಮಲೋಕದ ಹತ್ರ ಹೋಗಬೇಕು. ಬ್ರಹ್ಮಲೋಕದಿಂದ ಅವರು ಬ್ರಹ್ಮಾಂಡದ 7 ಪದರುಗಳನ್ನು ಛೇದಿಸಿ ಅವರು ಬ್ರಹ್ಮಜ್ಯೋತಿಯನ್ನು ದಾಟಿ ವೈಕುಂಠಕ್ಕೆ ಹೋಗಬೇಕು. ಈ ರೀತಿ ಇನ್ನೊಂದು ಮಾರ್ಗವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಕ್ರಮ ಮುಕ್ತಿ ಅಂತ, ಕ್ರಮೇಣ ಮುಕ್ತಿ ಅಂತ ಹೇಳಿ ಹೇಳ್ತಾರೆ. ಸೊ ಅವರು ಪಾರಮೇಷ್ಠ್ಯಂ ಅಂದ್ರೆ ಬ್ರಹ್ಮಲೋಕದ ದಾರಿಗೆ ಹೋಗ್ಬೇಕು. ಅದು ಹೇಗೆ? ಫಸ್ಟ್ ವೈಹಾಯಸ ಲೋಕ, ನಂತರ ಸಿದ್ಧಲೋಕದಲ್ಲಿ ಅವರಿಗೆ ಅಷ್ಟ ಸಿದ್ಧಿಗಳು ಸಿಗುತ್ತೆ. ನಂತರ ಅಲ್ಲಿಂದ ಮೇಲೆ ಹೋಗ್ತಾರೆ ಬ್ರಹ್ಮಲೋಕಕ್ಕೆ. ಸೊ ಪ್ರಭುಪಾದರು ಅಷ್ಟಸಿದ್ಧಿಗಳ ಬಗ್ಗೆ ಹೇಳ್ತಾರೆ. ಅಷ್ಟಸಿದ್ಧಿ ಅಂದ್ರೆ ಏನು? 8 ಸಿದ್ಧಿಗಳು. ಅಣಿಮ, ಲಘಿಮ, ಪ್ರಾಪ್ತಿ, ಮಹಿಮ, ಇಷಿತ್ವ, ವಶಿತ್ವ, ಪ್ರಾಕಾಮ್ಯ, ಕಾಮಾವಸಾಯಿತ, 8 ಸಿದ್ಧಿಗಳಿದೆ. ಈ ಸಿದ್ಧಿಗಳು ತುಂಬ ಪ್ರಭಾವಶಾಲಿಯಾಗಿದೆ, ಪವರ್ಫುಲ್ ಆಗಿರುತ್ತೆ. ಅಣಿಮ ಅಂದರೆ ಅಣುಗಿಂತಲೂ ಚಿಕ್ಕವನಾಗುವುದು. ಅಣಿಮ ಯಾರು ಕಾಣಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಚಿಕ್ಕ ಇರುವೆಗಿಂತಲೂ ಚಿಕ್ಕದಾಗಿ ಬರ್ಬೋದು ಅವನ ಯೋಗಿ. ಮಹಿಮಾ ಅಂದರೆ ಬೆಟ್ಟದಕ್ಕಿಂತಲೂ ದೊಡ್ಡವನಾಗುವುದು. ಹನುಮಂತ ಹೇಗೆ ಹಾರಿದ್ನಲ್ಲ ಲಂಕ ಪಾರ್ ಮಾಡೋದಕ್ಕೆ, ಆ ರೀತಿ ದೊಡ್ಡವನಾಗ್ಬೋದು. ಲಘಿಮ ಅಂದರೆ ಗಾಳಿಯಲ್ಲಿ ಹಿಂಗೆ ತೇಲಾಡ್ಬೋದು. ಕೆಲವು ಯೋಗಿಗಳು ಲೆವಿಟೇಷನ್ ಅಂತ ಮಾಡ್ತಾರೆ, ನೆಲದಿಂದ ಮೇಲೆ ಹೇರಿ ನಿಂತು ಕೂಡ್ತಾರೆ, ಲೆವಿಟೇಷನ್, ಅದು ಲಘಿಮಾ ಸಿದ್ಧಿ.
ಇದು ಅದ್ಭುತ. ಅವರ ಜನರು ಕೆಲವರು ಇವರನ್ನ ದೇವರಂತ ಭಾವಿಸ್ತಾರೆ, ಇದು ದೇವರಲ್ಲ, ಅದು ಮೆಕ್ಯಾನಿಕಲ್ ಪ್ರೋಸೆಸ್. ಹೇಗೆ ಏರೋಪ್ಲೇನ್ ಓಡುತ್ತೋ ಅದೇ ರೀತಿ ಯೋಗಿಗಳು ಕೂಡ ತೇಲ್ಬೋದು. ಅದು ಹೇಗೆ ಅಂತ ತಿಳ್ಕೊಂಡ್ರೆ ಸಾಕು, ಅದು ಮೆಕ್ಯಾನಿಕಲ್ ಪ್ರೋಸೆಸ್ ಅಂತ ಇರುತ್ತೆ. ಅದು ಕೂಡ ಭೌತಿಕ ಸಿದ್ಧಿಗಳು. ಅವನ ಮೇಲೆ ಆರ್ಬೋದು 2 ಫೀಟ್ ಮೇಲೆ, ಆದರೆ ವೈಕುಂಠಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ, ಭಕ್ತಿಯಿಂದ ಹೋಗ್ಬೋದು. ಸೊ ಅಣಿಮಾ ಲಗಿಮಾ ಮಹಿಮಾ ಪ್ರಾಪ್ತಿ. ಪ್ರಾಪ್ತಿ ಅಂದರೆ ಇಲ್ಲಿ ರೂಮಲ್ಲಿ ಕೂತ್ಕೊಂಡು ಕಾಶ್ಮೀರದಿಂದ ಒಂದು ಆ್ಯಪಲ್ ತೊಗೊಬೋದು, ದೂರದಲ್ಲಿರೋ ವಸ್ತುವನ್ನ ಪ್ರಾಪ್ತಿ ಮಾಡುವುದು ಅಂತ ಒಂದು ಶಕ್ತಿ ಇರುತ್ತೆ. ಪ್ರಾಪ್ತಿ, ಯಶಿತ್ವ, ಹೀಗೆ ಅವನು ಒಂದು ಗ್ರಹವನ್ನ ಸೃಷ್ಟಿ ಮಾಡಿ ಅದನ್ನು ನಾಶ ಮಾಡುವುದು ಅಂತ ಒಂದು ಶಕ್ತಿ ಇದೆ. ವಶಿತ್ವ, ಅವನು ಭೌತಿಕ ವಸ್ತುಗಳನ್ನು ವಶದಲ್ಲಿ ತಗೋಬಹುದು. ಪ್ರಕಾಮ್ಯ, ಎಲ್ಲ ಇಚ್ಛೆಗಳನ್ನು ಪೂರ್ತಿ ಮಾಡುವಂತ ಒಂದು ಶಕ್ತಿ ಪ್ರಾಕಾಮ್ಯ. ಕಾಮಾವಸಾಯಿತ, ಅವನು ಬೇರೆ ರೂಪವನ್ನು ತಗೋಬಹುದು, ಬೇರೆ ಅವನು ಬೆಟ್ಟದ ರೂಪವನ್ನು ತಗೋಬಹುದು, ವೃಕ್ಷದ ರೂಪವನ್ನು ತಗೋಬಹುದು, ಬೆಕ್ಕು, ಹುಲಿ, ಬೇರೆ ರೂಪ ಬದಲಾಯಿಸ್ಬೋದು, ಅದು ಕಾಮಾವಸಾಯಿತ. ಸೊ ಈ ರೀತಿ ಹಲವಾರು ಸಿದ್ಧಿಗಳು ಸಿಗುತ್ತೆ. ಇದು ಕೆಲವು ಯೋಗಿಗಳು ಈ ಸಿದ್ಧಿ ಸಿಕ್ಕ ಮೇಲೆ ಆಯ್ತು ಅವರು ಅಲ್ಲಿಯೇ ನಿಂತು ಬಿಡ್ತಾರೆ. ಆಕ್ಚುಲಿ ಸಿದ್ಧಿಗಳನ್ನ ದಾಟಿ ಮೇಲೆ ಹೋಗ್ಬೇಕು. ಜನರಲಿ ಪ್ರತ್ಯಾಹಾರ ಸ್ಟೇಜಲ್ಲಿ, ಅಷ್ಟಾಂಗ ಯೋಗದ ಪ್ರತ್ಯಾಹಾರ ಸ್ಟೇಜಲ್ಲಿ ಸಿದ್ಧಿಗಳು ಬರುತ್ತೆ. ಯಾರು ಸಿದ್ಧಿಗಳಿಗೆ ಆಸಕ್ತರಾಗ್ತಾರೋ ಅವರು ಮುಂದೆ ಭಗವಂತನನ್ನು ಪಡೆಯೋದಿಲ್ಲ, ಅಲ್ಲೇ ನಿಂತು ಬಿಡ್ತಾರೆ. ರೈಟ್. ಅದಕ್ಕೆ ಸಿದ್ಧಿಗಳನ್ನ ನಾವು ದುರುಪಯೋಗ ಪಡಿಸ್ತೀವಿ. ಭಗವಂತನ ಸೇವೆಗೋಸ್ಕರ ಹನುಮಂತನ ಥರ ಉಪಯೋಗ ಮಾಡ್ಬೋದು, ಆದರೆ ಅದು ಸಿದ್ಧಿಗಳು ಪಡೆಯೋದು ಲಕ್ಷ್ಯ ಅಲ್ಲ, ದೇವರನ್ನು ಪಡೆಯೋದು ಮುಖ್ಯ ಲಕ್ಷ್ಯ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ, ಆ ಯೋಗಿಯ ಅರ್ಹತೆಗಳೇನಿರುತ್ತೆ, ಗುಣಗಳೇನಿದೆ. ಯೋಗೇಶ್ವರಾಣಾಂ ಗತಿಮಾಹುರಂತರ್ ತ್ರಿಲೋಕ್ಯಾಃ ಪವನಾಂತರಾತ್ಮನಾಂ ನ ಕರ್ಮಭಿಸ್ತಾಂ ಗತಿಮಾಪ್ನುವಂತೆ ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ. ಅವರಲ್ಲಿ ವಿದ್ಯೆ ಇದೆ, ತಪ ಇದೆ, ಯೋಗ ಇದೆ, ಸಮಾಧಿ, ಭಗವಂತನ ಸಮಾಧಿಯಲ್ಲಿದ್ದಾರೆ ಅಂತ ಒಂದು ಜ್ಞಾನ ಅವರ ಹತ್ರ ಇದೆ. ಸೊ ಅವರ ಶಕ್ತಿ ಎಷ್ಟಿದೆ ಅಂದರೆ ಅಂತರ್ಬಹಿಸ್ ತ್ರಿಲೋಕ, ಎಲ್ಲ ಲೋಕಗಳಲ್ಲಿ 3 ಲೋಕಗಳಲ್ಲಿ ಅವರು ಸುತ್ತಾಡ್ಬೋದು. ಹೇಗೆ ಪವನ ವಾಯು ಎಲ್ಲ ಕಡೆ ಸುತ್ತಾಡೋದು, ಅದೇ ರೀತಿ ಯೋಗಿಗಳು ಎಲ್ಲ ಕಡೆ ಹೋಗ್ಬೋದು. ಆದರೆ ಕರ್ಮ ಯೋಗಿಗಳು ಅಥವಾ ಕರ್ಮಿಗಳು ಈ ರೀತಿ ಪ್ರಯಾಣ ಮಾಡೋಕ್ಕಾಗೋದಿಲ್ಲ. ಸಿದ್ಧ ಪುರುಷರು ಎಲ್ಲಾದ್ರೂ ಹೋಗ್ಬೋದು. ಹೇಗೆ ನಾರದ ಮುನಿಗಳು ಎಲ್ಲ ಕಡೆ ಸುತ್ತಾಡ್ತಾರೆ, ಅವ್ರಿಗೇನು ವೀಸಾ ಬೇಕಿಲ್ಲ, ಆಲ್ ವೀಸಾ, ಎಲ್ಲ ಕಡೆ ಹೋಗುವಂತ ಒಂದು ಅನುಮತಿ ಭಗವಂತ ಕೊಟ್ಟಿದ್ದಾನೆ. ಅಂತ ಒಂದು ಶಕ್ತಿಯನ್ನು ಅವರು ಪಡಿತಾರೆ. ನಂತರ ಹಂತ ಹಂತವಾಗಿ ಯೋಗಿ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗ್ತಾನೆ. ಸೊ ಇಲ್ಲಿ 4 ಸ್ಟಾಪ್ಸ್ ಇದೆ, 4 ಸ್ಟಾಪ್ಸ್, ತಡೆಗಳು. ಹೇಗೆ? ಫಸ್ಟ್ ವೈಶ್ವಾನರ ಲೋಕಕ್ಕೆ ಹೋಗ್ತಾನೆ. ಸೊ ವೈಶ್ವಾನರ ಲೋಕದಲ್ಲಿ ಅಗ್ನಿ ದೇವತೆಗಳ ಲೋಕ, ಅಲ್ಲಿ ಅಗ್ನಿಯ ಪ್ರಭಾವದಿಂದ ಎಲ್ಲ ಕಲ್ಮಶಗಳಿಂದ ಮುಕ್ತನಾಗ್ತಾನೆ. ವೈಶ್ವಾನರಂ ಯಾತಿ ವೈಹಾಯಸಾಗತಃ ಸುಷುಮ್ನ ನಾಡಿ ಮುಖಾಂತರ ಅವನು ಬ್ರಹ್ಮಪತೇನ ಶೋಚಿಷ, ಬ್ರಹ್ಮಪಥದಲ್ಲಿ, ಬ್ರಹ್ಮಲೋಕದ ಹೋಗುವ ಪಥದಲ್ಲಿ ಅವನು ಸುಷುಮ್ನ ನಾಡಿಯ ಮುಖಾಂತರ ವೈಶ್ವಾನರ ಲೋಕಕ್ಕೆ ಹೋಗಿ ಅಲ್ಲಿ ವಿಧೂತ ಕಲ್ಕೋ, ಎಲ್ಲ ಕಲ್ಮಶಗಳು ನಾಶವಾಗತ್ತೆ. ಅಥ ಹರೇರ್ ಉದಸ್ತಾತ್ ಪ್ರಯಾತಿ ಚಕ್ರಂ ನೃಪಸೈಷುಮಾರಂ, ನಂತರ ಶಿಶುಮಾರವನ್ನ ನೋಡ್ತಾನೆ. ಶಿಶುಮಾರದ ಹತ್ರ ತಲುಪ್ತಾನೆ. ಸೊ ಶಿಶುಮಾರ ಅಂದ್ರೆ ಮುಂದಿನ ಸ್ಲೈಡಲ್ಲಿ ತೋರಿಸ್ತೀನಿ. ಶಿಶುಮಾರ ಅಂದ್ರೆ ಈ ಗ್ರಹ ತಾರೆಗಳೇನಿದೆಯಲ್ಲ, ಧ್ರುವಲೋಕ ಎಲ್ಲ ತಾರೆಗಳ ಕೇಂದ್ರ, ಎಲ್ಲ ಗ್ರಹಗಳ ಕೇಂದ್ರ ಕೂಡ. ಆ ಧ್ರುವಲೋಕದಿಂದ ಸುತ್ತಲೂ ಎಲ್ಲ ನಕ್ಷತ್ರಗಳು, 27 ನಕ್ಷತ್ರಗಳು, ರಾಶಿಗಳು ಸುತ್ತಾಗ್ತಾ ಇದೆ. ಆ ರಾಶಿಗಳು ಒಂದು ಡಾಲ್ಫಿನ್, ಶಿಶುಮಾರ ತರ, ಮೀನಿನ ತರ ಕಾಣುತ್ತೆ. ಅದರ ಮೇಲೆ ಧ್ಯಾನ ಕೂಡ ಯೋಗಿಗಳು ಮಾಡ್ತಾರೆ. ಈ ಬ್ರಹ್ಮಾಂಡವನ್ನ, ನಕ್ಷತ್ರಗಳನ್ನ ಶಿಶುಮಾರ ರೂಪದಲ್ಲಿ ಧ್ಯಾನ ಮಾಡ್ತಾರೆ. ಆ ಶಿಶುಮಾರ ನಕ್ಷತ್ರ ಪುಂಜವನ್ನ ಅವರು ತಲುಪ್ತಾರೆ. ನಂತರ ತದ್ವಿಶ್ವನಾಭಿಂ ತ್ವತಿವರ್ತ್ಯ ವಿಷ್ಣೋರ್ ಅನೀಯಸ ವಿರಜೇನಾತ್ಮನೈಕಃ ನಮಸ್ಕೃತಂ ಬ್ರಹ್ಮವಿದಾಮುಪೈತಿ ಕಲ್ಪಾಯುಷೋ ಯದ್ ವಿಬುಧಾರಮಂತೆ. ನಂತರ ಮಹಾಲೋಕಕ್ಕೆ ಬರ್ತಾರೆ. ಅಲ್ಲಿ ವಿಬುಧಾರಮಂತೆ, ಎಲ್ಲಿ ಮಹಾ ಋಷಿಗಳು ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅಂತ ಮಹಾಲೋಕಕ್ಕೆ ಇಲ್ಲಿ ಬರ್ತಾರೆ. ನಂತರ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಅಥೋ ಅನಂತಸ್ಯ ಮುಖಾನಲೇನ ದಂದಹ್ಯಮಾನಂ ಸ ನಿರೀಕ್ಷ ವಿಶ್ವಂ. ಮಹಾಲೋಕದಲ್ಲಿದ್ದಾಗ ಪ್ರಳಯ ಸಮಯ ಬಂದಾಗ ಅನಂತನ ಮುಖದಿಂದ, ಅನಂತನಾಗನ ಮುಖದಿಂದ ಬೆಂಕಿ ಬರುತ್ತೆ. ಆ ಬೆಂಕಿ ಎಲ್ಲ 3 ಲೋಕಗಳನ್ನು ಸುಡುತ್ತೆ. ಭೂ ಭೂರ್ ಸ್ವಹ.
ಈ 3 ಲೋಕಗಳು ಸುಡುವಂತ ಒಂದು ತಾಪ ಮಹರ್ಲೋಕಕ್ಕೆ ತಲುಪುತ್ತೆ. ಆಗ ಮಹರ್ಲೋಕದಿಂದ ಯೋಗಿಗಳು ಮೇಲೆ ಹೋಗ್ತಾರೆ ಸತ್ಯಲೋಕಕ್ಕೆ. ನಿರ್ಯಾತಿ ಸಿದ್ದೇಶ್ವರ ಯುಷ್ಟದಿಷ್ಣ್ಯಾಂ, ಯುಷ್ಟದಿಷ್ಣ್ಯಾಂ ಸಿದ್ದೇಶ್ವರ ಯುಷ್ಟದಿಷ್ಣ್ಯಾಂ, ಅಲ್ಲಿ ಕೂಡ ವಿಮಾನಗಳಿದೆ, ದಿವ್ಯವಾದ ವಿಮಾನಗಳು. ಆ ವಿಮಾನಗಳ ಮುಖಾಂತರ ಮಹರ್ಲೋಕದಿಂದ ಅವರು ಯದ್ವೈ ಪರಾರ್ಧ್ಯಂ ತದು ಪರಮೇಷ್ಠ್ಯಂ, ಪಾರಮೇಷ್ಠ್ಯ ಅಂದ್ರೆ ಸತ್ಯಲೋಕ, ಮಹರ್ಲೋಕದಿಂದ ಅವರು ಇಲ್ಲಿಗೆ ಹೋಗ್ತಾರೆ ಸತ್ಯಲೋಕಕ್ಕೆ, ಬ್ರಹ್ಮಾಜಿಯಲ್ಲಿದ್ದಾರಲ್ಲ ಅಂತ ಒಂದು ಲೋಕಕ್ಕೆ ಹೋಗ್ತಾರೆ. ಸೊ ಇಲ್ಲಿ ಯೋಗಿಗಳು ನೋಡಿ ಶಿಶುಮಾರನ ದರ್ಶನ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಇದು ಕಾಲ್ಪನಿಕ ಆಕ್ಚುಲಿ. ಆ ಒಂದು ನಕ್ಷತ್ರ ಪುಂಜ ಏನಿದೆ ಒಂದು ಶಿಶುಮಾರ ತರ ಕಾಣುತ್ತೆ. ರೈಟ್, ಇಲ್ಲಿ ಕೂಡ ನೋಡ್ಬೋದು. ಧ್ರುವಲೋಕ ಮೇಲೆ ಇದೆ, ಧ್ರುವತಾರೆ ಸೆಂಟ್ರಲ್ ಇದೆ, ಆದರೆ ಧ್ರುವತಾರೆ ಸುತ್ತಲೂ ಎಲ್ಲ ನಕ್ಷತ್ರ ಪುಂಜಗಳು ಸುತ್ತಾಗ್ತಾ ಇದೆ. ಅದು ಒಂದು ಶಿಶುಮಾರ ತರ ಕಾಣುತ್ತೆ. ಸತ್ಯಲೋಕದಲ್ಲಿ ಏನಿದೆ ಡಿಸ್ಕ್ರಿಪ್ಷನ್? ಸತ್ಯಲೋಕದಲ್ಲಿ ನ ಎತ್ರ ಶೋಕೋ ನ ಜರ ನ ಮೃತ್ಯು, ಅಲ್ಲಿ ಶೋಕ ಇಲ್ಲ, ಜರ ಇಲ್ಲ, ಮೃತ್ಯು ಇಲ್ಲ. ನಾರತೀರ್ ನ ಚೋದ್ವೇಗ, ಅಲ್ಲಿ ದುಃಖಗಳಿಲ್ಲ, ಅಂದ್ರೆ ಪೇನ್ ಇಲ್ಲ, ನೋವಿಲ್ಲ. ಉದ್ವೇಗ ಇಲ್ಲ. ಋತೆ, ಆದ್ರೆ ಒಂದು ದುಃಖ ಇದೆ. ಏನು ದುಃಖ? ಋತೆ ಕುತಶ್ಚಿತ್ ಯಚ್ಚಿತ್ ತಥೋ ಅಧಃ ಕೃಪಯಾ ಅನಿದಂ ವಿದಾಂ. ಕೃಪಯ, ಈ ಸತ್ಯಲೋಕದಿಂದ ಕೆಳಗಡೆ ನೋಡಿದಾಗ ಈ ಭೂಲೋಕದಲ್ಲಿರೋ ಜನರು ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ದುರಂತ ದುಃಖ ಪ್ರಭವಾನುದರ್ಶನ, ಈ ಅಪಾರ ದುಃಖವನ್ನು ನೋಡಿ ಅವರಿಗೆ ಕರುಣೆ ಆಗುತ್ತೆ. ಆ ಕರುಣೆ ಒಂದು ದುಃಖ ಇದೆ ಅಷ್ಟೇ. ಸೊ ಸತ್ಯಲೋಕದಲ್ಲಿ ಬೇರೆ ಯಾವುದೂ ದುಃಖ ಇಲ್ಲ. ಆದರೆ ಭೌತಿಕ ಭೂಲೋಕದಲ್ಲಿ ಇರುವಂತಹ ಜನರ ದುಃಖವನ್ನು ನೋಡಿ ಅವರಿಗೆ ಅತೀ ದುಃಖವಾಗುತ್ತೆ. ಇದು ಭಕ್ತರ ಲಕ್ಷಣ. ಪರ ದುಃಖ ದುಃಖಿ, ಅನ್ಯ ಜನರ ದುಃಖವನ್ನು ನೋಡಿ ಅವರ ಮನಸ್ಸಿಗೆ ದುಃಖವಾಗುತ್ತೆ. ಪರ ದುಃಖ ದುಃಖಿ. ಅದಕ್ಕೆ ಭಕ್ತರು ಪ್ರಚಾರ ಕಾರ್ಯವನ್ನು ಮಾಡಿ ಭಗವಂತನ ಸಂಘವನ್ನ ಜನರಿಗೆ ಕೊಡೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಈಗ ಬ್ರಹ್ಮಲೋಕ ತಲುಪಿದ ಮೇಲೆ 2 ರೀತಿಯಲ್ಲಿ ಅವರು ಮೇಲೆ ಹೋಗ್ಬೋದು ವೈಕುಂಠಕ್ಕೆ. ಹೇಗೆ? ಬ್ರಹ್ಮಾಜಿಯ ದ್ವಿಪರಾರ್ಧ, ಅಂದ್ರೆ 100 ವರ್ಷ ಬ್ರಹ್ಮಾಜಿ ಮುಗಿದ ಮೇಲೆ, ಬ್ರಹ್ಮಾಜಿ 50 ವರ್ಷಕ್ಕೆ ಪರಾರ್ಧ ಅಂತ ಕರೀತಾರೆ. ದ್ವಿಪರಾರ್ಧ ಅಂದ್ರೆ 50 + 50 ದ್ವಿಪರಾರ್ಧ, 100 ವರ್ಷ. 100 ವರ್ಷ ಮುಗಿದ ಮೇಲೆ ಬ್ರಹ್ಮಾಜಿ ಜೊತೆ ಅವರು ತಮ್ಮ ಹೃದಯ ಕೂಡ ಶುದ್ಧವಾಗಿದೆ. ಬ್ರಹ್ಮ ಕೂಡ ಶುದ್ಧ ಭಕ್ತನಾಗಿದ್ರೆ, ಎಲ್ಲ ಬ್ರಹ್ಮಾಜಿ ಶುದ್ಧ ಭಕ್ತರಲ್ಲ, ನಮ್ಮ ಬ್ರಹ್ಮಾಜಿ ಶುದ್ಧ ಭಕ್ತರು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಸೊ ಬ್ರಹ್ಮಾಜಿ ಜೊತೆ ಇವರೆಲ್ಲರೂ ವೈಕುಂಠಕ್ಕೆ ಹೋಗ್ಬೋದು. ಆದರೆ ಯೋಗಿ ಈಗಲೇ ಹೋಗ್ಬೇಕು ಅಂತ ಹಠ ಮಾಡಿದ್ರೆ ಅದಕ್ಕೂ ದಾರಿಗಿದೆ. ಸೊ ಅವನೇನ್ ಮಾಡ್ತಾನೆ, ಅವರು 28, 29, 30 ಶ್ಲೋಕಗಳಲ್ಲಿ ಹೇಳ್ತಾರೆ ಹೇಗೆ ಕ್ರಮೇಣವಾಗಿ ಅವರು ಹಂತ ಹಂತವಾಗಿ ಹೋಗ್ತಾರೆ. ಅವರು ಆಪ, ಅನಲ ಅಂದರೆ ನೀರು, ವಾಯು, ಅಗ್ನಿ, ಜ್ಯೋತಿ, ವಾಯು, ಖಂ ಅಂದರೆ ಶಬ್ದ, ಈ ಎಲ್ಲ ಸ್ತರವನ್ನ ದಾಟ್ತಾರೆ ಹಂತ ಹಂತವಾಗಿ. ಭೂಮಿ ಇದು ಬ್ರಹ್ಮಾಂಡದ ಹೊರಗಡೆ ಪದರುಗಳಿದೆ. ಪಂಚಮಹಾಭೂತ ಮತ್ತೆ ಮಹತತ್ವ ಮತ್ತೆ ಪ್ರಧಾನ ಎಲ್ಲ ಛೇದಿಸಿ ಅವರು ಹೋಗ್ತಾರೆ ಮೇಲೆ. ನಂತರ ಹೋಗ್ತಾರೆ ಎಲ್ಲ ಇಂದ್ರಿಯ ವಸ್ತುಗಳನ್ನು ಅವರು ಬಿಟ್ಬಿಡ್ತಾರೆ. ಗ್ರಾಣೇನ ಗಂಧಂ ರಸನೇನ ವೈರಸಂ, ಎಲ್ಲ ಸ್ಥೂಲ ಇಂದ್ರಿಯಗಳು ಮತ್ತೆ ಸೂಕ್ಷ್ಮ ಇಂದ್ರಿಯಗಳು, ಇಂದ್ರಿಯ ವಸ್ತುಗಳನ್ನು ಅವರು ಬಿಟ್ಬಿಡ್ತಾರೆ. ಅವರು ಎಲ್ಲ ಈ ಇಂದ್ರಿಯ ಭೋಗವನ್ನ ಮೀರಿ ಮೇಲೆ ಹಂತ ಹಂತ ಹೋಗ್ತಾರೆ. ರೂಪಂ ದನ್ ಶ್ರೋತ್ರೇನ ಪ್ರಾಣೇನ ಎಲ್ಲವನ್ನ ಮೀರಿ ಮೇಲೆ 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 ಹೋಗ್ತಾ ಅಂತ ಸಭೂತ ಸೂಕ್ಷ್ಮೇಂದ್ರಿಯ ಸನ್ನಿಕರ್ಷಂ ಮನೋಮಯಂ ದೇವಮಯಂ ವಿಕಾರಂ ಸಂಸಾಧ್ಯ ಗತ್ಯ ಸಹತೇನ ಯಾತಿ ವಿಜ್ಞಾನ ತತ್ವಂ ಗುಣಸನ್ನಿರೋಧಂ. ಸೊ ಫೈನಲಿ ವಿಜ್ಞಾನ ತತ್ವ ಅಂದರೆ ಮಹತತ್ವ, ನಂತರ ಪ್ರಧಾನ, ಆ ಒಂದು ಹಂತಕ್ಕೆ ಬರ್ತಾರೆ. ಪ್ರಧಾನ ಅಂದರೆ ಎಲ್ಲ ಭೌತಿಕ ಸೃಷ್ಟಿ ಮೂಲ ಒಂದು ಆ ವಸ್ತುಗೆ ಪ್ರಧಾನ ಅಂತ ಕರೀತಾರೆ. ಆ ಒಂದು ಹಂತಕ್ಕೆ ಬಂದಾಗ ಯೋಗಿ ಏನು ಮಾಡ್ತಾನೆ,
ಈ ಪರಿಶುದ್ಧವಾಗಿರ್ತಾನೆ ಆ ಯೋಗಿ. ಈ ಕ್ರಮಶುದ್ಧಿಯಲ್ಲಿ ಕ್ರಮಮುಕ್ತಿಯಲ್ಲಿ ಹಂತ ಹಂತವಾಗಿ ಮೇಲೆ ಬಂದಾಗ ಅವನು ಪರಿಶುದ್ಧನಾಗ್ತಾನೆ. ಸವೈ ಪುನರ್ ನೇಹ ವಿಸಜ್ಜತೆ ಏತಾಂ ಗತಿಂ ಭಾಗವತೀಂ ಗತೋಯಃ. ಅವನು ಭಗವಂತನನ್ನ ತಲುಪ್ತಾನೆ. ಏತಾಂ ಗತಿಂ ಭಾಗವತೀಂ ಗತೋಯಃ. ಅಲ್ಲಿ ಏನಿರುತ್ತೆ, ಆನಂದಂ ಆನಂದಮಯೋ ಅವಸಾನೆ, ಆನಂದಮಯವಾದಂಥ ಒಂದು ಲೋಕ. ಸವೈ ಪುನಃ ನ ಇಹ ವಿಸಜ್ಜತೆ ಅಂಗ. ಹೇ ಪರೀಕ್ಷಿತ, ಅಂಗ ಮತ್ತೆ ಅವನು ಈ ಲೋಕಕ್ಕೆ ಬರೋದಿಲ್ಲ, ಅವನು ವೈಕುಂಠಕ್ಕೆ ಹೋಗ್ತಾನೆ, ಪ್ರಯಾಣ ಮಾಡ್ತಾನೆ ಅಂತ ಹೇಳ್ತಾನೆ. ಈ ರೀತಿ ಶುಕದೇವ ಗೋಸ್ವಾಮಿಯವರು ಈ ಮಾರ್ಗವನ್ನ ಇಲ್ಲಿ ಸಂಪೂರ್ಣಗೊಳಿಸ್ತಾರೆ, ಕ್ರಮಮುಕ್ತಿಯನ್ನ. ಏತೇ ಶ್ರುತೀತೆ ನೃಪವೇದ ಗೀತೆ ತ್ವಯಾ ಅಭಿಪೃಷ್ಟೇ ಚ ಸನಾತನೇ ಚ ಯೇ ವೈ ಪುರಾ ಬ್ರಹ್ಮಣ ಆಹತುಷ್ಟ ಆರಾಧಿತೋ ಭಗವಾನ್ ವಾಸುದೇವ. ಭಗವಂತ ವಾಸುದೇವ ಕೃಷ್ಣ ಈ ಜ್ಞಾನಗಳನ್ನ, ಈ ಮಾರ್ಗಗಳನ್ನ ಬ್ರಹ್ಮಾಜಿಗೆ ಹೇಳಿದ್ರು. ಅದನ್ನೇ ಆ ವೇದಗಳಲ್ಲಿ, ವೇದಗೀತೆ, ವೇದಗಳಲ್ಲಿ ಇರುವಂತಹ ಜ್ಞಾನವನ್ನು ನಾನು ನಿನಗೆ ತಿಳಿಸಿದೆ, ಇದನ್ನ ಅರ್ಥ ಮಾಡ್ಕೋ ಅಂತ ಹೇಳಿ ಇಲ್ಲಿ ಮುಗಿಸ್ತಾರೆ. ಅದರ ಮುಂದಿನ ಸೆಕ್ಷನ್ ತುಂಬಾ ಮುಖ್ಯವಾದದ್ದು. ಇನ್ನು ಕೇವಲ 5 ನಿಮಿಷದಲ್ಲಿ ಮುಗಿಸೋಣ ಈ ಕ್ಲಾಸನ್ನು. ಸೊ ಇಲ್ಲಿ ನೋಡಿ, ನಾವು ಹಿಂದಿನ ಅಧ್ಯಾಯದಲ್ಲಿ ಕೂಡ ನೋಡಿದ್ವಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ನಂತರ ಪ್ರತ್ಯಾಹಾರ ಧಾರಣ. ಧಾರಣಾಶ್ರಯದಲ್ಲಿ ಹಲವು ಬಗೆಗಳಿತ್ತು. ಫಸ್ಟ್ ಧಾರಣಾಶ್ರಯ, ಯಾರ ಹತ್ರನಾದ್ರೂ ಆಸೆ ಇಲ್ಲದೆ ಇದ್ರೆ ಅವರ ಧಾರಣಾಶ್ರಯ ಪರಮಾತ್ಮ. ರೈಟ್, ನಾವು ಈ ಅಧ್ಯಾಯದಲ್ಲಿ ನೋಡಿದ್ವಿ. ಭಗವಂತನ ಚತುರ್ಭುಜ ರೂಪದ ಮೇಲೆ ಧ್ಯಾನ ಮಾಡಬೇಕು. ನಂತರ ಅವನ ಆಸೆಗಳಿದ್ರೆ ಮೊದಲನೇ ಅಧ್ಯಾಯದಲ್ಲಿ ಕೊಟ್ಟಿರುವಂತಹ ವಿರಾಟ ರೂಪದ ಮೇಲೆ ಧ್ಯಾನ ಮಾಡ್ತಾನೆ. ಆಗ ಆಸೆಗಳು ಪೂರ್ಣ ಆಗಿದ್ರೆ, ಏನು ಆಸೆಗಳು ಇಲ್ಲ ಅಂದ್ರೆ ಪರಮಾತ್ಮನ ಧ್ಯಾನ ಮಾಡ್ತಾನೆ. ನಂತರ ಅಷ್ಟಾಂಗ ಯೋಗವನ್ನು ಮಾಡ್ತಾನೆ, ಧ್ಯಾನ, ಸಮಾಧಿ, ಬ್ರಹ್ಮನ್ ಸಾಕ್ಷಾತ್ಕಾರ ಮಾಡ್ತಾನೆ, ಷಟ್ಚಕ್ರ ಯೋಗ ಮಾಡ್ತಾನೆ. ರೈಟ್, ಷಟ್ಚಕ್ರ ಯೋಗ ಮಾಡಿ ಬ್ರಹ್ಮರಂಧ್ರವನ್ನು ಛೇದಿಸಿ ಮುಕ್ತಿಯನ್ನು ಪಡಿತಾನೆ. ಮುಕ್ತಿ ಅಂದ್ರೆ ವೈಕುಂಠ ಪಡಿತಾನೆ. ಇನ್ನೊಂದು ಮಾರ್ಗ ಏನಂದ್ರೆ, ಧಾರಣಾಶ್ರಯ ವಿರಾಟ ರೂಪ ಧ್ಯಾನ ಮಾಡಿ ಕೂಡ ಮನಸ್ಸು ಪರಿಶುದ್ಧವಾಗದೇ ಇದ್ರೆ ಅವನು ಕ್ರಮಮುಕ್ತಿಯ ದಾರಿಯಲ್ಲಿ ಬರ್ತಾನೆ. ಕ್ರಮಮುಕ್ತಿ ಅಂದ್ರೆ ವೈಶ್ವಾನರ ಲೋಕ, ಶೇಷಮಾರ ಲೋಕ, ಮಹರ್ಲೋಕ, ಬ್ರಹ್ಮಲೋಕ, ಪಂಚಮಹಾಭೂತಗಳನ್ನು ಛೇದಿಸಿ ಅಹಂಕಾರವನ್ನು ತಲುಪ್ತಾನೆ, ಮಹತ್ವವನ್ನು ತಲುಪ್ತಾನೆ, ಪ್ರಧಾನ ತಲುಪ್ತಾನೆ. ನಂತರ ಅವನು ಮುಕ್ತಿಯನ್ನು ಪಡಿತಾನೆ. ಈ ರೀತಿ ಈ 3 ಮಾರ್ಗಗಳನ್ನ ಈ 2 ಅಧ್ಯಾಯಗಳಲ್ಲಿ ತೋರಿಸಿದ್ದಾರೆ. ಅಲ್ಟಿಮೇಟ್ ಏನು, ಭಗವಂತನನ್ನು ತಲುಪಬೇಕು, ಭಕ್ತಿ ಸೇವೆಯನ್ನು ಮಾಡಬೇಕು. ಕೆಲವರು ಡೈರೆಕ್ಟ್ ಆಗಿ ಭಕ್ತಿಯನ್ನು ಮಾಡುವುದು, ಕೆಲವರು ಇಂಡೈರೆಕ್ಟ್ ಆಗಿ ಭಕ್ತಿಯನ್ನು ಮಾಡುವುದು. ಆದ್ರೆ ಭಕ್ತಿಯ ಶ್ರೇಷ್ಠ ಅಂತ ಇಲ್ಲಿ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ. 33ನೇ ಶ್ಲೋಕದಲ್ಲಿ ಕ್ಲಿಯರ್ ಆಗಿ, ತುಂಬಾ ಮುಖ್ಯವಾದ ಶ್ಲೋಕ ಇದು. ಎಲ್ಲ ಕನ್ಕ್ಲೂಷನ್ ಇಲ್ಲಿ ಕೊಡ್ತಾ ಇದ್ದಾರೆ. ನಹಿ ಯಥೋ ಅನ್ಯ ಶಿವ ಪಂಥ ವಿಶತ ಸಂಸ್ಕೃತ ವಿಹ ವಾಸುದೇವೇ ಭಗವತಿ ಭಕ್ತಿ ಯೋಗೋ ಯಥೋ ಭವೇತ್. ಬೇರೆ ಯಾವುದೇ ಶಿವ ಅಂದ್ರೆ ಆಸ್ಪಿಷಿಯಸ್, ಶುಭ ಮಾರ್ಗ. ಶಿವ ಅಂದ್ರೆ ಶುಭ. ಶಿವನಿಗೂ ಕೂಡ ಶಿವ ಅಂತ ಯಾಕೆ ಕರೀತಾರೆ? ಯಾಕಂದ್ರೆ ಅವನು ತುಂಬಾ ಶುಭವಾದವನು. ಅವನ ಸಂಪರ್ಕದಲ್ಲಿ ಬಂದವರೆಲ್ಲರೂ ಭಕ್ತರಾಗ್ತಾರೆ. ಸ್ನೈ ಅತಃ ಅನ್ಯ ಶಿವ ಪಂಥ. ಅನ್ಯ ಶಿವ ಪಂಥ ಅಂದ್ರೆ ಶುಭ ಮಾರ್ಗ, ಪಂಥ ಅಂದ್ರೆ ಮಾರ್ಗ ಯಾವುದೂ ಇಲ್ಲ. ವಿಶತಾವ ಸಂಸ್ಕೃತಾವಿಹ, ಈ ಜಗತ್ತಿನಲ್ಲಿ ಯಾವುದು ಶುಭ ಮಾರ್ಗ ಇಲ್ಲ. ಯಾವುದದು? ವಾಸುದೇವೇ ಭಗವತಿ ಭಕ್ತಿ ಯೋಗ. ಕೃಷ್ಣನಿಗೆ ಭಕ್ತಿ ಯೋಗ. ವಾಸುದೇವ ಅವನಿಗೆ ಕೃಷ್ಣ, ಬಸದೇವನ ಮಗ. ಭಗವತಿ ಅವನು ಭಗವಂತ. ಅವರಿಗೆ ಭಕ್ತಿ ಯೋಗ ಮಾಡುವುದು, ಭಕ್ತಿಯನ್ನು ಅರ್ಪಿಸುವುದು, ಅದೇ ಶ್ರೇಷ್ಠವಾದ ಮಾರ್ಗ. ಅದಕ್ಕೆ ಬುದ್ಧಿವಂತ ವ್ಯಕ್ತಿಯರು ಈ ಷಟ್ಚಕ್ರ ಯೋಗ ಅಥವಾ ವಿರಾಟ್ ಪುರುಷನ ಧ್ಯಾನ ಅದೆಲ್ಲ ಮಾಡೋದು, ಡೈರೆಕ್ಟ್ ಭಕ್ತಿ ಯೋಗ ಬರೋದು ಉತ್ತಮ. ಅದ್ರ ಭಕ್ತಿ ಯೋಗ ಮಾಡೋದಕ್ಕೆ ಮುಖ್ಯವಾದ ಒಂದು ಕ್ರೈಟೇರಿಯಾ ಏನಂದ್ರೆ ಭಕ್ತರ ಸಂಘ ಇರಬೇಕು. ಭಕ್ತರ ಸಂಘದಾಗ ಮಾತ್ರ ಭಕ್ತಿ ಯೋಗ ಚೆನ್ನಾಗಿ ಮಾಡಕ್ ಸಾಧ್ಯ. ಭಕ್ತರಿಂದಲೇ ಭಕ್ತಿ ಬರುತ್ತೆ. ಭಕ್ತಿ ಮಾಡೋ ಶಕ್ತಿ ಭಕ್ತರಿಂದಲೇ ಬರುತ್ತೆ. ಅದಕ್ಕೆ ಭಕ್ತಿ ಯೋಗ ಅತಿ ಉತ್ತಮವಾದದ್ದು. ಇದನ್ನ ಬ್ರಹ್ಮಾಜಿ ಹೇಳ್ತಾರೆ. ಭಗವಾನ್ ಬ್ರಹ್ಮ ಕಾರ್ಸ್ನೇನ ತ್ರೀರನ್ವೀಕ್ಷ ಮನೀಷಯ ತದ್ ಅಧ್ಯವಸತ್ ಕೂಟಸ್ಥಃ ರತಿರಾತ್ಮನ್ ಯಥೋ ಭವೇತ್. ತ್ರೀರನ್ವೀಕ್ಷ. ಬ್ರಹ್ಮಾಜಿ ವೇದಗಳನ್ನ 3 ಬಾರಿ ಓದಿ ಅವರು ಈ ನಿರ್ಣಯಕ್ಕೆ ಬರ್ತಾರೆ, ಭಕ್ತಿ ಯೋಗವೇ ಶ್ರೇಷ್ಠ ಅಂತ. ಬ್ರಹ್ಮಾಜಿ ಕೂಡ ಪದೇ ಓದಿ ಭಕ್ತಿ ಯೋಗನ ಶ್ರೇಷ್ಠ ಅಂತ ಇಲ್ಲಿ ತೀರ್ಮಾನಿಸಿದ್ದಾರೆ. ಅದಕ್ಕೆ ನಾವ್ಯಾಕೆ ಟೈಮ್ ವೇಸ್ಟ್ ಮಾಡಬೇಕು? ಡೈರೆಕ್ಟಾಗಿ ಭಕ್ತಿ ಯೋಗ ಬನ್ನಿ. ಸ್ವತಃ ಹರೇ ಕೃಷ್ಣ ಜಪ ಮಾಡಿ,
ತಾವೆಲ್ಲರೂ ಮಾಡ್ತಾ ಇದ್ದೀರಾ. ಇನ್ನಷ್ಟು ಹೆಚ್ಚು ಮಾಡಿ ಭಾಗವತವನ್ನು ಓದಿ, ಭಾಗವತವನ್ನು ಮನೆಗೆ ಆಹ್ವಾನಿಸಿ. ತಮ್ಮಲ್ಲಿ ಹಲವಾರು ಜನ ಭಾಗವತವನ್ನು ತೊಗೊಂಡಿದ್ದೀರಾ, ಓದ್ತಾ ಇದ್ದೀರಾ. ಅದು ಭಕ್ತಿ ಯೋಗ. ಭಗವದ್ಗೀತೆ ಓದಿ, ಪ್ರಚಾರ ಕಾರ್ಯದಲ್ಲಿ ತೊಡಗಿ, ಮನೆಯಲ್ಲಿ ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸಿ, ನೈವೇದ್ಯವನ್ನು ಸ್ವೀಕರಿಸಿ, ಪ್ರಸಾದವನ್ನು ಸ್ವೀಕರಿಸಿ. ಇದು ಭಕ್ತಿ ಯೋಗ, ಸರಳವಾದ ಮಾರ್ಗ. ಮನ್ಮನಾಭ ಮದ್ ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವಶಿಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿಮೆ. ರೈಟ್, ಭಗವಂತನಿಗೆ ನಮಸ್ಕರಿಸಿ, ಭಗವಂತನ ಸ್ಮರಣೆ ಮಾಡಿ, ಭಗವಂತನಿಗೆ ಆರಾಧನೆಯನ್ನು ಮಾಡಿ, ಈ ರೀತಿ ಭಗವಂತನ ಭಕ್ತರಾಗೋದು. ಇದೇ ಶ್ರೇಷ್ಠವಾದ ಮಾರ್ಗ, ಸರಳವಾದ ಮಾರ್ಗ ಅಂತ ಇಲ್ಲಿ ಹೇಳ್ತಾರೆ. ಭಗವಾನ್ ಸರ್ವಭೂತೇಷು ಲಕ್ಷಿತ ಸ್ವಾತ್ಮನಾ ಹರಿಃ ದೃಶ್ಯೈರ್ಬುದ್ಧ್ಯಾದಿಭಿ ದೃಷ್ಟಾ ಲಕ್ಷಣೈರನುಕಂ ಅನುಮಾಪಕೈಃ. ಸೊ ಈ ರೀತಿ ಭಗವಂತ ಸರ್ವಭೂತೇಷು, ಎಲ್ಲರ ಹೃದಯದಲ್ಲಿದ್ದಾನೆ. ಆದರೆ ಬುದ್ಧಿಯಿಂದ ನಾವು ಭಗವಂತನಲ್ಲಿ ನೋಡಬೇಕು. ಅದಕ್ಕೆ ಸ್ವಲ್ಪ ಬುದ್ಧಿವಂತ ಬೇಕಾಗುತ್ತೆ. ಹೇಗೆ ತಿಲೇ ತೈಲಂ, ತಿಲ್ ಅಂದರೆ ಎಳ್ಳಿನಲ್ಲಿ ಎಣ್ಣೆಯನ್ನು ನೋಡೋದು, ಅದು ಬುದ್ಧಿವಂತಿಕೆ ಬೇಕಾಗುತ್ತೆ. ರೈಟ್, ಏನಂತಾರೆ, ಅಗ್ನಿ ಕಾಷ್ಟಂ ತಿಲೇ ತೈಲಂ ಅಗ್ನಿ ಕಾಷ್ಟಂ. ಕಾಷ್ಟ ಅಂದರೆ ಸೌದೆಯಲ್ಲಿ ಅಗ್ನಿ ಇದೆ, ಆದರೆ ಅದು ಸ್ವಲ್ಪ ನೋಡೋದಕ್ಕೆ ಬುದ್ಧಿವಂತಿಕೆ ಬೇಕಾಗುತ್ತೆ. ರೈಟ್, ಇದೇ ರೀತಿ ಎಲ್ಲ ಕಡೆ ಭಗವಂತ ಇದ್ದಾನೆ, ಅದಕ್ಕೂ ಕೂಡ ನೋಡೋದಕ್ಕೆ ಬುದ್ಧಿವಂತಿಕೆ ಬೇಕಾಗುತ್ತೆ. ರೈಟ್, ಪ್ರಭಾದಿ ತಾತ್ಪರ್ಯವನ್ನು ತುಂಬ ಸುಂದರವಾಗಿ ಪ್ರಭಾದಿ ತಾತ್ಪರ್ಯದಲ್ಲಿ ಬರೀತಾರೆ. ಹೇಗೆ ನಾವು ಭಗವಂತನನ್ನ ಎಲ್ಲ ಕಡೆ ನೋಡುವುದು, ಭಗವಂತನನ್ನ ಹೃದಯದಲ್ಲಿ ಹೇಗೆ ನೋಡ್ಬೋದು ಅಂತ ಒಂದು ಸರಳವಾದ ಮಾರ್ಗವನ್ನು ಪ್ರಭಾದಿ ತಾತ್ಪರ್ಯದಲ್ಲಿ ಬರೀತಾರೆ. ಅದು ನಿಮಗೆ ಹೋಮ್ವರ್ಕ್, ನೀವು ಅದನ್ನು ಓದಿ. ಮತ್ತೆ 36, 37ನೇ ಶ್ಲೋಕ, ಅಂತಿಮವಾದ 2 ಶ್ಲೋಕಗಳು. ತಸ್ಮಾತ್, ತಸ್ಮಾತ್ ಅಂದರೆ ಆದ ಕಾರಣ, ಹೋ ರಾಜನೇ, ಆದ್ದರಿಂದ ಸರ್ವಾತ್ಮನ ರಾಜನ್ ಹರಿ ಸರ್ವತ್ರ ಸರ್ವದಾ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯೋ ಭಗವಾನ್ ನೃಣ. ಭಗವಂತ ಎಲ್ಲ ಕಡೆ ಇದ್ದಾನೆ, ಸರ್ವತ್ರ. ಭಗವಂತ ಎಲ್ಲ ಕಡೆ ಇರೋದ್ರಿಂದ ಸರ್ವದಾ, ಯಾವಾಗಲೂ ಎಲ್ಲ ಕಡೆ ಭಗವಂತನನ್ನ ನಾವು ಹೊಗಳಬೇಕು. ಭಗವಂತ ಎಲ್ಲಿದ್ದಾನೆ, ಈ ರೂಮಲ್ಲಿದ್ದಾನೆ, ಭಗವಂತನ ಗುಣ ಹೊಗಳಬೇಕು. ರೋಡಲ್ಲಿ ಹೋದಾಗ ಕೂಡ ಭಗವಂತ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ, ಅಲ್ಲಿ ಕೂಡ ಕೀರ್ತನೆ ಮಾಡಬೇಕು. ಆಫೀಸ್ಗೆ ಹೋದಾಗಲೂ ಭಗವಂತ ಇದ್ದಾನೆ. ಸೊ ಎಲ್ಲ ಕಡೆ ಭಗವಂತನನ್ನ ಹೊಗಳುವಂತ ಒಂದು ಪ್ಲಾನ್ ಅನ್ನು ನಾವು ಮಾಡಬೇಕು. ಭಗವಂತನ ಸ್ಮರಣೆ ಮಾಡುವಂಥ ಪ್ಲಾನ್ ಅನ್ನು ನಾವು ಮಾಡಬೇಕು. ಶ್ರೋತವ್ಯ ಕೇಳಿ, ಕೀರ್ತವ್ಯ ಭಗವಂತನ ವರ್ಣನೆ ಮಾಡಿ, ಸ್ಮರ್ತವ್ಯ ಸ್ಮರಣೆ ಮಾಡಿ, ಭಗವಾನ್ ನೃಣಾಂ ಎಲ್ಲ ಮನುಷ್ಯರು ನೃಣಾಂ ಮನುಷ್ಯರು ಈ ರೀತಿ ತಮ್ಮ ಜೀವನವನ್ನು ಕಳಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ಪ್ರಾಕ್ಟೀಸ್ ಮಾಡೋದು, ತಾವು ಕೂಡ ಒಂದು ಪ್ಲಾನ್ ಮಾಡಿ. ಹೇಗೆ ನೀವು ಭಗವಂತನನ್ನು ಸ್ಮರಿಸ್ತೀರಾ, ಮನೆಯಲ್ಲಿ ಮತ್ತೆ ಆಫೀಸಲ್ಲಿ ಅಥವಾ ಅನ್ಯ ಕಾರ್ಯಕ್ಷೇತ್ರಗಳಲ್ಲಿ ಹೇಗೆ ಸ್ಮರಣೆ ಮಾಡ್ತೀರಾ, ಅದಕ್ಕೆ ಸ್ವಲ್ಪ ಪ್ಲಾನ್ ಮಾಡಿ. ರೈಟ್, ಒಂದು ಬರ್ತ್ಬಿಟ್ಕೊಳ್ಳಿ 4-5 ಪಾಯಿಂಟು ಏನು ಮಾಡಬೇಕು ಅಂತ. 37ನೇ ಶ್ಲೋಕ. ಪಿಬಂತಿಯೇ ಭಾಗವತ ಆತ್ಮನ ಸತಾಂ ಕಥಾಮೃತಂ ಶ್ರವಣ ಪುಟೇಶು ಸಂವೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ವೃಜಂತಿ ತಚ್ಚರಣ ಸರೋರುಹಾಂತಿಕಂ. ಭಗವಂತನ ಭಕ್ತರು ಸತಾಂ ಅಂತ ಕರೀತಾರೆ. ಭಗವಂತನ ಭಕ್ತರಿಗೆ ಆತ್ಮನ ಸತಾಂ, ಭಗವಂತನ ಗುಣವನ್ನ ಕುಡಿತಾರೆ. ಪಿಬಂತಿ, ಹೇಗೆ ಕುಡಿತಾರೆ? ಕಥಾಮೃತಂ ಶ್ರವಣ ಪುಟೇಶು ಸಂವೃತಂ, ತಮ್ಮ ಕಿವಿಗಳಿಂದ ಕುಡಿತಾರೆ. ಹೇಗೆ ಕುಡಿತಾರೆ? ಸಂವೃತಂ, ಫುಲ್ಲಿ ತುಂಬಿ ತುಂಬಿ ಕುಡಿತಾರೆ. ಪುನಂತಿ ತೇ, ಕುಡಿಯೋದ್ರಿಂದ ಏನಾಗುತ್ತೆ? ವಿದೂಷಿತಾಶಯಂ ಪುನಂತಿ, ಹೃದಯದಲ್ಲಿರೋ ಎಲ್ಲ ಕಲ್ಮಶಗಳು ನಾಶವಾಗುತ್ತೆ. ಹಾಗೇನಾಗುತ್ತೆ? ವ್ರಜಂತಿ, ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ತಚ್ಚರಣ ಸರೋರುಹಾಂತಿಕಂ, ಭಗವಂತನ ಚರಣ ಕಮಲಗಳನ್ನು ಅವರು ತಲುಪ್ತಾರೆ. ಸರಳವಾದ ಮಾರ್ಗ. ಭಾಗವತವನ್ನ ಕುಡಿಯಿರಿ. ಹೇಗೆ? ಕಿವಿಗಳಿಂದ. ಹೇಗೆ ನಾವು ಮ್ಯಾಂಗೋ ಜ್ಯೂಸ್ ಬಾಯಿಂದ ಕುಡಿತೀವಿ, ಅದೇ ರೀತಿ ಭಾಗವತಂ ಜ್ಯೂಸ್ನ ಕಿವಿಯಿಂದ ತುಂಬಿ ತುಂಬಿ ಕುಡಿದಾಗ ಹೃದಯದಲ್ಲಿ ಭಗವಂತ ಸೇರ್ಕೊಂತಾನೆ. ಆಗ ನಮ್ಮ ಭಗವಂತನ ಚರಣ ಕಮಲ ಸಿಗುತ್ತೆ. ಹೃದಯದ ಅನರ್ಥಗಳು ನಾಶವಾಗುತ್ತೆ, ಭಗವಂತನ ಚರಣ ಕಮಲದ ಪ್ರಾಪ್ತಿ ಆಗುತ್ತೆ. ರೈಟ್. ಸೊ ಈ ರೀತಿ 2ನೇ ಅಧ್ಯಾಯದಲ್ಲಿ ಮುಗುತ್ತೆ. ಸೊ 2ನೇ ಅಧ್ಯಾಯದಲ್ಲಿ ನಾವು ವಿಶೇಷವಾಗಿ ಏನು ಚರ್ಚೆ ಮಾಡಿದ್ವಿ ಅಂದರೆ 6 ವಿಷಯಗಳು. ಆ 6 ವಿಷಯಗಳು ಏನಿತ್ತು? ಫಸ್ಟ್ ಏನಂದರೆ ಕರ್ಮಕಾಂಡದ ತ್ಯಾಗ ಮತ್ತು ಭಕ್ತಿಯ ಸ್ವೀಕಾರ. ನಾವು ಸರಳವಾಗಿ ಜೀವನವನ್ನು ಮಾಡಬೇಕು, ಮತ್ತು ಭಗವಂತನ ಮೇಲೆ ವಿಶ್ವಾಸ ಇರಬೇಕು, ಭಗವಂತನ ರಕ್ಷಣೆ ಕೊಡ್ತಾನೆ ಅಂತ ವಿಶ್ವಾಸ ಇರೋರು ವೈರಾಗ್ಯವನ್ನು ಸ್ವೀಕರಿಸಬೇಕು. ನಂತರ ಭಗವಂತನ ರೂಪದ ಧ್ಯಾನವನ್ನು, ಪರಮಾತ್ಮನ ರೂಪದ ಧ್ಯಾನದ ವರ್ಣನೆ ಮಾಡಿದ್ರು ಶುಕದೇವ ಗೋಸ್ವಾಮಿಗಳು.
ನಂತರ 2 ಪ್ರಕಾರದ ಯೋಗಿಗಳು. ಒಂದು ಪ್ರಕಾರದ ಯೋಗಿ ಅವರು ಪರಮಾತ್ಮನ ಧ್ಯಾನವನ್ನು ಮಾಡಿ ಷಟ್ಚಕ್ರ ಯೋಗವನ್ನು ಮಾಡಿ ಅವರು ದೇವರನ್ನು ಪಡಿತಾರೆ. ಇನ್ನೊಂದು ಪ್ರಕಾರದ ಯೋಗಿ ಅವರು ಪರಮಾತ್ಮನ ಧ್ಯಾನ ಮಾಡಿದ್ರು ಕೂಡ ಅವರು ಹೃದಯ ಸ್ಥಿರವಾಗಲಿಲ್ಲ. ಅದಕ್ಕೆ ಅವರು ವಿರಾಟ್ ರೂಪದ ಧ್ಯಾನವನ್ನು ಮಾಡಿ ನಂತರ ಅವರು ಕ್ರಮಮುಕ್ತಿ ಕ್ರಮೇಣವಾಗಿ ಒಂದು ಹಂತವಾಗಿ ಅವರು ಲೋಕಗಳಲ್ಲಿ ಮೇಲೆ ಹೋಗಿ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮಲೋಕದಿಂದ ಅವರು ಬ್ರಹ್ಮಾಂಡದ ಎಲ್ಲ ಪದರುಗಳನ್ನು ಮೀರಿ ಅವರು ಭಗವಂತನನ್ನ ಪಡಿತಾರೆ. ಸೊ 2 ಪ್ರಕಾರದ ಮುಕ್ತಿಗಳನ್ನ ಷಟ್ಚಕ್ರ ಯೋಗ ಕ್ರಿಯೆ ಮತ್ತೆ ಕ್ರಮ ಮುಕ್ತಿ ಕ್ರಿಯೆಯನ್ನು ವರ್ಣನೆ ಮಾಡಿದ್ರು. ಅಂತಿಮದಲ್ಲಿ ಭಕ್ತಿಯೋಗವೇ ಶ್ರೇಷ್ಠ, ಅದಕ್ಕೆ ಎಲ್ಲರೂ ಭಕ್ತಿಯೋಗವನ್ನು ಮಾಡಬೇಕು. ಬ್ರಹ್ಮಾಜಿ 3 ಬಾರಿ ವೇದಗಳನ್ನು ಓದಿದ ಮೇಲೆ ಇದು ನಿರ್ಣಯ ಮಾಡಿದ್ದಾರೆ, ಭಕ್ತಿಯೋಗವೇ ಶ್ರೇಷ್ಠ ಅಂತ. ಭಕ್ತಿಯೋಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಶ್ರವಣ, ಶ್ರೋತವ್ಯ, ಕೀರ್ತಿತವ್ಯ, ಸ್ಮರಣಶ್ಚ. ಸೊ ನಾವು ಭಗವಂತನ ಶ್ರವಣ ಮಾಡಬೇಕು, ಗುಣಗಳ ಶ್ರವಣ, ಕೀರ್ತನೆ ಮತ್ತೆ ಸ್ಮರಣೆ. ಇದರಿಂದ ನಮಗೆ ಭಗವಂತ ಸಿಗ್ತಾನೆ, ಭಗವಂತನ ಚರಣ ಕಮಲದ ಪ್ರಾಪ್ತಿ ಆಗುತ್ತೆ, ಭಗವಂತನ ಸೇವೆ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ದ ಈ 2ನೇ ಅಧ್ಯಾಯವನ್ನು ಇಲ್ಲಿ ಮುಗಿಸ್ತಾರೆ. ಸೊ ಮುಂದಿನ ಅಧ್ಯಾಯದ ಹೆಸರು ಶುದ್ಧ ಭಕ್ತಿ ಸೇವೆ, ಹೃದಯ ಪರಿವರ್ತನೆ. ಸೊ ಮುಂದಿನ ಅಧ್ಯಾಯದ ವಿಷಯ ಇದು. ಇಲ್ಲಿ ಶುಕದೇವ ಗೋಸ್ವಾಮಿಗಳು ಹೇಳಿದ ವಿಷಯಗಳ ಮೇಲೆ ಪರೀಕ್ಷಿತ ಮಹಾರಾಜರು ಸ್ವಲ್ಪ ವಿಮರ್ಶನೆ ಮಾಡ್ತಾರೆ. ಮತ್ತೆ ಕೆಲವೊಂದು ಸೂತ ಗೋಸ್ವಾಮಿಗಳು ತಮ್ಮ ಇಚ್ಛೆಯನ್ನು ಶೌನಕಾದಿ ಋಷಿಗಳು ತಮ್ಮ ಇಚ್ಛೆಗಳನ್ನು ವ್ಯಕ್ತಪಡಿಸ್ತಾರೆ. ನಾವು ಇನ್ನೂ ಕೇಳಬೇಕು, ನಾವು ಸಂತೃಪ್ತ ಆಗಿಲ್ಲ, ಇನ್ನು ಹೆಚ್ಚು ವಿಷಯಗಳನ್ನು ಕೇಳಬೇಕು ಅಂತ ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿಗೆ ಪ್ರಶ್ನೆ ಕೇಳ್ತಾರೆ. ತುಂಬ ಸುಂದರವಾಗಿದೆ ಅಧ್ಯಾಯ. ಕೆಲವೊಂದು ಸ್ಟ್ರಾಂಗ್ ಶ್ಲೋಕಾಸ್ ಕೂಡ ಬರುತ್ತೆ ಮುಂದಿನ ಅಧ್ಯಾಯದಲ್ಲಿ. ಸೊ ಆ ಒಂದು ವಿಷಯಗಳನ್ನು ನಾವು ಮುಂದಿನ ವಾರ ಬುಧವಾರ ಮತ್ತೆ ಚರ್ಚೆ ಮಾಡೋಣ. ಸೊ ಅಲ್ಲಿಯವರೆಗೆ ತುಂಬ ಧನ್ಯವಾದಗಳು. ದಯವಿಟ್ಟು ತಾವು ಈ ಅಧ್ಯಾಯವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಇದರಿಂದ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ಧನ್ಯವಾದಗಳು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. शील प्रभुपाद की जय. श्रीमद् भागवत महापुराण की जय.